पादमौलिपर्यन्तं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरिः ओम् हरिः ओम् हरिः ओम्। कान्ताय कल्याणगुणैकधाम्नेन वद्युनाथप्रतिमप्रभाय नारायणाय अखिलकारणाय श्रीप्राणनाथाय नमस्करोमि। ನಾರಾಯಣ ಪಂಡಿತಾಚಾರ್ಯರು ರಚನೆ ಮಾಡಿರತಕ್ಕಂತಹ ಶ್ರೀಮತ್ ಸುಮಧ್ವಿಜಯ ಗ್ರಂಥದ 9 ಸರ್ಗದ ಕಥೆಗಳ ಚಿಂತನೆಯನ್ನು ಹಿಂದೆ ಮಾಡಿದ್ದೇವೆ. ಮುಂದೆ 10ನೆಯ ಸರ್ಗದಲ್ಲಿ ಆಚಾರ್ಯರ ಉತ್ತರ ಭಾರತದ ಸಂಚಾರವನ್ನು ವರ್ಣನೆ ಮಾಡುತ್ತಾರೆ. ಹಿಂದೆ ಒಂದು ಮಾತನ್ನು ಹೇಳಿದ್ದಾರೆ. ಮಧ್ವಾಚಾರ್ಯರು ಉಡುಪಿಯಿಂದ ಬದರಿಗೆ ಹೋದರು, ವೇದವ್ಯಾಸದೇವರ ದರ್ಶನ ಮಾಡಿದರು, ನಾರಾಯಣನ ದರ್ಶನ ಮಾಡಿದರು, ಮತ್ತೆ ಅಲ್ಲಿ ನಾರಾಯಣನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾದರು. ವೇದವ್ಯಾಸದೇವರ ಅನುಗ್ರಹಕ್ಕೆ ಪಾತ್ರರಾಗಿ ಮರಳಿ ಉಡುಪಿಗೆ ಬಂದರು ಅಂತ ಒಂದು ಸಂಕ್ಷೇಪವಾಗಿ ಆಚಾರ್ಯರ ಬದರಿ ಯಾತ್ರೆಯನ್ನು ಹೇಳಿಬಿಟ್ರು. ಆ ಒಂದು ಯಾತ್ರೆಯಲ್ಲಿ ಏನೆಲ್ಲ ಘಟನೆಗಳು ನಡೀತು, ವೇದವ್ಯಾಸದೇವರು ಆ ಪ್ರಸಂಗದಲ್ಲಿ ಮಧ್ವಾಚಾರ್ಯರಿಗೆ ಏನು ಹೇಳಿದರು, ಆ ವಿಷಯಗಳನ್ನ ಮುಂದೆ ನಿರೂಪಣೆ ಮಾಡುತ್ತಾರೆ. ಇದನ್ನು ಹೇಗೆ ನಿರೂಪಣೆ ಮಾಡಿದ್ದಾರೆ ಪಂಡಿತಾಚಾರ್ಯರು ಅಂದರೆ, ಆಚಾರ್ಯರು ಉಡುಪಿಯಲ್ಲಿರುವಾಗ ಒಬ್ಬ ಶಿಷ್ಯರು ಬರ್ತಾರೆ. ಆ ಶಿಷ್ಯರು ಮಧ್ವಾಚಾರ್ಯರ ಹತ್ತಿರದಲ್ಲಿಯೇ ಪಾಠಾದಿಗಳನ್ನು ಕೇಳ್ತಾ ಇರತಕ್ಕ ಶಿಷ್ಯರು, ಆಚಾರ್ಯರ ಒಡನಾಟ ಹೊಂದಿದವರು, ಆಚಾರ್ಯ ಜೊತೆಗೆ ಸಂಚಾರಾದಿಗಳನ್ನು ಮಾಡಿದವರು. ಅವರ ಹತ್ತಿರಕ್ಕೆ ಬೇರೆ ಬೇರೆ ಊರಿನ ಜನರೆಲ್ಲ ಬಂದು ಕೇಳುತ್ತಾರೆ, ನೀವು ಮಧ್ವಾಚಾರ್ಯರ ಶಿಷ್ಯರು, ಮಧ್ವಾಚಾರ್ಯರ ಬಗ್ಗೆ ನಿಮಗೆ ಪರಿಚಯ ಇದೆ, ಅವ್ರ ಜೊತೆಗೆ ಬೇಕಾದಷ್ಟು ಒಡನಾಟ ಇದೆ, ನಾವು ಬರೀ ಕೇಳಿ ಗೊತ್ತು ಮಧ್ವಾಚಾರ್ಯ ಬಗ್ಗೆ, ಹಾಗೆ ನಮಗೆ ನೀವು ಅವರ ಮಹಿಮೆಗಳನ್ನ ಹೇಳಬೇಕು ಅಂತ ಪ್ರಾರ್ಥನೆ ಮಾಡಿದಾಗ, ದಶಮತಿ ಶಿಷ್ಯ ಕಶ್ಚಿತ್ ಶುಭಜನತಾಯಿ ಕುತೂಹಲನತಾಯಿ, ಮಧ್ವಾಚಾರ್ಯರ ಮಹಿಮೆಯನ್ನು ತಿಳ್ಕೊಳ್ಬೇಕು ಅಂತ ಆಸಕ್ತಿ ಇದೆ, ಶ್ರದ್ಧೆ ಇದೆ, ಅಂತಹ ಸಜ್ಜನರಿಗೋಸ್ಕರವಾಗಿ ಆ ಮಧ್ವಾಚಾರ್ಯರ ಶಿಷ್ಯರು ಆಚಾರ್ಯರ ಕಥೆಯನ್ನು ಅವ್ರು ಹೇಳುತ್ತಾರೆ. ಈ ಸಂಚಾರದಲ್ಲಿ ಹೇಗಾಯ್ತು ಅಂತ ನಾವು ಇವತ್ತು ಕೂಡ ಇದನ್ನ ಜೀವನದಲ್ಲಿ ನೋಡ್ತೇವೆ. ಕೆಲವು ಸ್ವಾಮಿಗಳ ಬಗ್ಗೆ ನಮಗೆ ಗೊತ್ತಿರೋದಿಲ್ಲ, ಆಗ ಅವ್ರ ಶಿಷ್ಯರನ್ನು ಕೇಳ್ತೇವೆ, ಸ್ವಾಮಿಗಳದ್ದೇನೋ ವಿಶೇಷ ಅಂತ ಯಾರೋ ಹೇಳಿದ್ರು ಏನು ಅಂತ, ಆಗ ಅವ್ರು ಹೇಳ್ತಾರೆ, ಇಲ್ಲ ರೀ ಮೊನ್ನೆ ಯಾತ್ರೆಗೆ ಹೋದ ಹೀಗೆಲ್ಲ ನಡೀತು ಅಂತ. ಹಾಗೆ ಮಧ್ವಾಚಾರ್ಯರ ಶಿಷ್ಯರನ್ನ ಸಜ್ಜನರು ಕೇಳಿದಾಗ ಅವರು ಮಧ್ವಾಚಾರ್ಯ ಕಥೆಯನ್ನ ಹೇಳ್ತಾರೆ. ವಸ್ತುತಃ ಮಧ್ವಾಚಾರ್ಯರ ಕಥೆಯನ್ನ ದೇವಮಾನವ ಸುರ ಅಸುರ ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಅಷ್ಟು ಮಹಿಮೆ ಇದೆ ಆಚಾರ್ಯರು. ಅದು ವಿಶೇಷವಾಗಿ ದೇವತೆಗಳಿಗೆ ನಮ್ಮ ಆಯುಷ್ಯಕ್ಕಿಂತ ಬಹಳ ದೊಡ್ಡ ಆಯುಷ್ಯ ಇದೆ. ನಮಗೀಗ 100 ವರ್ಷ ಆಯುಷ್ಯ, ನಮ್ಮ ಆಯುಷ್ಯ ಬಹಳ ಅಲ್ಪ ದೇವತೆಗಳ ಮುಂದೆ. ಯಾಕೆ? ದೇವತೆಗಳಿಗೆ ಲೆಕ್ಕ ಹೇಗೆ ಅಂದ್ರೆ, ನಮ್ಮ 360 ವರ್ಷ ದೇವತೆಗಳಿಗೆ 1 ವರ್ಷ ಅಷ್ಟೇ. ಅದು ನಮ್ಮ 360 ದಿನ ಏನಿದೆ ದೇವತೆಗಳಿಗೆ 1 ದಿವಸ, ನಮ್ಮ 360 ವರ್ಷ ದೇವತೆಗಳಿಗೆ 1 ವರ್ಷ ಆಗಿರ್ತದೆ. ಅಂಥದ್ದು 12,000 ವರ್ಷ ಅವರದ್ದು ಪ್ರಮಾಣ. ಹಾಗಾದ್ರೆ ದೇವತೆಗಳು ಎಷ್ಟು ದೊಡ್ಡ ಪ್ರಮಾಣ ಇದೆ, ಲಕ್ಷಾಂತರ ವರ್ಷಗಳ ಪ್ರಮಾಣ ಇದೆ. ಅಷ್ಟು ವರ್ಷ ಆಯುಷ್ಯ ನಮಗೆ ಒಂದು ವೇಳೆ ಇದ್ರೂ ಪೂರ್ಣ ಮುಗಿಸ್ಲಿಕ್ಕಾಗಲ್ಲಂತ ಅಷ್ಟು ಮಹಿಮೆ ಇದೆ ಮಧ್ವಾಚಾರ್ಯರು. ಆದ್ರೂ ಕೇಳ್ತಾ ಇದ್ದೀರಿ ನೀವು, ಹೇಳ್ತೇನೆ ಅಂತ ಕೆಲವು ಮಹಿಮೆಗಳನ್ನ ಹೇಳುತ್ತಾರೆ. ಏನು ಮಹಿಮೆ? ಒಂದು ಕಡೆಯಲ್ಲಿ ಆಚಾರ ಸಂಚಾರ ಮಾಡುವಾಗ ಈಶ್ವರ ದೇವ ಅಂತ ಒಬ್ಬ ರಾಜ, ಅವನ ಆಚಾರ್ಯರಿಗೆ ಹೇಳಿದಂತೆ, ಮಧ್ವಾಚಾರ್ಯರೇ, ನಮ್ಮ ಊರಿಗೆ ಯಾರೇ ಬಂದ್ರು ನಾನು ಅವ್ರಿಗೆ ಕೆಲಸ ಹೇಳ್ತೇನೆ. ಏನ್ ಕೆಲಸ ಅಂದ್ರೆ, ನಮ್ಮ ಊರಲ್ಲಿ ಒಂದು ದೊಡ್ಡ ಕೆರೆ ಕಟ್ಟಬೇಕು ಅಂತ ವಿಚಾರ ಮಾಡಿದ್ದೇನೆ. ಕೆರೆ ತೋಡ್ಬೇಕಾದ್ರೆ ಮೊದಲೆಲ್ಲ ಮಣ್ಣೆಲ್ಲ ಅಗಿಬೇಕು. ಅದಕ್ಕೆ ನಾನು ಕೆಲಸಕ್ಕೆ ಜನರನ್ನ ಇಟ್ಟಿಲ್ಲ. ಈ ಊರಲ್ಲಿ ಯಾರ್ಯಾರು ಹೋಗ್ತಾರೋ ಅವ್ರ ಹತ್ರ ಕೆಲಸ ಮಾಡಿಸೋದು, ಅವ್ರಿಗೆ ಸನಿಕೆ ಕೊಡೋದು, ನೀವು ಅಗಿರಿ ಅಂತ ಹೇಳೋದು. ಈ ರೀತಿ ನಾನು ಮಾಡಿಸ್ತಾ ಇದ್ದೇನೆ. ಹಾಗೆ ನೀವು ಕೂಡ ಒಂದು ದಿವಸ ಪೂರ್ಣ ಅಗಿಯೋ ಕೆಲಸ ಮಾಡಬೇಕು. ಆಮೇಲೆ ನೀವೊಂದು ಬಿಟ್ಬಿಡ್ತೇವೆ, ನೀವು ಮುಂದಕ್ಕೆ ಹೋಗ್ಬೋದು, ನೀವು ನಿಮ್ ಶಿಷ್ಯರೆಲ್ಲ ಸೇರಿ ಅಗಿಬೇಕು ಅಂತ ಹೇಳುತ್ತೆ. ಆಚಾರ ಹೌದಾ ಸರಿ ಆಯ್ತು ಅಂತಾರೆ. ಆದ್ರೆ ಮಧ್ವಾಚಾರ ಒಂದು ಮಾತು ಹೇಳ್ತಾರೆ, ಇಲ್ಲಪ್ಪ ನಾನು ಅಗಿತೇನೆ, ಆದ್ರೆ ಈ ಅಗಿಯೋದು ಹೇಗೆ ಅಂತ ನಮಗ್ ಗೊತ್ತಿಲ್ಲ, ನಾವು ಸನ್ಯಾಸಿಗಳಲ್ಲ, ನಮಗೆ ಪಾಠ ಪ್ರವಚನ ಜಪ ಧ್ಯಾನ ಗೊತ್ತು, ಸನಿಕೆ ತಗೊಂಡು ಅಗಿಯೋದೆಲ್ಲ ನಮಗ್ ಗೊತ್ತಿಲ್ಲ, ಅದನ್ನ ಹೇಗೆ ಅಂತ ತೋರಿಸ್ಕೊಡು. ನಾನು ತೋರಿಸ್ತೇನೆ ಅಂತ ನಾ ರಾಜ ತಾನೇ ಅಗಿಲಿಕ್ಕೆ ಶುರು ಮಾಡ್ತಾನೆ. ಶುರು ಮಾಡಿದ್ಮೇಲೆ ಬಿಡ್ಬೇಕಲ್ಲ ಅವನು, ಈಗೊಂದು 2 ನಿಮಿಷ ಅಗದು ಆಚಾರ ಇದೇ ರೀತಿ ಮಾಡ್ಬೇಕು ಅಂತ ಹೇಳ್ಬೇಕು. ಅವನು ಅಗಿಲಿಕ್ಕೆ ಶುರು ಮಾಡಿದವನು ಬಿಡ್ಲೇ ಇಲ್ಲಂತೆ, ಅಗಿತಾನೆ ಇದ್ದಾನೆ ಅಗಿತಾ ಇದ್ದಾನೆ ಅಗಿತಾ ಇದ್ದಾನೆ. 1 ನಿಮಿಷ ಆಯ್ತು, 2 ನಿಮಿಷ ಆಯ್ತು, ಆಚಾರ ನೋಡಿದ್ರು, ಮುಂದಕ್ಕೆ ಹೊರಟು, ಆಚಾರ ಶಿಷ್ಯರು ಹೊರಟರು, ಎಲ್ಲರೂ ಅಲ್ಲಿಂದ ಮುಂದಿನ ಊರಿಗೆ ಹೋಗಿಬಿಟ್ರು. ಇವ್ರು ಇನ್ನೂ ಅಗಿತಾನೇ ಇದ್ದಾನೆ. ಅದಕ್ಕೆ ಪಂಡಿತಾಚಾರ್ಯ ಹೇಳ್ತಾರೆ, ಮಹೀಯೋ ಮತಿ ಮಾಹಾತ್ಮ್ಯಾತ್ ವೈವಶ್ಯೇನ ಖನನ ಖಲಹ. ಒಬ್ಬ ದುಷ್ಟ ಇವನು. ಯಾಕೆ? ಮಧ್ವಾಚಾರ್ಯ ಅಗಿಲಿಕ್ಕೆ ಹೇಳಿದ ಅನ್ನೋದೊಂದು ದುಷ್ಟ ಅಂತಲ್ಲ. ನಮ್ಮಲ್ಲಿ ಒಂದು ಕ್ರಮ ಇದೆ,
ನಾವು ನಮ್ಮಲ್ಲಿ ಕೆಲಸಕ್ಕೆ ಅಂತ ಬಂದಿರೋ ಜನರ ಹತ್ರ ಕೆಲಸ ಮಾಡಿಸಿದ್ರು ಅವ್ರಿಗೆ ಗೌರವ ಕೊಡಬೇಕು ಅಂತಿದೆ. ಅಂಥದ್ದು ಯಾರೋ ಬಂದಿರತಕ್ಕ ಅತಿಥಿಗಳ ಹತ್ರ ಅಗಿಯೋ ಕೆಲಸ ಮಾಡಿದ್ರೆ ಎಂತ ದುಷ್ಟ ಇರ್ಬೇಕು ಅವನು. ಅಂತ ದುಷ್ಟ ಅವನು. ಅದಕ್ಕೆ ಆಚಾರ್ಯರು ಏನ್ ಮಾಡಿದ್ರು, ಅವನಿಗೆ ಪ್ರೇರಣೆ ಮಾಡ್ಲಿಲ್ಲ. ಅದಕ್ಕೆ ಒಂದು ಶ್ಲೋಕ ಇದೆ ಇಲ್ಲಿ, ನಾನೇ ನೇನಾ ನೇನಾ ನೇನೋ ನೂನೇನ ನನು ನನ್ನ. ಒಂದೇ ಅಕ್ಷರದ ಶ್ಲೋಕ ಅದು, ನಕಾರವೇ ಇದೆ ಪೂರ್ಣದ್ರಲ್ಲಿ, ಎಲ್ಲ ಅಕ್ಷರಗಳು ನಕಾರವೇ. ಆ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ ಪಂಡಿತಾಚಾರ್ಯರು ಅಂದ್ರೆ, ಈ ಜಗತ್ತಲ್ಲಿರುವ ಪ್ರತಿಯೊಂದು ಜೀವಿಗಳ ವ್ಯಾಪಾರವೂ ಕೂಡ ಮಧ್ವಾಚಾರ್ಯರ ಪ್ರೇರಣೆಯಿಂದ ನಡೀತದೆ. ಅದಕ್ಕೆ ಅವರಿಗೆ ಅನ ಅಂತ ಹೆಸರು. ಅನಕ್ಕೆ ಪ್ರ ಸೇರಿಸಿದ್ರೆ ಪ್ರಾಣ ಅಂತ ಆಗತ್ತೆ. ಮುಖ್ಯ ಪ್ರಾಣನಿಗೆ ಪ್ರಾಣ ಅಂತ ಹೆಸರು ಯಾಕೆಂದ್ರೆ ಪ್ರಕರ್ಷವಾಗಿ ಅನ ಚೇಷ್ಟೆ, ನಮ್ಮಿಂದ ಚೇಷ್ಟೆ ಮಾಡಿಸ್ತಾರಾದ ಕಾರಣ ಅವರಿಗೆ ಪ್ರಾಣ, ಮುಖ್ಯ ಪ್ರಾಣ ಅಂತ ಕರೆಯುವಂತಹದ್ದು. ಹಾಗಾದ್ರೆ ಯಾವುದೇ ಒಬ್ಬ ವ್ಯಕ್ತಿ ನೋಡೋದು, ಕೇಳೋದು, ಮಲ್ಕೊಳ್ಳೋದು, ನಡೆಯೋದು, ಕುಡಿಯೋದು, ತನ್ನ ದೇಹದ ಅವಯವಗಳಲ್ಲಿ ಏನೇ ಚೇಷ್ಟೆ ಮಾಡ್ಬೇಕಾದ್ರೆ ಒಳಗೆ ನಿಂತು ಪ್ರಾಣದೇವರು ಮಾಡಿಸ್ತಾರೆ. ಇದು ಯಾರ್ಯಾರಿಗೆ? ನಾನಾನಾಹ, ಜಗತ್ತಲ್ಲಿರುವ ನಾನಾ ವಿಧವಾದ ಎಲ್ಲ ಪ್ರಾಣಿಗಳು ಮುಖ್ಯ ಪ್ರಾಣದೇವರ ಪ್ರೇರಣೆಯಿಂದಲೇ ಕೆಲಸ ಮಾಡೋದು. ಅದಕ್ಕೆ ಆರಂಭದಲ್ಲಿ ಹೇಳಿದ್ದು ಪ್ರಾಣಿ ಗಣ ಪ್ರಣೇತ, ಎಲ್ಲ ಪ್ರಾಣಿಗಳ ಸಮೂಹವನ್ನ ಮುಂದೆ ನಡೆಸುವವರು, ಚೇಷ್ಟೆ ಮಾಡಿಸುವವರೇ ಮುಖ್ಯ ಪ್ರಾಣದೇವರು. ಹಾಗಾದ್ರೆ ಎಲ್ಲರಿಗೂ ಚೇಷ್ಟೆ ಮಾಡಿಸ್ತಾರೆ ಅಂತಂದ ಮೇಲೆ ಎಲ್ಲರೂ ಕೂಡ ಅದರಲ್ಲಿ ದೇವರು ಲಕ್ಷ್ಮೀ ದೇವನು ಸೇರಿಸ್ಕೊಂಡ್ಬಿಟ್ರೆ, ಅದಕ್ಕೆ ಹೇಳ್ತಾರೆ ಲಕ್ಷ್ಮೀನಾರಾಯಣರಿಗೆ ಇವರ ಪ್ರೇರಣೆ ಇಲ್ಲ. ಲಕ್ಷ್ಮೀನಾರಾಯಣರು ಇವರಿಗೆ ಪ್ರೇರಣೆ ಮಾಡುತ್ತಾರೆ. ಅಂದ್ರೆ ದೇವರು ಲಕ್ಷ್ಮೀದೇವಿ ಪ್ರಾಣದೇವರ ಒಳಗೆ ನಿಂತು ಅವರಿಗೆ ಪ್ರೇರಣೆಯನ್ನ ಕೊಡ್ತಾರೆ. ಲಕ್ಷ್ಮೀದೇವಿಯ ಒಳಗೆ, ದೇವರೊಳಗೆ ಪ್ರಾಣದೇವರು ಕೆಲಸ ಮಾಡೋದು. ಆದರೆ ಲಕ್ಷ್ಮೀನಾರಾಯಣರನ್ನು ಬಿಟ್ಟು ಇನ್ನೇನೆಲ್ಲ ಜೀವಿಗಳಿದ್ದಾರೆ, ಭಾರತೀ ದೇವಿಯಿಂದ ಆರಂಭಿಸಿ ಋಣಪರ್ಯಂತ ಎಲ್ಲಾ ಜೀವಿಗಳ ಒಳಗೆ ಚೇಷ್ಟೆ ನಡೆಯುವಂತಹದ್ದು ಮುಖ್ಯ ಪ್ರಾಣದೇವರ ಪ್ರೇರಣೆ. ಈ ತತ್ವವನ್ನ ಆಚಾರಲ್ಲಿ ತೋರಿಸಿದ್ರಂತೆ. ಆ ರಾಜ ಏನೋ ಹೇಳ್ತಾ ಇದ್ದಾನೆ, ಮಧ್ವಾಚಾರ ಹತ್ರ ಅಗಿಸ್ತೇನೆ ಅಂತ. ಅಗಿಸೋದು ನಿಲ್ಲಿಸ್ಬೇಕಲ್ಲ, ಅವನು ಅಗಿಯೋದನ್ನ ಅವನು ನಿಲ್ಲಿಸ್ಬೇಕಾದ್ರೆ ಆ ಚೇಷ್ಟೆ ನಿಲ್ಲಿಸೋದು ಕೂಡ ಅವನ ಕೈಯಲ್ಲಿಲ್ಲ, ಅದು ಪ್ರಾಣದೇವರ ಕೈಯಲ್ಲಿದೆ. ಅಗಿಲಿಕ್ಕೆ ಶುರು ಮಾಡೋದು ಅವನ ಕೈಯಲ್ಲಿಲ್ಲ, ಅದು ಪ್ರಾಣದೇವರ ಕೈಯಲ್ಲಿ. ಯಾಕಂದ್ರೆ ನಮ್ಮ ದೇಹದ ಪ್ರತಿಯೊಂದು ಅವಯವೂ ಕೂಡ ವ್ಯಾಪಾರ ಮಾಡ್ಬೇಕಾದ್ರೆ ಪ್ರಾಣದೇವರ ಪ್ರೇರಣೆ ಆಗಬೇಕು. ಹಾಗಾಗಿ ಒಂದು ಶ್ಲೋಕ ಇರೋದು, ಸರ್ವೇಂದ್ರಿಯಾಭಿಮಾನಿಸ್ಥ ಮುಖ್ಯ ಪ್ರಾಣಸ್ಥ ವಿಷ್ಣುನ. ನಮ್ಮ ದೇಹದಲ್ಲಿ ಯಾವುದೇ ಕೆಲಸ ನಡೆಯುವಾಗ ದೇಹದಲ್ಲಿರುವ ಇಂದ್ರಿಯಾಭಿಮಾನಿ ದೇವತೆಗಳು, ಅವರ ಒಳಗಿರತಕ್ಕ ಮುಖ್ಯ ಪ್ರಾಣದೇವರು, ಅವರೊಳಗಿರತಕ್ಕ ಪರಮಾತ್ಮ, ಇಷ್ಟು ಪ್ರೇರಣೆಯಿಂದ ನಮ್ಮ ದೇಹದಲ್ಲಿ ವ್ಯಾಪಾರ ನಡೆಯುತ್ತೆ. ಹಾಗಾಗಿ ಮುಖ್ಯ ಪ್ರಾಣದೇವರು ಅವನಿಗೆ ಪ್ರೇರಣೆ ಮಾಡ್ಲೇ ಇಲ್ಲ, ಅವನು ಅಗಿತಾ ಇದ್ದವನು ಅಗಿತಾನೇ ಇದ್ದ. ಆಚಾರ ಮುಂದಕ್ಕೆ ಪ್ರಯಾಣವನ್ನ ಮಾಡಿರುತ್ತೆ. ಹೀಗೆ ಮಧ್ವಾಚಾರ್ಯರು ತಮ್ಮ ಪ್ರೇರಕ ಶಕ್ತಿಯನ್ನ ತೋರಿಸಿದ್ದಾರೆ ಆ ಒಂದು ಘಟನೆಯಲ್ಲಿ. ಅದಾದ ಮೇಲೆ ಪಂಡಿತಾಚಾರ್ಯ ಹೇಳ್ತಾರೆ, ಮಧ್ವಾಚಾರ್ಯರು ಆ ರಾಜನಿಗೆ ಈ ರೀತಿ ಸ್ತಬ್ಧನಾಗುವಂತೆ ಮಾಡಿಬಿಟ್ರು ಅನ್ನೋದು ಆಶ್ಚರ್ಯ ಅಲ್ಲ. ಯಾಕೆ ಅಂದ್ರೆ ಯಮಶೇಷ ಭವ ಪ್ರಭವ ಸ್ಮರತ, ರುದ್ರಾದಿ ದೇವತೆಗಳೇ ಮಧ್ವಾಚಾರ್ಯರ ಪ್ರೇರಣೆಯಲ್ಲಿ ರತರಾಗಿರತಕ್ಕಂಥದ್ದು. ಪ್ರವೃತ್ತಿ ಮಧ್ವಾಚಾರ ಅಧೀನ. ಆಗಿರುವಾಗ ಈ ರಾಜ ಮಧ್ವಾಚಾರ ಅಧೀನನಾಗಿ ಪ್ರೇರಿತನಾಗಿದ್ದ ಅನ್ನೋದು ಏನು ಆಶ್ಚರ್ಯ ಅಲ್ಲ ಅಂತ. ಅದಾದ್ಮೇಲೆ ಆಚಾರ ಸಂಚಾರ ಮಾಡ್ತಾರೆ. ಮಾಡುವಾಗ ಗಂಗಾ ನದಿಯ ತೀರದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಅನೇಕ ಶಿಷ್ಯರಿಂದ ಕೂಡಿಕೊಂಡು ಹೋಗ್ತಾ ಇದ್ದಾರೆ. ಹೋಗುವಾಗ ಗಂಗಾ ನದಿ ಬಂತು, ಅದನ್ನ ದಾಟಿ ಮುಂದಕ್ಕೆ ಹೋಗ್ಬೇಕು. ಆದ್ರೆ ಆ ನದಿಯನ್ನು ದಾಟ್ಲಿಕ್ಕೆ ಒಂದು ದೋಣಿ ಬೇಕು, ದೋಣಿಯಲ್ಲಿ ದಾಟಬೇಕು. ದೋಣಿಯೇ ಇಲ್ಲ. ಯಾಕೆ ಅಂದ್ರೆ ಈ ದಡದವರಿಗೂ ಆ ದಡದವರಿಗೂ ಏನೋ ವಿರೋಧ ಆಗಿದೆ. ವಿರೋಧ ಆಗಿ ಇಲ್ಲಿ ಅವರು ಅಲ್ಲಿಗೆ ಹೋಗಲ್ಲ, ಅಲ್ಲಿ ಅವರು ಇಲ್ಲಿ ಬರೋ ಹಾಗಿಲ್ಲ, ಪರಸ್ಪರ ವೈಮನಸ್ಯ. ಆ ಪ್ರಸಂಗದಲ್ಲಿ ಮಧ್ವಾಚಾರ್ಯರು ಹೇಗೆ ಹೋಗೋದು, ಹೋಗದೆ ಇಲ್ಲೇ ನಿಂತು ಬಿಟ್ರೆ ಮತ್ತೆ ಪೂರ್ಣ ಯಾತ್ರೆ ಆಗಲ್ಲ. ಅದಕ್ಕೆ ಆಚಾರ್ಯ ಏನ್ ಮಾಡಿದ್ರು, ಹಾಗೆ ದೋಣಿ ಇಲ್ಲದಿದ್ರು ಹಾಗೆ ಹೋಗೋಣ ಅಂತ ಹೊರಟಿದ್ದಾರೆ. ಹೇಗ್ ಹೋಗೋದು? ಇಮಾನ್ ಸ್ವಸ್ವ ಪೂರ್ವಾಶ್ರಯಾನ್ ಆತ್ಮವಾಕ್ಯಾತ್ ಸಲೀಲಂ ದಯಾಲುಸ್ಸ ಮೂಲಾಶ್ರಯ. ಆಚಾರ್ಯ ಹೇಳಿದ್ರಂತೆ ಶಿಷ್ಯರಿಗೆ, ನನ್ನನ್ನು ಒಬ್ರು ಹಿಡ್ಕೊಳ್ಳಿ, ಅವರನ್ನೊಬ್ರು ಹಿಡ್ಕೊಳ್ಳಿ, ಹೀಗೆ ಒಬ್ಬೊಬ್ಬರೊಬ್ಬೊಬ್ರು ಹಿಡ್ಕೊಂಡಿರಿ, ನಾನು ಹೊರಡ್ತೇನೆ, ನನ್ನ ಹಿಂದೆ ಹಿಂದೆ ನೀವು ಬಂದ್ಬಿಡಿ. ಹಾಗೆ ಆಚಾರ ಮುಂದೆ ಮುಂದೆ ಹೋಗ್ತಾ ಇದ್ದಾರೆ ಗಂಗಾ ನದಿಯ ಮೇಲೆ. ಹಿಂದೆ ಹಿಂದೆ ಶಿಷ್ಯರು ಬರ್ತಾ ಇದ್ದಾರೆ. ಹೀಗೆ ಗಂಗಾ ನದಿಯಲ್ಲಿ ದಾಟೇ ಬಿಟ್ರು ಆಚಾರ್ಯ. ಈ ಕಡೆ ದಡದಲ್ಲಿರ್ತಕ್ಕ ಜನರೆಲ್ಲ ಆಲೋಚನೆ ಮಾಡಿದ್ದ, ದೋಣಿಯೇ ಇಲ್ಲ, ಯಾವುದೇ ತೆಪ್ಪ ಇಲ್ಲ, ಹೇಗೆ ಹೋಗ್ತಾರೆ ಮಧ್ವಾಚಾರ್ಯರು ಅಂತ. ಅದ್ರ ಆಚಾರ್ಯ ಅದು ಯಾವುದರ ಸಹಕಾರದಲ್ಲಿ ತಾವು ಹಾಗೇ ನದಿಯನ್ನು ದಾಟುತ್ತಾ ಇದ್ದಾರೆ. ಹಾಗೆ ದಾಟೋ ಹೊತ್ತಿಗೆ ಆ ಕಡೆ ದಡದಲ್ಲಿರೋರು ನೋಡಿದ್ರು, ಯಾರೋ ನಮ್ಮ ದಡಕ್ಕೆ ಬರ್ತಾ ಇದ್ದಾರಲ್ಲ ಅಂತ. ಯಾಕೆ ಯಾರು ಅನೇಕ ವರ್ಷಗಳಿಂದ ಯಾರು ಬರ್ತಾನೆ ಇರ್ಲಿಲ್ಲ, ಅಷ್ಟು ವೈಮನಸ್ಸೆ ಉಂಟಾಗಿಬಿಟ್ಟಿದೆ. ಆಚಾರ ಬಂದದ ನೋಡಿ ಅವ್ರಿಗೆ ಸಿಟ್ಟು ಬಂದ್ಬಿಡ್ತಾ ಆ ಕಡೆಯವರಿಗೆ. ಅಲ್ಲಿರೋರೆಲ್ಲ ಪರಸ್ಪರ ಮಾತನಾಡ್ಕೊಂಡ್ರು, ಭಟರುಗಳು, ಸೈನಿಕರು, ಯಾರೋ ಬರ್ತಾ ಇದ್ದಾರೆ, ಅವ್ರನ್ನ ಹೊಡೆದ್ ಬಿಡೋಣ ಬಂದ್ಕೊಳ್ಳಿ ಅಂತ ವಿಚಾರ ಮಾಡ್ತಾರೆ. ವಾರಯತ ವಾರಯತ ವೈರಿ ಸುರದೋಮೋನ್ ಮಾರಯತ ಮಾರಯತ ಪಾರಗಮನಾರ್ಥ. ಅವ್ರ ದಡ ಹತ್ಲಿಕ್ ಬಾಗ್ಬಾರ್ದು, ಇನ್ನು ನದಿಯಲ್ಲೇ ಇದ್ದಾರೆ ಅವರು. ನದಿಯಿಂದ ಅವ್ರ ಮೇಲಕ್ಕೆ ಹತ್ತಿ ಬರ್ತಾ ದಡಕ್ಕೆ ಭಗವತಿ ಕೊಂದೇ ಬಿಡವರನ್ನ ಅಂತ ಆದೇಶ ಮಾಡ್ತಾರೆ ಮೇಲಿರೋ ಅಧಿಕಾರಿಗಳು. ಆಗ ಆಚಾರ ಅಂತಾರೆ, ಎಂಥ ಮೂರ್ಖರಿದ್ದೀರಿ ಅಂತಾರೆ. ಯಾಕೆ ಅಂದ್ರೆ ನಾವೆಲ್ಲರೂ ಕೂಡ ಯತಿಗಳು.
ನಮ್ಮಲ್ಲಿ ಯಾರ ಕೈಯಲ್ಲೂ ಶಸ್ತ್ರಾಸ್ತ್ರಗಳೇನಿಲ್ಲ. ನೀವು ನೋಡಿದ್ರೆ ಎಲ್ಲ ಶಸ್ತ್ರಾಸ್ತ್ರಗಳನ್ನ ಹಿಡ್ಕೊಂಡು ನಿಂತಿದ್ದೀರಿ. ಹಾಗಾದ್ರೆ ಶಸ್ತ್ರಪಾಣಿಗಳಾದ ನೀವು ಶಸ್ತ್ರವೇ ಇಲ್ಲದ ನಮ್ಮನ್ನು ನೋಡಿ ಹೆದರ್ಬೇಕು ಯಾಕೆ, ನಮ್ಮನ್ನು ಹೊಡಿಬೇಕು ಯಾಕೆ ನೀವು? ಹಾಗಾಗಿ ಆಚಾರ್ಯಂದ್ರು ಎಂತಹ ಒಂದು ಮೂರ್ಖರಂತೆ ವರ್ತಿಸ್ತಾ ಇದ್ದೀರಿ. ಆಪತತ ಆಲಪತ ಇತ್ಯವದಚ್ಚೈ ನಜಡ ಜಲೆ ಪತತ ಸಾಹಸಾದ. ಜಡರಂತೆ ಇದ್ದೀರಿ, ನೀವೆಲ್ಲ ಮೂರ್ಖರಂತೆ ಇದ್ದೀರಿ. ನೀರಿನಲ್ಲಿ ಬೀಳಬೇಡಿ, ನಮ್ಮಿಂದ ನಿಮಗೆ ಯಾವ ಬೆದೂ ಇಲ್ಲ. ನಾವು ನಿಮ್ಮೊಟ್ಟಿಗೆ ಗಲಾಟೆ ಮಾಡ್ಲಿಕ್ಕೆ ಬಂದವರು, ನಮ್ಮ ಪಾಡಿ ನಾವು ಮುಂದಕ್ಕೆ ಪ್ರಯಾಣ ಮಾಡ್ತೀವಿ, ನೀವು ಚಿಂತೆ ಮಾಡಬೇಡಿ ಅಂತ ಆಚಾರ್ಯ ಹೇಳಿ. ಆಚಾರ್ಯರ ಆ ಮಾತಿನ ಶೈಲಿಯನ್ನು ನೋಡಿ ಆ ಪ್ರಾಂತದಲ್ಲಿರತಕ್ಕ ಒಡೆಯನಾದ ರಾಜನಿಗೆ, ಅವನು ತುರುಷ್ಕ ರಾಜ, ಆ ಜಾತಿಯ ರಾಜ್ಯದವನು, ಅವನಿಗೆ ಆಶ್ಚರ್ಯ ಆಯ್ತು. ಮಧ್ವಾಚಾರ್ಯರ ಆ ಒಂದು ನಡಿಗೆ, ಅವರ ದೇಹದಲ್ಲಿರತಕ್ಕ ಕಾಂತಿ, ಅವರ ಮುಖದಲ್ಲಿರತಕ್ಕ ತೇಜಸ್ಸು, ಅವರ ಒಂದು ಗಾಂಭೀರ್ಯಾದಿ ಗುಣಗಳನ್ನು ನೋಡಿದ, ಆಶ್ಚರ್ಯಪಟ್ಟ. ಅವನಿಗೆ ಆಶ್ಚರ್ಯ ಅನಿಸಿದ್ದು ಏನು ಅಂದ್ರೆ, ನೂರಾರು ಭಟ್ರು ನಿಂತಿದ್ದಾರೆ, ಕೈಯಲ್ಲಿ ಕೊಡಲಿ, ಬಿಲ್ಲು, ಬಾಣ, ಈಟಿ ಮೊದಲಾದ ಬೇರೆ ಬೇರೆ ಆಯುಧಗಳನ್ನು ಹಿಡ್ಕೊಂಡಿದ್ದಾರೆ. ಎಲ್ಲವೂ ಹರಿತವಾದ ಆಯುಧಗಳು. ಮತ್ತೆ ಆ ನಿಂತವರೆಲ್ಲರೂ ನೋಡುವಾಗಲೇ ಭಯಂಕರ ಯಮದೂತರಂತಿದ್ದಾರೆ. ಅಷ್ಟು ಕಠೋರವಾದ ವ್ಯಕ್ತಿಗಳು, ಮುಖವೂ ಹಾಗೆ, ಅವರ ಪ್ರವೃತ್ತಿಯೂ ಹಾಗೆ. ಅಂಥವರ ಮಧ್ಯದಲ್ಲ ಆಚಾರ ಬರ್ತಾ ಇದ್ದಾರೆ. ಗುರುವಾಗಿ ಇವ್ರಿಗೆ ಯಾವ ಹೆದರಿಕೆ ಇಲ್ಲ, ಭಯ ಇಲ್ಲ. ನಿರ್ವಿಕಾರ ಚರಿತೋಪಿ ಪರೀತ. ಅದೊಂದು ರೀತಿ ಹೇಗಿತ್ತು ಅಂದ್ರೆ ಪಂಡಿತಾಚಾರ್ಯ ಹೇಳ್ತಾರೆ, ನೂರಾರು ನರಿಗಳ ಮಧ್ಯದಲ್ಲಿ ಸಿಂಹ ಬಂದ್ರೆ ಹೇಗಿರುತ್ತೆ, ಅಷ್ಟು ಗಂಭೀರವಾಗಿ ಬರ್ತಾರೆ, ಯಾವ ಭಯವೂ ಇಲ್ಲ. ಯಾರು ಚುಚ್ಚಿ ಬಿಡ್ತಾರೆ, ಹೊಡೆದು ಬಿಡ್ತಾರೆ, ಅಂಜಿಕೆ. ಇದನ್ನ ನೋಡಿ ಆಶ್ಚರ್ಯ ಆಗಿ ಅವನು ಮಾತನಾಡ್ತಾನೆ ಆಚಾರ್ಯರ ಹತ್ರ, ಇದೆಲ್ಲ ಹೇಗೆ ಸಾಧ್ಯ ಆಯ್ತು ನಿಮ್ಮ ಹತ್ರ? ಯಾಕೆಂದ್ರೆ ನಮ್ಮ ಭಟ್ರು ಯಮಕಿಂಕರಂತೆ ಇದ್ದಾರೆ. ಅವನೇ ಹೇಳಿಬಿಡ್ತಾನ ಅದನ್ನ. ಅಂತ ಕಥಂಚ ಚಿಕೀರ್ಷಸಿ ಕಿಂತಂ ಸುಮುಖಮೇ ಪುರುಷೈ ಪರುಷೈ ಕಥಂ ಯಮಭಟೈರಿವನಾಸಿ ವಿಹಿಂಸಿತ. ನನ್ನ ದೂತರೆಲ್ಲ ಯಮಭಟನಂತೆ ಇದ್ದಾರೆ, ಅಷ್ಟು ದುಷ್ಟರವರು. ಅಂಥವರ ಮಧ್ಯದಲ್ಲಿ ನೀವು ಬಂದ್ರೆ ನಿಮಗೇನು ಭಯ ಆಗ್ತಾ ಇಲ್ಲಲ್ಲ, ಇದು ಹೇಗೆ ಸಾಧ್ಯ ಆಯ್ತು ಅಂತ. ಅದಕ್ಕೆ ಆಚಾರ ಹೇಳಿದ್ರಂತೆ, ಇಲ್ಲಪ್ಪ, ಯೋಸೌ ದೇವೋ ವಿಶ್ವದೀಪ ಪ್ರದೀಪ್ತ. ಯಾರು ಇಡೀ ಜಗತ್ತನ್ನ ಬೆಳಗಿಸ್ತಾನೋ ಅಂತಹ ಪರಮಾತ್ಮನ ಪ್ರೇರಣೆಯಿಂದ ನಾವು ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗೋದು. ನಾವು ಸ್ವತಂತ್ರನಲ್ಲ ಅಂತ ನೋಡಿ ಆಚಾರ್ಯರಿಗೆ ಆ ಹಂತದಲ್ಲಿ, ದುಷ್ಟರ ಮಧ್ಯದಲ್ಲಿ ಅಷ್ಟು ಪೀಡೆಗಳಿರುವ ಸನ್ನಿವೇಶದಲ್ಲಿಯೂ ಅವರ ಭಾವನೆ, ನಾನು ದೇವರ ಪ್ರೇರಣೆಯಿಂದ ದೇವರ ದಾಸನಾಗಿ ಕೆಲಸ ಮಾಡ್ತೇನೆ. ಹನುಮಂತ ದೇವರ ಕಥೆಯಲ್ಲಿ ಹೀಗೆ ಇದೆ. ರಾವಣನ ಆಸ್ಥಾನಕ್ಕೆ ಹೋಗಿ ಇಡೀ ಅವರ ಮನವನ್ನ ಧ್ವಂಸ ಮಾಡಿ, ರಾವಣ, ಇಂದ್ರಜಿತ್ ಇವರೆಲ್ಲ ಕ್ರೂರವಾಗಿ ಹನುಮಂತನಿಗೆ ಶಿಕ್ಷೆ ಕೊಡಬೇಕು ಅಂತ ಆಸ್ಥಾನಕ್ಕೆ ಕರೆದು ಮಾತನಾಡಿಸ್ತಾ, ಯಾರ್ ನೀನು ಅಂತ ಕೇಳಿದ್ರೆ ಆಗ ಹನುಮಂತ ಹೇಳ್ತಾನೆ, ನಾನು ರಾಮನ ದಾಸ ಅವೈದೂತಮಾಗಮಂ ದುರಂತ ವಿಕ್ರಮಸ್ಯಮ. ಹಾಗ ಆಚಾರ್ಯ ಇಲ್ಲೂ ಹೇಳ್ತಾರೆ, ಯೋಸೌ ದೇವೋ ವಿಶ್ವದೀಪ ಪ್ರದೀಪ. ನಾವು ಸಮರ್ಥರು, ಸ್ವತಂತ್ರ. ಜಗತ್ತನ್ನ ಬೆಳಗಿಸತಕ್ಕ ಯಾವ ಪರಮಾತ್ಮ ಇದ್ದಾನೆ, ಸೂರ್ಯನಾರಾಯಣ, ಅವನೇ ಎಲ್ಲರ ಬುದ್ಧಿಯನ್ನ ಪ್ರೇರಣೆ ಮಾಡುವವನು. ಕುರುಮ ಸರ್ವಂ ತತ್ಪರಾನುಗ್ರಹೇಣ. ಆ ಪರಮಾತ್ಮನ ಅನುಗ್ರಹದಿಂದ ಅದೆಲ್ಲ ಕಾರ್ಯ ಮಾಡ್ಲಿಕ್ಕೆ ಸಮರ್ಥರಾಗಿದ್ದೇವೆ, ಇದ್ರಲ್ಲಿ ನಮ್ಮದೇನು ದೊಡ್ಡಿಸ್ತಿಕೆ ಇಲ್ಲ ಅಂತ ಅವನಿಗೆ ಸಂತೋಷವಾಗುವಂತೆ ಅವನ ಭಾಷೆಯಲ್ಲಿ ಉತ್ತರವನ್ನ ಕೊಡ್ತಾನೆ. ಇದನ್ನು ನೋಡಿ ಅವನಿಗೆ ಇನ್ನಷ್ಟು ಆಶ್ಚರ್ಯ ಆಗತ್ತೆ, ಆಚಾರ್ಯರ ಪಾಂಡಿತ್ಯ ಎಂತಹದ್ದು ಅಂತ. ಆಗ ಅವನು ಆಚಾರ್ಯರ ಆ ವ್ಯಕ್ತಿತ್ವ, ಅವರ ವಾಕ್ಪಟುತ್ವ, ಅವರ ತೇಜಸ್ಸು, ಅವರ ಗಾಂಭೀರ್ಯಾದಿ ಗುಣಗಳನ್ನ ಗಮನಿಸಿ ಆಚಾರ್ಯರಿಗೆ ನನ್ನ ರಾಜ್ಯವನ್ನೇ ಕೊಡ್ತೇನೆ ಅಂತಾನೆ. ಆಚಾರ ಅಂತಾರೆ, ನಿನ್ನ ರಾಜ್ಯ ಯಾವುದು ನನಗೆ ಬೇಡಪ್ಪ, ನಾವು ಸಂಚಾರಕ್ಕೆ ಬಂದವರು, ನಾವು ಸಂಚಾರಕ್ಕೆ ಬಂದು ಹಾಗೆ ಮುಂದಕ್ಕೆ ಹೋಗ್ತಾರೆ. ಇಲ್ಲಿ ಆಚಾರ್ಯರು ಎರಡು ಅಂಶವನ್ನ ತೋರಿಸಿಕೊಟ್ಟಿದ್ದಾರೆ. ಏನು ಅಂದ್ರೆ, ಒಬ್ಬ ರಾಜಾದಿಗಳಲ್ಲಿ ಕಲಹಾದಿಗಳು ಉಂಟಾದಾಗ ನಾವು ಅವ್ರ ಜೊತೆಗೆ ನಿಂತು ಯುದ್ಧಾದಿಗಳನ್ನ ಮಾಡ್ತಾ ಜೀವನ ಕಡಿಲಿಕ್ಕೆ ಆಗಲ್ಲ. ಯಾಕೆಂದ್ರೆ ಒಂದಲ್ಲ ಎರಡಲ್ಲ, ಸಾಯೋ ತನಕ ಅದನ್ನೇ ಮಾಡ್ತಾ ಕುತ್ಕೊಳ್ಬೇಕಾಗತ್ತೆ, ನಮ್ ಜನ್ಮ ಬಂದದೇ ವ್ಯರ್ಥ ಆಗ್ಬಿಡುತ್ತೆ. ಹಾಗಾದ್ರೆ ಅಂತಹ ಪ್ರಸಂಗದಲ್ಲಿ ನಾವೇನ್ ಮಾಡ್ಬೇಕು, ಬುದ್ಧಿವಂತಿಕೆಯಿಂದ ಪಾರಾಗಿ ಹೋಗ್ಬೇಕು. ಅದಕ್ಕೊಂದು ಮಾತಿದಲ್ಲ, ಬೀಸೋ ದೊಣ್ಣೆ ತಪ್ಪಿಸ್ಕೊಳ್ಳೋದು ಅಂತ. ಹಾಗೆ ಆ ರಾಜನ ಆಕ್ರಮಣ ಇದೇನು ಜೀವನ ಪೂರ್ಣ ನಮ್ಮ ಹಿಂದೆ ಬೆದ್ದಿರ್ತಾನ? ಇಲ್ಲ. ಈ ಒಂದು ನದಿ ದಾಟಿ ಮುಂದೆ ಹೋಗ್ಬಿಟ್ರೆ ಆಯ್ತು. ಹಾಗಾದ್ರೆ ಆ ಒಂದು ದಾಟ್ಲಿಕ್ಕೆ ಏನೊಂದು ಅವನಿಗೆ ಸಂತೋಷವಾಗುವ ಮಾತುಗಳನ್ನ ಆಡ್ಬೇಕು. ಆ ರೀತಿ ಹಿತವಾದ ಮಾತುಗಳನ್ನಾಡಿ ಆಚಾರ ಮುಂದಕ್ಕೆ ಪ್ರಯಾಣ ಮಾಡಿದ್ದಾರೆ. ಇದು ಜಗತ್ತಿಗೆ ತೋರಿಸಿಕೊಟ್ಟ ನೀತಿ. ಏನು ಅಂದ್ರೆ, ನಮಗೆ ಸಾಮರ್ಥ್ಯ ಇದ್ರೆ ದಂಡಿಸ್ಬೇಕು ಅವ್ರನ್ನ, ಸಾಮರ್ಥ್ಯ ಇಲ್ಲದೆ ಇದ್ದಾಗ ಅವ್ರು ಸಂತೋಷ ಪಡಿಸೋದು, ಆಮೇಲೆ ಅವ್ರನ್ನ ಬಿಟ್ಟು ನಮ್ಮ ಪಾಡಿ ನಾವು ಮುಂದಕ್ಕೆ ಹೋಗ್ಬೇಕು. ಹಾಗಂತ ನೋಡಿ ಆಚಾರ್ಯರಿಗೆ ಅವ್ನು ರಾಜ್ಯ ಕೊಡ್ತೀನಿ ಅಂತ ಹೇಳಿ ಹೋಗಿ ಅವನ ಮಠದಲ್ಲಿ, ಅವನ ಮಂದಿರದಲ್ಲಿದ್ದು 2-3 ದಿವಸ ಅಲ್ಲೇ ಭಿಕ್ಷೆ ಮಾಡ್ಕೊಂಡು ಆರಾಮಾಗಿ ಇದ್ಬಿಟ್ಟು ಏನಿಲ್ಲ, ಆಚಾರ್ಯ ಮುಂದಕ್ಕೆ ಹೊರಟೇ ಬಿಟ್ಟು. ಯಾಕಂದ್ರೆ ಆಚಾರ್ಯರಿಗೆ ಅವನ ಯಾವ ಸತ್ಕಾರ ಆದ್ರೆ ಯಾವುದೂ ಬೇಡ. ಆದ್ರೆ ಆಚಾರ್ಯ ಜಗತ್ತಿಗೆ ತೋರಿಸಿದ್ರು, ಇಂತಹ ಆಪತ್ತುಗಳು ಬರೀ ನನ್ನ ಕಾಲದಲ್ಲಿ ಮಾತ್ರ ಅಲ್ಲ, ಎಲ್ಲಾ ಕಾಲದಲ್ಲೂ ಇಂತಹ ಆಪತ್ತುಗಳು ಬರುತ್ತೆ. ಬೇರೆ ಬೇರೆಯವರ ಆಕ್ರಮಣವಾಗತ್ತೆ, ನಿಮಗೆ ಅಡೆತಡೆಗಳು ಬರುತ್ತೆ. ಆಗ ನೀವು ಅವರನ್ನು ಎದುರಿಸ್ಲಿಕ್ಕಾಗತ್ತೋ ಇಲ್ಲೋ ಗೊತ್ತಿಲ್ಲ. ಎದುರಿಸ್ಲಿಕ್ಕಾಗುವ ಸಾಮರ್ಥ್ಯ ಇದ್ರೆ ಎದುರಿಸಿ, ಇಲ್ಲದೇ ಇದ್ರೆ ಸರಳವಾದ ಮಾರ್ಗ ಹುಡುಕಿಕೊಂಡು ಅಲ್ಲಿಂದ ಪರಾಗಿ ಬಿಡಿ ಎನ್ನುವ ನೀತಿಯನ್ನ ತೋರಿಸ್ಲಿಕ್ಕೆ ಆಚಾರ್ಯರು ಆ ರೀತಿ ಮಾಡಿ ಅಲ್ಲಿಂದ ಮುಂದಕ್ಕೆ ಪ್ರಯಾಣವನ್ನ ಮಾಡುತ್ತಾರೆ. ಮುಂದಕ್ಕೆ ಒಂದಿಷ್ಟು ಕಳ್ಳನ ಗುಂಪು ಬರುತ್ತೆ ಆಚಾರ್ಯರ ಮೇಲೆ. ಆಚಾರ್ಯರು ಅವ್ರ ಶಿಷ್ಯರೆಲ್ಲ ಒಟ್ಟಿಗೆ ಹೋಗುವಾಗ ಈ ದೇವರ ಪೆಟ್ಟಿಗೆ ಇದನ್ನೆಲ್ಲ ತಲೆ ಮೇಲೆ ಹೊತ್ಕೊಂಡು ಹೋಗ್ಬೇಕು.
ಹಾಗೆ ಹೊತ್ಕೊಂಡು ಹೋಗುವಾಗ ಗಂಟುಗಳನ್ನೆಲ್ಲ ನೋಡಿ, ಪುಸ್ತಕದ ಗಂಟು, ಆಮೇಲೆ ಅವರ ಪೂಜೆ ಪಾತ್ರೆಗಳ ಗಂಟುಗಳು, ಇದನ್ನ ನೋಡಿ ಅವ್ರೇನ್ ಅನ್ಕೋತಿದ್ರು ಕಳ್ಳರು, ಏನೋ ಸಿಕ್ಕಾಪಟ್ಟೆ ಬಂಗಾರ ದುಡ್ಡು ಎಲ್ಲ ಇರಬೇಕು ಅಂತ ಹೇಳಿ ಅದನ್ನ ಕದಿಬೇಕು ಅಂತ ಬಂದ್ರಂತೆ. ಆಗ ಆಚಾರ್ಯರು ಒಂದು ಬಟ್ಟೆಯನ್ನು ದೊಡ್ಡ ಮುದ್ದೆಯನ್ನಾಗಿ ಮಾಡಿ ಬಿಸಾಡಿದ್ರು ಆ ಕಳ್ಳರ ಮಧ್ಯದಲ್ಲಿ. ಅವ್ರು ಅದರಲ್ಲೇ ಏನೋ ಸಂಪತ್ತಿದೆ ಅಂತ ಅವ್ರು ನನಗೆ ಅಂತ ಹೊಡೆದಾಡ್ಕೊಂಡು ಅವರೇ ಅಲ್ಲೇ ಬಿದ್ದೋಗ್ಬಿಟ್ರು. ಹೀಗೆ ಕರಗಪಟ ಪಿಂಡಾರ್ಥಂ ಅತಿಕೃತ ಚರನ್ನೇತೆ ಶ್ವೇತ ನತಮಿತ ಇಹಾಗಾತ ಏನೋ. ಹೇಗೆ ಹಿಂದೆ ಸಂಶಪ್ತಕ ಗಣಾನ್ ಅರ್ಜುನರು ಸಂಶಪ್ತಕರನ್ನ ಪರಸ್ಪರ ಹೊಡೆದಾಡಿ ಸಾಯುವಂತೆ ಹೇಗೆ ಮಾಡಿದ್ರು, ಹಾಗೆ ಇಲ್ಲಿ ಮಧ್ವಾಚಾರ್ಯರು ಕೂಡ ಒಂದು ಮುದ್ದೆಯನ್ನ ಮಾಡಿ ಅವರಿಗೆ ತಲೆಯಲ್ಲಿ ಮತಿಭ್ರಮಣೆ ಆಗುವಂತೆ ಮಾಡಿ ಹೊಡೆದಾಡುವಂತೆ ಮಾಡಿ ಮತ್ತೆ ಆಚಾರ್ಯ ಮುಂದಕ್ಕೆ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಮತ್ತೆ ಕಳ್ಳರ ಗುಂಪು ಬಂತು. ಆಗ ಆಚಾರ್ಯರು ಶಿಷ್ಯರ ಮೂಲಕ ಏಕೇನತು ಶಿಷ್ಯೇಣ ಕೃಷ್ಣಕುಟಾರಾನ್ ನಿಸ್ತಾಡಿತ ಯುದ್ಧಾನ್ ಅದ್ರಾವಯ ಶಿಷ್ಯರ ಮೂಲಕ ಅವ್ರ ಜೊತೆ ಯುದ್ಧವನ್ನ ಮಾಡಿಸಿ ಅವ್ರು ನೋಡಿಸಿದ್ರು. ಅಂದ್ರೆ ಆಯುಧಗಳನ್ನು ಹಿಡ್ಕೊಂಡು ಅವರೆಲ್ಲ ಹೋರಾಡಿ ಅವ್ರನ್ನೆಲ್ಲ ಸದೆ ಬಡದು ಅವ್ರನ್ನ ಕೆಳಗೆ ಬೀಳಿಸಿ ಮತ್ತೆ ಮುಂದಕ್ಕೆ ಪ್ರಯಾಣ ಮಾಡಿದ್ದಾರೆ. ಅಂದ್ರೆ ಪ್ರಸಂಗದಲ್ಲಿ ಆಚಾರ್ಯರು ಅವರನ್ನ ತಲೆ ಕೆಡಿಸುವ ಕೆಲಸವೂ ಮಾಡಿದ್ದಾರೆ ಕಳ್ಳರನ್ನ. ಅಂದ್ರೆ ಮೋಸದ ಮಾರ್ಗದಲ್ಲಿ ಬಂದವರಿಗೆ ಮೋಸದ ರೀತಿಯಲ್ಲಿ ಉತ್ತರ, ಇನ್ನು ಕೆಲವೊಮ್ಮೆ ಕ್ರೂರರಾಗಿ ಬಂದಾಗ ಅವ್ರನ್ನ ದಂಡನೆ ಮಾಡಬೇಕು, ದಂಡನೆಯೇ ಮಾಡಿಸಿದ್ದಾರೆ. ಆ ಶಿಷ್ಯರು ಯಾರಂದ್ರೆ ಉಪೇಂದ್ರ ತೀರ್ಥರು ಅಂತ ಹೇಳ್ತಾರೆ ವ್ಯಾಖ್ಯಾನಗಳಲ್ಲಿ. ಆ ನಂತರ ಆಚಾರ್ಯರು ಇನ್ನೊಂದು ಬಾರಿ ಹೋಗುವಾಗ ಮತ್ತೊಂದಿಷ್ಟು ದೈತ್ಯರ ಕಳ್ಳರ ಗುಂಪು ಬಂತಂತೆ. ಆಚಾರ್ಯ ಬೊಂಬೆ ಅಂತ ನಿಂತ್ಕೊಂಡ್ಬಿಟ್ರು. ಅವ್ರು ನಿಂತಾದ್ರು ಶಿಷ್ಯರು ಹಾಗೆ ನಿಂತ್ಬಿಟ್ರು. ಶಿಷ್ಯರಿಗೂ ಎಲ್ಲ ಆ ರೀತಿಯ ಶಕ್ತಿಯನ್ನು ಕೊಟ್ಟರು ಆಚಾರ್ಯರು. ಆ ಕಳ್ಳರ ಹತ್ರ ಬಂದು ನೋಡಿದ್ರಂತೆ, ಯಾವ್ದೋ ಪ್ರತಿಮೆ ಇರಬೇಕಿದು ಅಂತ ಹೇಳಿ ಮುಟ್ಟಿದ್ರು, ಏನ್ ಅನಿಸ್ಲ ಹಾಗೆ ಮುಂದೆ ಹೋದ್ರು. ಹಿಂದೋಗಿ ಸ್ವಲ್ಪ ಮುಂದೋಗಿ ಸ್ವಲ್ಪ ತಿರುಗಿ ನೋಡ್ತಾರೆ, ಮತ್ತೆ ಇವ್ರು ನಡ್ಕೊಂಡ್ ಬರ್ತಾ ಇದ್ದಾರೆ ಆಚಾರ್ಯ. ಅಯ್ಯೋ ಇದು ಬೊಂಬೆ ಎಲ್ಲ ಯಾರೋ ಜೀವನ ಮತ್ತೆ ಬಂದ್ರಂತವ್ರು. ಮತ್ತೆ ಆಚಾರ್ಯ ಸುಮ್ಮನೆ ನಿಂತು ಬಿಟ್ಟರು. ಹೀಗೆ ಆಚಾರ್ಯ ಆ ಸ್ತಂಭನಾದಿ ವಿದ್ಯೆಗಳು ಗೊತ್ತಿತ್ತು ಅನ್ನೋದನ್ನ ತೋರಿಸಿಕೊಡ್ತಾರೆ. ಹೀಗೆ ಬೇರೆ ಬೇರೆ ಪ್ರಸಂಗದಲ್ಲಿ ಆಚಾರ್ಯರು ಯಾವ್ಯಾವ ರೀತಿ ನಾವು ಬದುಕಬಹುದು ಅಂದ್ರೆ, ಒಂದ್ ರೀತಿ ಹೇಳೋದಾದ್ರೆ ಆಚಾರ್ಯರ ಒಂದು ಈ ಕ್ರಮಗಳನ್ನು ನೋಡಿದ್ರೆ ನಮ್ಗೆ ಗೊತ್ತಾಗುವ ಸಂದೇಶ ಏನು ಅಂದ್ರೆ, ಜೀವನದಲ್ಲಿ ಅನೇಕ ಅಡೆತಡೆಗಳು ಬರೋದು ಸತ್ಯ, ಅದರಲ್ಲಿ ಯಾವ ಸಂದೇಹವೂ ಇಲ್ಲ, ಅದನ್ನ ಬದಲಾಯಿಸ್ಲಿಕ್ಕೂ ಆಗಲ್ಲ. ಅದಕ್ಕೋಸ್ಕರ ನಾವು ಕಾಲಹರಣ ಮಾಡಬಾರ್ದು. ಯಾವ್ಯಾವ ರೀತಿ ಉಪಾಯ ಸಿಗುತ್ತೆ ಉಪಾಯ ಮಾಡ್ಕೊಂಡು ನಾವು ಮತ್ತೆ ನಮ್ಮ ಸಾಧನೆ, ದೇವರ ಚಿಂತನೆ, ಪರಮಾತ್ಮನ ವಿಷಯಗಳ ಶ್ರವಣಾದಿಗಳಿಗೆ ಆಸಕ್ತರಾಗಬೇಕು. ಆ ಮಾರ್ಗವನ್ನ ತೋರಿಸಿಕೊಡುತ್ತಾರೆ. ಇನ್ನೊಂದು ಕಡೆಯಲ್ಲಿ ಒಂದು ಹುಲಿಯ ರೂಪದಲ್ಲಿ ಒಬ್ಬ ದೈತ್ಯ ಪೀಡಿಸ್ಲಿಕ್ಕೆ ಬಂದಾಗ ಸತ್ಯತೀರ್ಥರ ಮೂಲಕ ಆ ಸತ್ಯತೀರ್ಥರ ನಾಶಕ್ಕೋಸ್ಕರ ಬಂದಿರ್ತಾರೆ. ಪಾಣೆ ಇರಲಿ ಲಾಲೆ ಶೈನ ತಮ್ಮ ಕೈಯ ಸ್ಪರ್ಶದಿಂದಲೇ ಆ ದುಷ್ಟ ಬಾಧೆಯನ್ನ ಪರಿಹಾರ ಮಾಡಿದ್ದಾರೆ. ಹೀಗೆ ಆಚಾರ್ಯರು ಬದರಿಗೆ ಹೋಗುವ ತನಕ ಬೇರೆ ಬೇರೆ ರೀತಿಯ ಬಾಧೆಗಳನ್ನ ಯಾವ ರೀತಿ ಪರಿಹಾರ ಮಾಡಿದ್ರು, ಶಿಷ್ಯರನ್ನು ಹೇಗೆ ರಕ್ಷಣೆ ಮಾಡಿದ್ರು ಅಂತ ವರ್ಣನೆ ಮಾಡಿದ್ದಾರೆ. ಆ ನಂತರ ಮತ್ತೆ ಬದರಿಗೆ ಹೋದ್ರು. ಬದರಿಗೆ ಹೋದ ಮೇಲೆ ಆ ಬದರಿಯಿಂದ ಮತ್ತೆ ವೇದವ್ಯಾಸ ದೇವರ ಆಶ್ರಮ, ಅಲ್ಲಿಂದ ಮತ್ತೆ ನಾರಾಯಣ ದೇವರ ಆಶ್ರಮ, ಹಿಂದೆ ಹೋದಂತೆ ಮತ್ತೆ ಹೋಗಿದ್ದಾರೆ. ಆಗ ನಾರಾಯಣ ದೇವರಿಗೆ ಹಿಂದೆ ಹೇಳಿದ್ರು ನಾರಾಯಣ ದೇವರು ಬ್ರಹ್ಮಸೂತ್ರ ಭಾಷ್ಯವನ್ನು ಬರಿಬೇಕು ಅಂತ, ಅದು ಬರದಾಗಿದೆ. ಹಿಂದೊಂದ್ಸಲ ಅರ್ಪಣೆ ಮಾಡಿದ್ದಾರೆ. ಅದನ್ನ ದೇವರಿಗೆ ಅರ್ಪಣೆ ಮಾಡಿದ್ರು ದೇವರಿಗೆ ಬಹಳ ಸಂತೋಷವಾಯಿತು ಅಂತ. ದೇವರು ಸಂತೋಷವಾಗಿ ಆಲಿಂಗನ ಮಾಡಿಕೊಂಡ. ಯಾರಿಗೂ ಸಿಗದೇ ಇರುವ ಸಹಭೋಗ ಅನನ್ಯ ಲಭ್ಯಮಸ್ಮೈ ಹಿಂದೆ ಹೇಳಿದ ಅದನ್ನ 9ನೇ ಸರ್ಗದ ಕೊನೆಯಲ್ಲಿ ಹನುಮಂತನಿಗೆ ಮಾತ್ರ ಕೊಟ್ಟಿದ್ದ ರಾಮದೇವರು, ಅದನ್ನೇ ಮತ್ತೊಮ್ಮೆ ಕೊಟ್ಟಂತೆ. ಯಾಕಂದ್ರೆ ಬೇರೆ ಏನ್ ಕೊಡ್ಲಿಕ್ಕಾಗತ್ತೆ. ರಾಮದೇವರು ಹನುಮಂತನಿಗೆ ಯಾಕೆ ಸಹಭೋಗ ಕೊಟ್ಟ ಅಂದ್ರೆ, ಹನುಮಂತ ಮಾಡಿದ ಉಪಕಾರಕ್ಕೆ ಬೇರೆ ಏನ್ ಕೊಟ್ರು ಕಡಿಮೆ. ಹಾಗೆ ಮಧ್ವಾಚಾರ್ಯರು ಮಾಡಿದ ಆ ಒಂದು ವಾಂಗ್ಮಯ ಸೇವೆಗೆ ಏನು ಕೊಟ್ರು ಕಡಿಮೆ ಅಂತ ದೇವರು ಮತ್ತೆ ಆಲಿಂಗನ ರೂಪವಾದ ಸುಖವನ್ನ ಕೊಟ್ಟಿದ್ದಾನೆ. ಜೊತೆಗೆ ನಾರಾಯಣ ದೇವರು 8 ವ್ಯಾಸಮುಷ್ಟಿಗಳನ್ನ ಕೊಟ್ಟನಂತೆ. ಅದನ್ನ ಉಲ್ಲೇಖ ಮಾಡುತ್ತಾರೆ. ತಾಪಸ ನಾರಾಯಣತಃ ಶುದ್ಧ ಶಿಲಾತ್ಮ ಪ್ರತಿಮಾಹ. ನಮ್ಮಲ್ಲಿ ಅದನ್ನ ವ್ಯಾಸಮುಷ್ಟಿ ಅಥವಾ ವ್ಯಾಸಶಿಲಾ ಅಂತ ಕರೆಯೋದಿದೆ. ಅದು ಕೊಟ್ಟದ್ದು ನಾರಾಯಣ ದೇವರು. ನಾರಾಯಣ ದೇವರು ತಮ್ಮ ಕೈಯಿಂದ ಕೊಟ್ಟದ್ದನ್ನ, ಅದಕ್ಕೆ ನಾರಾಯಣತಃ ಪ್ರಾಪ್ತ. ಮತ್ತೆ ಅದರ ವೈಶಿಷ್ಟ್ಯ ಏನು ಅಂದ್ರೆ, ಅದಕ್ಕೆ ಯಾವ ದೋಷ ಇಲ್ಲದ ಅತ್ಯಂತ ಗುಣ ಪರಿಪೂರ್ಣನಾದ ಪರಮಾತ್ಮ ಅಲ್ಲಿ ಸನ್ನಿಹಿತನಾಗಿದ್ದಾನೆ. ಹೇಗೆ ಪದ್ಮಾಸಹಿತ ಸನ್ನಿಹಿ, ಲಕ್ಷ್ಮೀದೇವಿಯಿಂದ ಕೂಡಿಕೊಂಡು ನಾರಾಯಣ ನಿತ್ಯ ಸನ್ನಿಹಿತನಾಗಿದ್ದಾನಂತೆ. ಆ ವ್ಯಾಸಮುಷ್ಟಿ ಅದು ದೇವರ ಒಂದು ವೈಶಿಷ್ಟ್ಯ. ಇವತ್ತದನ್ನ ವ್ಯಾಸಮುಷ್ಟಿ ವ್ಯಾಸಶಿಲೆ ಅಂತಲೇ ಪ್ರಸಿದ್ಧವಾಗಿದೆ. ಅದನ್ನ ವೇದವ್ಯಾಸ ದೇವರು ಅಂತ ಇವತ್ತು ಪೂಜೆ ಮಾಡುವ ಕ್ರಮ ಇದೆ. ತಪ್ಪಲ್ಲ, ವೇದವ್ಯಾಸ ದೇವರ ಸನ್ನಿಧಾನವೂ ಹೌದೇ. ಆದ್ರೆ ಇಲ್ಲಿ ಉಲ್ಲೇಖ ಮಾಡುವಾಗ ನಾರಾಯಣನಿಂದ ಪ್ರಾಪ್ತವಾದ ನಾರಾಯಣನ ಪ್ರತೀಕ ಅದು ಅಂತ ಉಲ್ಲೇಖ ಮಾಡಿದ್ರು. ಲಕ್ಷ್ಮೀನಾರಾಯಣರು ಹೇಗೆ ಸಾಲಿಗ್ರಾಮದಲ್ಲಿ ದೇವರ ಸನ್ನಿಧಾನ ಇದೆ, ಆಗ ವ್ಯಾಸಮುಷ್ಟಿಯಲ್ಲಿ ನಿತ್ಯದಲ್ಲಿ ಲಕ್ಷ್ಮೀನಾರಾಯಣನ ಸನ್ನಿಧಾನ ಇದೆ. ಅಂತಹ 8 ವ್ಯಾಸಮುಷ್ಟಿಗಳನ್ನು, ಇಲ್ಲಿ ಸಂಖ್ಯೆ ಇಲ್ಲ, ಸಂಪ್ರದಾಯ ಪದ್ಧತಿಯಲ್ಲಿ ಹೇಳಿದ್ದಾರೆ. 8 ವ್ಯಾಸಮುಷ್ಟಿಗಳನ್ನ ಕೊಟ್ಟದ್ದು ವೇದವ್ಯಾಸ ನಾರಾಯಣ ದೇವರು ಅಂತ. ಅದನ್ನ ಆಚಾರ್ಯರು ಪಡೆದುಕೊಂಡ ಮೇಲೆ ವೇದವ್ಯಾಸ ದೇವರು ನಾರಾಯಣ ದೇವರು ಇಬ್ರು ಹೇಳಿದ್ರಂತೆ. ಇಬ್ರು ಅದ್ದಾರಲ್ಲೇ ಜೊತೆಗೆ. ನಾರಾಯಣನ ಹತ್ರ ವ್ಯಾಸಮುಷ್ಟಿ ಪ್ರಾಪ್ತ ಆಯಿತು. ವೇದವ್ಯಾಸ ದೇವರು ಅಂದ್ರಂತೆ, ನೋಡು ನಿನ್ನ ಜೊತೆಗೆ ನಿತ್ಯದಲ್ಲಿ ನಾನು ಸನ್ನಿಹಿತನಾಗಿ 8 ರೂಪಗಳಿಂದ ಇರುತ್ತೇನೆ, ನೀನು ಇನ್ನೊಂದು ಸೇವೆ ಮಾಡ್ಬೇಕು. ಈಗ ಗೀತೆಗೆ ಭಾಷ್ಯ ಆಯ್ತು, ಆಮೇಲೆ ಬ್ರಹ್ಮಸೂತ್ರಕ್ಕೆ ಭಾಷ್ಯ ಬರೆದಿದ್ದಾಯ್ತು, ಇನ್ನೊಂದು ಕೆಲಸ ಮಾಡ್ಬೇಕು. ಏನದು ಅಂದ್ರೆ ತಾತ್ಪರ್ಯಾರ್ಥಂ ಪರಮಂ ಭಾರತಸ್ಯ, ಮಹಾಭಾರತಕ್ಕೊಂದು ತಾತ್ಪರ್ಯವನ್ನ ಬರೀಬೇಕು.
ಯಾಕೆಂದ್ರೆ ಮಹಾಭಾರತ ದೊಡ್ಡ ಗ್ರಂಥ. ವೇದವ್ಯಾಸರು ಬರೆದದ್ದು ಯಾಕದನ್ನ ಅಂದ್ರೆ ಜಗತ್ತಿನಲ್ಲಿ ವೇದಗಳ ಸರಿಯಾದ ಪರಿಚಯವಾಗಲಿ ಅಂತ. ಆದ್ರೆ ಮಹಾಭಾರತವೇ ತಪ್ಪ ತಿಳ್ಕೊಂಡ್ಬಿಟ್ಟು ಇನ್ನು ವೇದ ಎಲ್ಲಿ ಸರಿ ತಿಳ್ಕೊ. ಅದಕ್ಕೆ ದೇವರಂತ ಆ ಮಹಾಭಾರತದ ನೈಜ ಅರ್ಥ ಜಗತ್ತಿಗೆ ಗೊತ್ತಾಗಬೇಕು, ಅದಕ್ಕೊಂದು ತಾತ್ಪರ್ಯ ನಿರ್ಣಯವನ್ನು ನೀನು ಬರೀಬೇಕು. ಯಾಕೆಂದ್ರೆ ಮಹಾಭಾರತನ ಶುದ್ಧ ಮಾಡ್ಲಿಕ್ಕೆ ಸಾಕಾಗೋದಿಲ್ಲ. ಈ 1,00,000 ಶ್ಲೋಕ ಇದೆ ಮಹಾಭಾರತ. ಅದನ್ನು ಶುದ್ಧ ಮಾಡೋದು ಅಂತ ಹೊರಟ್ರೆ, ಅಂದ್ರೆ ವೇದವ್ಯಾಸರು ಬರೆದಾಗ ಹೇಗಿತ್ತು ಶ್ಲೋಕಗಳು ಅದೇ ಕ್ರಮದಲ್ಲಿ ಇವತ್ತು ಮಹಾಭಾರತ ಉಳಿದೇ ಇಲ್ಲ. ಅದಕ್ಕೆ ಆಚಾರ್ಯರು ನಿರ್ಣಯ ಮಾಡುವಾಗ ಹೇಳ್ತಾರೆ, ಕೋಟ್ಯಂಶೋಪಿ ನ ವಿದ್ಯತೆ. ವೇದವ್ಯಾಸ ದೇವರು ಯಾವ ರೀತಿ ಮಹಾಭಾರತ ಬರೆದಿದ್ರೋ ಆ ರೀತಿಯಲ್ಲಿ ಮಹಾಭಾರತ ಇವತ್ತು ಇಲ್ವೇ ಇಲ್ಲಂತೆ. ಅಂದ್ರೆ ಕೋಟಿಯ ಒಂದು ಭಾಗವೂ ಸಿಗಲ್ಲ, ಅಷ್ಟು ಕಲುಷಿತವಾಗಿ ಬಿಟ್ಟಿದೆ, ಅಷ್ಟು ಕಲಬೆರಕೆ ಆಗಿದೆ. ಯಾರೋ ತಮ್ಮ ಬೇಕಾದ 4 ಶ್ಲೋಕ ಸೇರಿಸಿದ್ದಾರೆ, ನಾವು ಬೇಡ ಅನ್ಸಿದ ಶ್ಲೋಕ ಕಿತ್ತಾಕಿದ್ದಾರೆ, ಪ್ರಿಂಟ್ ಹಾಕ್ತಾರೆ. ಏನ್ ಮಾಡ್ತೀರಿ ನೀವು ಅವಾಗ? ಈ ರೀತಿಯಲ್ಲಿ ಮಹಾಭಾರತದ ಪಾಠ ಕಲುಷಿತವಾಗ್ತಾ ಬಂದಿದೆ. ಹಾಗೆ ಅದನ್ನು ಪೂರ್ಣ ಶುದ್ಧ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಏನ್ ಮಾಡಬಹುದು ಅಂದ್ರೆ, ಮಹಾಭಾರತ ವೇದವ್ಯಾಸದೇವರು ಹೇಗೆ ಬರೆದಿದ್ದಾಣ ಮಧ್ವಾಚಾರ್ಯ ಗೊತ್ತು, ಯಾಕಂದ್ರೆ ಅಷ್ಟು ಪಾಠ ಕೇಳಿದ್ದಾರೆ. ಈ ಮಧ್ವಾಚಾರ್ಯ ನೀವು ನಿಮ್ ತಲೆಯಲ್ಲಿ ಮಹಾಭಾರತ ಪೂರ್ಣ ಇದೆ, ವೇದವ್ಯಾಸರು ಬರೆದದ್ದು ಹಾಗೇ ಇದೆ, ಅದರ ಆಧಾರದ ಒಂದು ನಿರ್ಣಯ ಗ್ರಂಥ ನೀವು ಬರೀಬೇಕು ಅಂತ ಪರಮಾತ್ಮ ಆದೇಶ ಮಾಡ್ತಾನೆ. ಆಯ್ತು ಅಂತ ಒಪ್ಪಿಕೊಳ್ಳುತ್ತಾರೆ. ಒಪ್ಪಿಕೊಂಡು ಮತ್ತೆ ಪುನಃ ಆ ನಾರಾಯಣಾಶ್ರಮದಿಂದ ವೇದವ್ಯಾಸದೇವರ ಆಶ್ರಮ, ಅಲ್ಲಿಂದ ಮತ್ತೆ ಪುನಃ ಎಲ್ಲ ಶಿಷ್ಯರ ಹತ್ತಿರಕ್ಕೆ ಬಂದು ಮತ್ತೆ ಪುನಃ ಬೇರೆ ಬೇರೆ ತೀರ್ಥಗಳಲ್ಲಿ ಸಂಚಾರವನ್ನ ಮಾಡುತ್ತಾ ಗಂಗಾಂ ಪುನಸ್ತುಂಗ ತರಂಗಮಾಲಾಂ, ಹೋದ ದಾರಿಯಂತೆ ಮತ್ತೆ ಗಂಗಾ ನದಿ ದಾಟುವ ಪ್ರಸಂಗ ಬೇರೆ ಬೇರೆ ಊರುಗಳಿಗೆ ಬರ್ತಾ ಇದ್ದಾರೆ. ಆ ಗಂಗಾ ನದಿಯನ್ನು ದಾಟುವ ಪ್ರಸಂಗದಲ್ಲಿ ಇಲ್ಲಿ ಮತ್ತೊಂದು ಘಟನೆ ನಡೆಯುತ್ತೆ. ಇಲ್ಲೂ ಕೂಡ ಏನಾಗಿರುತ್ತೆ, ಸಾಯಂಕಾಲ ಆಗುವ ಪ್ರಸಂಗ ಆಗಿರುತ್ತೆ. ಅದ್ರಲ್ಲಿ ದೋಣಿಗಳು ನಾವಿಕರು ಯಾರು ಇರಲ್ಲ. ಈ ನದಿಯನ್ನ ದಾಟಿ ಆ ದಡಕ್ಕೆ ಹೋಗ್ಬೇಕು, ಏನ್ ಮಾಡೋದು ಅಂತ. ಆಗ ಆಚಾರ್ಯರು ತಾವು ಒಬ್ಬರೇ, ಶಿಷ್ಯರೆಲ್ಲ ಅಲ್ಲೇ ಕೂತಿರ್ತಾರೆ, ಆಯಾಸ ಆಗಿದೆ ಅಂತ ದಡದಲ್ಲಿ ಕೂತಿರ್ತಾರೆ. ಅವ್ರು ಚಿಂತಾಕ್ರಾಂತರಾಗಿರ್ತಾರೆ, ಈಗ ಹೇಗೆ ಹೋಗೋದು ಅಂತ ಚಿಂತಾಕ್ರಾಂತರಾಗಿರ್ತಾರೆ. ಅದಕ್ಕೆ ಪಂಡಿತಾಚಾರ್ಯ ಹೇಳ್ತಾರೆ, ಶಿಷ್ಯರು ಆ ರೀತಿಯ ಆಲೋಚನೆ ಮಾಡಿದ್ದಕ್ಕೆ ಆಚಾರ್ಯ ಅವ್ರನ್ನ ಬಿಟ್ಟು ಒಬ್ಬರೇ ಹೋಗ್ಬಿಟ್ರು. ಯಾಕೆ ಅಂದ್ರೆ ಈ ಹಿಂದೆ ಗೊತ್ತಾಗಿದೆ, ಮಧ್ವಾಚಾರ್ಯ ಹಿಡ್ಕೊಂಡಿದ್ದದಕ್ಕೆ ಸುರಕ್ಷಿತವಾಗಿ ಎಂತೆಂಥ ಯಮಭಟರಂತಿರೋ ಕಿಂಕರನ್ನೆಲ್ಲ ದಾಟಿ ಬಂದಿದ್ದಾರೆ ಆ ಶಿಷ್ಯರು. ಆಗಿರುವಾಗ ಈಗಲೂ ಮಧ್ವಾಚಾರ್ಯ ದಾಟಿಸ್ತಾರೆ ಅಂತ ಗೊತ್ತಿದೆ, ಅಷ್ಟಿದ್ರೂ ಆಚಾರ್ಯರ ಅನುಗ್ರಹವನ್ನು ಮರೆತು ಬಿಟ್ಟಿದ್ದಾರೆ. ಹಾಗಾಗಿ ಪ್ಲವೇನ ಶಿಷ್ಯಾನ್ ನಿರತಾರ ಯತ್ತಾಂ, ಅಲ್ಲಿ ಯಾವುದೇ ವಿಧವಾದಂತಹ ದೋಣಿಯ ವ್ಯವಸ್ಥೆ ಇಲ್ಲದೆ ಇದ್ದಾಗ ಶಿಷ್ಯರನ್ನಲ್ಲೇ ಕೂಡಿಸಿ ಮಧ್ವಾಚಾರ್ಯ ಒಬ್ಬರೇ ಬಂದಿದ್ದಾರಂತೆ. ಆ ಗಂಗಾ ನದಿಯನ್ನು ಹೇಗೆ ದಾಟಿದ್ರು ಅಂತಂದ್ರೆ, ಬಟ್ಟೆ ಒದ್ದೆ ಆಗಬಾರದು ಆ ರೀತಿ ದಾಟಿದ್ದಾರೆ. ಅನಾರ್ದ್ರವಾಸ ಸಕುತೂಹಲಾರ್ಥ, ಒಂದು ರೀತಿ ನಾವು ನೆಲದ ಮೇಲೆ ನಡೆಯುವಂತೆ ನೀರಿನ ಮೇಲೆ ನಡ್ಕೊಂಡ್ ಬಂದಿದ್ದಾರೆ ಆಚಾರ್ಯ. ಅದು ಯಾವ ನೀರು? ಯಾವುದೋ ನೀರಲ್ಲ, ಗಂಗಾ ನದಿ ನೀರು. ಯಾಕಂದ್ರೆ ಸಿಕ್ಕಾಪಟ್ಟೆ ಪ್ರವಾಹ. ಜಗತ್ತಲ್ಲಿ ಇರೋ ನದಿಗಳಲ್ಲಿ ಗಂಗಾ ನದಿಯಷ್ಟು ವೇಗವಾಗಿ ಹರಿಯುವ ನದಿ ಮತ್ತೊಂದು ಇಲ್ಲವೇ ಇಲ್ಲ. ಅಷ್ಟು ಪ್ರವಾಹದ ನೀರಿನ ನದಿಯ ಮೇಲೆ ಆರಾಮಾಗಿ ನಡ್ಕೊಂಡ್ ಬಂದದ್ದು. ಇದು ಆಚಾರ್ಯ ಜಲಸ್ತಂಭನ ವಿದ್ಯೆ ಗೊತ್ತಿತ್ತು ಅಂತ ತೋರಿಸಿದ್ದಾರೆ. ರಾಜನಿಗೂ ಆಶ್ಚರ್ಯ ಆಯ್ತು, ಆ ದಡದಲ್ಲಿರೋ ರಾಜ. ಅವನಲ್ಲಿ ಆಚಾರ್ಯಗೆ ಗೌರವ ಕೊಟ್ಟ. ಆಚಾರ್ಯರು ಮತ್ತೆ ದೋಣಿಗಳನ್ನು ಕಳಿಸಿ ಶಿಷ್ಯರನ್ನೆಲ್ಲ ವಾಪಸ್ ಈ ಕಡೆ ಕರ್ಕೊಂಡ್ ಬಂದಿದ್ದಾರೆ. ಹೀಗೆ ಆಚಾರ್ಯರು ವಿಶೇಷವಾದ ರೀತಿಯಲ್ಲಿ ಗಂಗಾ ನದಿಯನ್ನು 2 ಬಾರಿ, ಒಂದು ರೀತಿ ಈ ಹಿಂದೆ ಒಂದು ಬಾರಿ, ವಾಪಸ್ ಬರುವಾಗ ಮತ್ತೊಂದು ರೀತಿಯಲ್ಲಿ ಗಂಗಾ ನದಿಯನ್ನು ದಾಟಿದ್ದನ್ನು ವರ್ಣನೆ ಮಾಡ್ತಾರೆ. ಆಮೇಲೆ ಆಚಾರ್ಯ ಬೇರೆ ಬೇರೆ ಸಭೆಗಳಲ್ಲಿ ಹೋಗ್ತಾರೆ. ದೈವ್ಯಾಂ ಸಭಾಯಾಮಿವ ಪದ್ಮಯೋನಿಂ ಪ್ರೇಕ್ಷಂತ ಸಾಕ್ಷಾತ್ ಸುಖತೀರ್ಥಮೇತೆ. ಆ ಶಿಷ್ಯರು ಆ ಸಭೆಗಳಲ್ಲಿ ಆಚಾರ್ಯನ ನೋಡುವಾಗ ದೇವಲೋಕದ ಸಭೆಯಲ್ಲಿ ಬ್ರಹ್ಮದೇವರಿದ್ದಂತೆ ಮಧ್ವಾಚಾರ ಕಾಣ್ತಿರುತ್ತೆ. ಅಷ್ಟು ಶೋಭಾಯಮಾನವಾಗಿ ಅಸ್ಖಲಿತವಾಗಿ ವೇದಾಂತದ ವಿಷಯಗಳನ್ನ ಉಪನ್ಯಾಸ ಮಾಡ್ತಾ ಇದ್ರು. ಅಂಥ ಆಚಾರ್ಯರು ಹಸ್ತಿನಾವತಿ ಅಲ್ಲಿಗೆ ಬರ್ತಾರೆ. ಅಲ್ಲಿ ಆಚಾರ್ಯರು ಚಾತುರ್ಮಾಸ್ಯ ವ್ರತವನ್ನ ಮಾಡ್ತಾರೆ. ಅಲ್ಲಿ ಗಂಗಾ ನದಿಯ ಹತ್ತಿರದಲ್ಲಿ ಸ್ವಲ್ಪ ಸಮೀಪದಲ್ಲಿ ಆಚಾರ್ಯ ಚಾತುರ್ಮಾಸ್ಯ ಮಾಡ್ತಾ ಇರ್ತಾರೆ. ಆಗ ಗಂಗಾ ನದಿಯೇ ಒಂದು ಸ್ತ್ರೀ ರೂಪವನ್ನು ಧಾರಣೆ ಮಾಡಿ ಬಂದು ಆಚಾರ್ಯ ಸೇವೆ ಮಾಡಿದ್ರು. ಮೊದಲು ಗೊತ್ತಾಗಿಲ್ಲ ಶಿಷ್ಯರಿಗೆ, ಆಮೇಲೆ ಗೊತ್ತಾಯ್ತಂತೆ. ಆ ಲಕ್ಷಣಗಳನ್ನು ನೋಡಿ ಯಾರೋ ಮನುಷ್ಯ ಅಲ್ಲ, ಯಾರಿದು ಅಂತ ವಿಚಾರ ಮಾಡಿದ್ರೆ ಸಾಕ್ಷಾತ್ ಗಂಗಾದೇವಿಯೇ ಬಂದು ಮಧ್ವಾಚಾರ್ಯ ಸೇವೆ ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ಅಂದ್ರೆ ಅಷ್ಟು ಮಧ್ವಾಚಾರ್ಯರ ವ್ಯಕ್ತಿತ್ವವನ್ನು ವರ್ಣನೆ ಮಾಡುತ್ತಾರೆ. ದೂರತಸ್ಸ ಪ್ರಣವಾಮ ಮೂರ್ತ, ದೂರದಲ್ಲೇ ಬಂದು ಮಧ್ವಾಚಾರ್ಯ ಸಾಷ್ಟಾಂಗ ನಮಸ್ಕಾರ, ಯಾಕಂದ್ರೆ ನನ್ನ ತೀರಕ್ಕೆ ಬಂದು ಆಚಾರ್ಯ ಚಾತುರ್ಮಾಸ್ಯ ಮಾಡಿದ್ದಾರೆ ಅಂತ. ಅದು ಗಂಗಾದೇವಿಗೆ ಆದ ಸಂತೋಷ. ಆ ನಂತರ ಆಚಾರ್ಯ ಅಲ್ಲಿಂದ ವಾರಾಣಸಿ ಕಾಶಿ ಕ್ಷೇತ್ರಕ್ಕೆ ಬಂದಿದ್ದಾರೆ. ಆ ಕಾಶಿ ಕ್ಷೇತ್ರದಲ್ಲಿ ಶಿಷ್ಯರಿಗೆ ಒಂದು ಭಾವನೆ ಬಂದಿತ್ತಂತೆ, ನಾವೆಲ್ಲ ಭಾರಿ ಬಲಶಾಲಿಗಳು, ನಮ್ಮಷ್ಟು ಬಲ ಏನು ಆಚಾರ್ಯಗಿಲ್ಲ. ಯಾಕಂದ್ರೆ ಆಚಾರ್ಯರು ಬರೀ ಕೈಯಲ್ಲಿ ಅಡ್ಡಾಡ್ತಾರೆ, ನಾವು ಪುಸ್ತಕ ಬೇರೆ ಪೆಟ್ಟಿಗೆ ಎಲ್ಲ ಹೊತ್ಕೊಂಡು ನಾವು ಭಾರಿ ಬಲಶಾಲಿಗಳು ಅಂತ ಏನೋ ಒಂದು ಭಾವನೆ ಬಂದ್ಬಿಟ್ಟಿತ್ತಂತೆ. ಅದಕ್ಕೆ ಆಚಾರ್ಯ ಹೇಳಿದ್ರಂತೆ, ಎಲ್ಲರೂ ಒಟ್ಟಾಗಿ ನಿಮ್ಮ ಶಕ್ತಿ ನನ್ನ ಮೇಲೆ ಪ್ರದರ್ಶನ ಮಾಡಿ, ನೀವು ಅದನ್ನ ಮೋಸ ಮಾಡ್ಲಿಕ್ಕಿಲ್ಲ. ಅಯ್ಯೋ ಮಧ್ವಾಚಾರ್ಯ ಗುರುಗಳು ಆ ಭಾವನೆ ಎಲ್ಲ ಇಲ್ಲ, ಏನ್ ಸಾಮರ್ಥ್ಯ ಅಷ್ಟು ತೋರಿಸಿ. ಅಷ್ಟು ಸಾಮರ್ಥ್ಯದ ಮಧ್ವಾಚಾರ್ಯ ಹಿಡ್ಕೋಬೇಕು ಅಂತ ಬಂದನಂತೆ. ಮಧ್ವಾಚಾರ್ಯ ಒಂದ್ಸಲ ತಳ್ಳಿದ್ರೆ ಎಲ್ಲರೂ ದೂರಕ್ಕೆ ಹೋಗಿರ್ತಾರೆ. ಆಗ ಅವರಂತಾರೆ, ಆಚಾರ್ಯ ನಿಮ್ಮ ಒಂದೊಂದು ಕೈ ಬೆರಳಿನ ಸ್ಪರ್ಶ ನೀರು ಪರ್ವತ ಬಿದ್ದಂಗ ಆಗತ್ತೆ ನೋಡಿ. ಇದೇ ಆಚಾರ್ಯತೆ ನಿತ್ಯ ವ್ಯವಹಾರ ಮಾಡ್ತಾ ಇದ್ದಾರೆ ಅವ್ರು. ಆಚಾರ್ಯ ಮುಟ್ಟ ಅವಾಗ ಯಾವತ್ತೂ ಅನ್ಸಿಲ್ಲ ಅದು. ಅಂದ್ರೆ ಇದೇ ಆಚಾರ್ಯರ ಅಣಿಮಾದಿ ಸಿದ್ಧಿ ಇತ್ತು ಅಂತ. ಬೇಕಂದಾಗ ಭಾರ ಆಗ್ತಾರೆ, ಬೇಕಂದಾಗ ಹಗುರ ಆಗ್ತಾರೆ. ಅದ್ಭುತವಾದ ವ್ಯಕ್ತಿತ್ವ ಆಚಾರ್ಯರು. ಆ ರೀತಿ ಶಿಷ್ಯರಲ್ಲಿರುವ ಭ್ರಮೆಯನ್ನ ಓಡಿಸಿದ್ದಾರೆ.
ಒಂದು ರೀತಿಯಲ್ಲಿ ಹೇಳಬೇಕಾದ್ರೆ ನಾವ್ ಇದನ್ನೆಲ್ಲ ನೋಡುವ ಕೆಲವೊಮ್ಮೆ ಏನು ಆಚಾರ ಜಟ್ಟಿಗಳ ತರ ಮಾಡಿದ್ರ 16ನೇ ಸಮಯದಲ್ಲೂ ಬರುತ್ತೆ. ಕಂಠ ಹಿಸ್ಕ್ಲಿಕ್ಕೆ ಹೋಗ್ತಾರೆ, ಎಷ್ಟು ಹಿಸ್ಕಿದ್ರು ಏನಾಗಲ್ಲ, ಆಚಾರ ಅದ್ಭುತವಾಗಿ ಉಪನ್ಯಾಸ ಮಾಡ್ತಾ ಇರ್ತಾರೆ. ಇದನ್ನೆಲ್ಲ ನೋಡುವಾಗ ಏನು ಆಚಾರ ಜಟ್ಟಿಗಳ ಅಂತೆಲ್ಲ ಅನ್ಸುತ್ತೆ. ಆದ್ರೆ ಒಂದು ರೀತಿಯಲ್ಲಿ ನಾವು ನೋಡ್ಬೇಕು ಅಂತ ಆದ್ರೆ, ಒಬ್ಬ ಸಾಧಕ ಅಥವಾ ಒಬ್ಬ ಒಳ್ಳೆ ಜ್ಞಾನಿ ಅಂತ ಆದಾಗ ಅವನ ತಲೆಯಲ್ಲಿರುವ ಪಾಂಡಿತ್ಯ, ಅವನ ಬುದ್ಧಿಮತ್ತ, ಅವನ ವ್ಯಕ್ತಿತ್ವದ ಜೊತೆಗೆ ದೈಹಿಕವಾಗಿ ಅವನಿಗೆ ಆ ಸಾಮರ್ಥ್ಯ ಬೇಕು. ದೈಹಿಕವಾಗಿ ಒಳ್ಳೆ ರೂಪ ಬೇಕು, ಒಳ್ಳೆ ಎತ್ತರ ಬೇಕು, ಒಳ್ಳೆ ಲಕ್ಷಣ ಭರಿತವಾದ ಅಂಗ ಸೌಷ್ಠವ ಬೇಕು. ಹಾಗಾಗಿ ಶಾಸ್ತ್ರಗಳನ್ನ ಹೇಳಿದೆ, ಅದಕ್ಕೆ ತಕ್ಕ ವ್ಯಕ್ತಿತ್ವ ಮಧ್ವಾಚಾರ್ಯರು. ನಾವ್ ಹೇಗೆ ಭೀಮಸೇನ ದೇವರ ಪಾತ್ರ, ರಾಮನ ಪಾತ್ರ, ನೀವು ರಾಮಾಯಣದಲ್ಲಿ ನೋಡಿದ್ರೆ ರಾಮನನ್ನು ವರ್ಣನೆ ಮಾಡ್ತಾರೆ. ಅವನು ಹೇಗಿದ್ದ, ಅಜಾನುಬಾಹವಾಗಿದ್ದ, ಎತ್ತರವಾದ ಹೃದಯ, ಅವನ ಒಂದೊಂದು ಅವಯವಗಳನ್ನ ವರ್ಣನೆ ಮಾಡ್ತಾರೆ. ಆ ರೀತಿಯ ದೇಹಕ್ಕೆ ತಕ್ಕಾಗಿ ಗುಣವೂ ಇತ್ತವನದು. ಹಾಗೆ ಆಚಾರ್ಯರನ್ನು ನೋಡುವಾಗ ಅವರ ದೇಹದಲ್ಲಿ ಅಂತಹ ಲಕ್ಷಣವೂ ಇದೆ, ಅದಕ್ಕೆ ತಕ್ಕದಾದಂತಹ ವ್ಯಕ್ತಿತ್ವ, ಜ್ಞಾನಾದಿಗಳು ಇದೆ. ಅಂತಹ ಆಚಾರ್ಯರು ಅಲ್ಲಿಂದ ಮತ್ತೆ ಸಂಚಾರವನ್ನ ಮಾಡ್ತಾ ಮುಂದೆ ಬೇರೆ ಬೇರೆ ಕ್ಷೇತ್ರಗಳನ್ನ ಸಂಚಾರ ಮಾಡ್ತಾ ಶರದಿ ಶರದಿ ಚಂದ್ರಿಕಾ ಸಂಪದೇವ ಅಂತ ಹೇಳಿ ಆಚಾರ್ಯರ ಉಪನ್ಯಾಸ ಚಂದ್ರನ ಬೆಳದಿಂಗಳಂತೆ ಎಲ್ಲ ಕಡೆ ಹರಡಿತಂತೆ. ಈ ಪ್ರಸಂಗದಲ್ಲಿ ಅಮರಾವತಿ ಅಂತ ಇಂದ್ರಪುರಿ ಅಂತಲೂ ಕರೀತಾರೆ ಅವನನ್ನ. ಅವನೊಬ್ಬ ವಾದಿ ಯತಿ, ಅವನ ಆಚಾರ್ಯರಿಗೆ ವಾದ ಮಾಡ್ಲಿಕ್ಕೆ ಬರ್ತಾನೆ. ವಾದ ಮಾಡುವಾಗ ಜ್ಞಾನ ಬೇಕು, ಕರ್ಮ ಬೇಕು ಅಂತ ಈ ವೇದಾಂತದಲ್ಲಿ ಚರ್ಚೆ ಇದೆ. ಕರ್ಮದ ಅವಶ್ಯಕತೆ ಇದೋ ಇಲ್ವೋ ಅಂತ ಚರ್ಚೆ. ಆಗ ಆಚಾರ್ಯರು ಕರ್ಮ ಬೇಕು, ಯಾಕೆ ಕರ್ಮ ಅನ್ನೋದು ಜ್ಞಾನಕ್ಕೆ ಸಹಾಯ. ಕರ್ಮಾನುಷ್ಠಾನದಿಂದ ಜ್ಞಾನವನ್ನ ಚೆನ್ನಾಗಿ ಸಂಪಾದನೆ ಮಾಡ್ಲಿಕ್ಕೆ ಸಾಧ್ಯ. ಕರ್ಮಣ ಜ್ಞಾನ ಮಾತನೋತಿ ಜ್ಞಾನೇನ ಅಮೃತಿವತ್. ಅಂತಹ ಜ್ಞಾನದಿಂದ ಪರಮಾತ್ಮನ ಪ್ರಸಾದ, ಭಕ್ತಿ, ಮೋಕ್ಷ. ಹಾಗಾಗಿ ಕರ್ಮದ ಅವಶ್ಯಕತೆ ಇದೆ ಅನ್ನೋದನ್ನೆಲ್ಲ ಪ್ರತಿಪಾದನೆ ಮಾಡುತ್ತಾರೆ. ಅದಾದ ಮೇಲೆ ಮುಂದೆ ಆಚಾರ್ಯರು ಆ ಪ್ರಸಂಗದಲ್ಲಿ ಬೇರೆ ಬೇರೆ ಸಭೆಗಳಲ್ಲಿ ಆಚಾರ್ಯರು ವಿಷ್ಣು ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡಿದ್ದಾರೆ. ಅಸಮೋತ್ತಮೋ ಮತೋಸೋ ಶ್ರೇಯಪತಿ ವಿಶ್ವತೋ ವಿಭಿನ್ನಾತ್ಮ. ಇಲ್ಲಿ ಎಷ್ಟು ಒಳ್ಳೊಳ್ಳೆ ವಿಷಯಗಳು. ದೇವರು ಎಂಥವನು ಅಂದ್ರೆ ಅಸಮೋತ್ತಮ, ಅವನಿಗೆ ಸಮಾನರಿಲ್ಲ, ಉತ್ತಮರಿಲ್ಲ, ಅಂದ್ರೆ ಸ್ವತಂತ್ರ ಸರ್ವೋತ್ತಮ ಅವನು. ಅವನು ವಿಶ್ವತಃ ವಿಭಿನ್ನಾತ್ಮ, ಈ ಜಗತ್ತಲ್ಲಿರುವ ಎಲ್ಲ ಜೀವ ಜಡ ಪ್ರಪಂಚಕ್ಕಿಂತಲೂ ವಿಲಕ್ಷಣನಾಗಿದ್ದಾನೆ. ಅವನು ಲಕ್ಷ್ಮೀಪತಿಯೇ, ಅಂದ್ರೆ ನಾರಾಯಣದನ್ನೇ ಬ್ರಹ್ಮ ಅಂತ ಕರೆಯೋದು ಶಾಸ್ತ್ರಗಳು. ಈ ರೀತಿ ಆ ಪರಮಾತ್ಮನ ಗುಣಗಳನ್ನ, ಅವನ ವೈಭವವನ್ನ ಆಚಾರ್ಯರು ಚೆನ್ನಾಗಿ ಉಪನ್ಯಾಸದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅದಾದ್ಮೇಲೆ ಆಚಾರ್ಯರು ಕುರುಕ್ಷೇತ್ರಕ್ಕೆ ಬರ್ತಾರೆ. ಅಲ್ಲಿ ಅನೇಕ ಶಿಷ್ಯರು ಆಚಾರ್ಯರನ್ನ ನೋಡಿ, ಆಚಾರ್ಯರು ತಾನು ವಾಯುದೇವರ ಅವತಾರವಾದ್ದರಿಂದ ಭೀಮಸೇನ ದೇವರ ಅವತಾರ ಕಾಲದಲ್ಲಿ ಇಲ್ಲೇ ಎಲ್ಲ ಯುದ್ಧವನ್ನ ಮಾಡಿದ್ದು ಅಂತ ಹೇಳ್ತಾರೆ. ಆಗ ಶಿಷ್ಯರಂತಾರೆ, ನೀವು ಯುದ್ಧ ಮಾಡುವಾಗ ಬಳಸಿದ ಗದೆಯನ್ನು ತೋರಿಸಿ ಅಂತ. ಆಚಾರ್ಯ ಗದೆಯನ್ನು ತೋರಿಸ್ತಾರಂತ. ಒಂದು ಜಾಗದಲ್ಲಿ ಗದೆ ಇತ್ತಂತ ತೆಗೆದು, ಮಣ್ಣಿನ ಒಳಗೆ ಗದೆಯನ್ನು ತೆಗೆದು ಇಲ್ಲಿ ತೋರಿಸಿದ್ರಂತೆ, ಇದು ನಾನು ಯುದ್ಧ ಮಾಡುವಾಗ ಬಳಸಿದ ಗದೆ ಅಂತ. ಹಾಗೆ ಆಚಾರ್ಯರು ತಮ್ಮ ಭೀಮಸೇನ ದೇವರ ಅವತಾರದ ವ್ಯಕ್ತಿತ್ವವನ್ನು ತೋರಿಸಿಕೊಟ್ಟಿದ್ದಾರೆ. ಅಲ್ಲಿ ಒಬ್ಬ ಮುಂದೆ ಮಾರೀಚನ ಪದವಿಗೆ ಬರತಕ್ಕ ದುಷ್ಟ, ಅವನಲ್ಲಿ ಇರ್ತಾನೆ ದೈತ್ಯ, ಅವನನ್ನು ತೋರಿಸ್ತಾರೆ ಆಚಾರ್ಯರು. ಅಲ್ಲಿಂದ ಮುಂದೆ ಆಚಾರ್ಯರು ಮತ್ತೆ ಹರಿದ್ವಾರಕ್ಕೆ ಹೋಗಿದ್ದಾರೆ. ಆ ಕ್ಷೇತ್ರದಲ್ಲಿ ಋಷಿಕೇಶ ಕ್ಷೇತ್ರ, ಹರಿದ್ವಾರದಿಂದ ಮುಂದೆ ಋಷಿಕೇಶ ಕ್ಷೇತ್ರ, ಅಲ್ಲಿ ರುದ್ರದೇವರು, ಅಲ್ಲಿ ಒಂದು ದೇವಸ್ಥಾನ ಇದೆ, ಶಿವನ ದೇವಸ್ಥಾನ. ಆ ದೇವಸ್ಥಾನದಲ್ಲಿ ಇರತಕ್ಕಂತಹ ರುದ್ರದೇವರು ಅಲ್ಲಿರುವ ಅರ್ಚಕ ಬ್ರಾಹ್ಮಣರಿಗೆ ಪ್ರವೇಶ ಮಾಡಿ ಅವರಿಗೆ ಪ್ರಚೋದನೆ ಮಾಡಿದಂತೆ. ಸ್ವಪ್ನದಲ್ಲಿ ಹೇಳಿದ್ರಂತೆ ರುದ್ರದೇವರು, ನಮ್ಮ ಗುರುಗಳು ಮಧ್ವಾಚಾರ ಬರ್ತಾರೆ, ಅವರಿಗೆಲ್ಲ ಭಿಕ್ಷಾದಿಗಳ ವ್ಯವಸ್ಥೆ ಆಗಬೇಕು ಅಂತ. ಆಗ ಅವರು ಅತ್ಯಂತ ಆದರದಿಂದ ಸತ್ಕಾರ ಮಾಡ್ತಾರೆ. ಅದನ್ನ ಆಚಾರ ಸ್ವೀಕಾರ ಮಾಡ್ತಾರೆ. ಅಲ್ಲಿಂದ ಆಚಾರ ಸಂಚಾರ ಮಾಡ್ತಾ ವಿಶುಪಾತ ಮಸ್ಮರದ್ ರಮಾಪತಿಂ, ವಿಶುಪಾತ ಅಂತ ಇಡೇತುದೆ ಅಂತ ಕರೀತಾರೆ ಅದನ್ನ. ಗೋವಾ ಪ್ರಾಂತದ ಸಮೀಪದಲ್ಲಿ ಬರುವ ಒಂದು ಕ್ಷೇತ್ರ. ಇದು ಪರಶುರಾಮ ದೇವರ ಕ್ಷೇತ್ರದಲ್ಲಿ ಪರಶುರಾಮ ದೇವರ ದೇವಾಲಯವು ಇತ್ತು ಅಂತ ಹೇಳ್ತಾರೆ. ಇವತ್ತೇನು ಸಿಗೋದಿಲ್ಲ. ಅಂತಹ ಒಂದು ಪ್ರದೇಶದಲ್ಲಿ ಪರಶುರಾಮ ದೇವರಿಗೆ ನಮಸ್ಕಾರ ಮಾಡಿದ್ರು. ಅಲ್ಲಿ ರಾಜಕೇಲಿ ಅಂತ ಒಂದು ಬಾಳೆಹಣ್ಣು ಬರುತ್ತೆ, ದೊಡ್ಡದಾದ ಬಾಳೆಹಣ್ಣು. ಅಂತಹದ್ದು 1000 ಬಾಳೆಹಣ್ಣುಗಳನ್ನ ಅಲ್ಲಿ ಅವರು ಸಮರ್ಪಣೆ ಮಾಡಿದ್ರು. ಅದಷ್ಟು ಆಚಾರ ಸ್ವೀಕಾರ ಮಾಡಿದ್ರು. ಇದು ಗೊತ್ತಾಗಿ ಗೋವಾದಲ್ಲಿ ಮತ್ತೊಬ್ಬ ವ್ಯಕ್ತಿ ಆಚಾರ್ಯ ಭಿಕ್ಷೆಯನ್ನು ಮಾಡಿಸುವಾಗ ಅವನು ಆಚಾರಲ್ಲಿ 1000 ಬಾಳೆಹಣ್ಣು ತಂದಿದ್ದಾರೆ, ನಾವು ಸ್ವಲ್ಪ ಜಾಸ್ತಿ ಕೊಡೋಣ ಅಂತ 4000 ಬಾಳೆಹಣ್ಣು ತಂದಿಟ್ನಂತೆ. ಆಚಾರ ತಗೊಳ್ಳಿ ನೋಡೋಣ ಅಂತ. ಆಚಾರ 4000 ಬಾಳೆಹಣ್ಣನ್ನು ತಿಂದ್ರಂತೆ. ಅದ್ರ ಜೊತೆಗೆ ಬರೀ ಬಾಳೆಹಣ್ಣು ಮಾತ್ರ ಅಲ್ಲ, ವಯಕಲಶ ಪಂಚಕ ತ್ರಿಕಯುಗಾಭಿಪೂರ್ಣಂ ಪಪೌ, 30 ಲೀಟರ್ ಹಾಲು ಇಟ್ಟಿದ್ದಂತೆ, 30 ಕೊಡಗಳಲ್ಲಿ ಹಾಲು. ಅಷ್ಟು ಕಲಶಗಳಲ್ಲಿರೋ ಹಾಲನ್ನು ಕುಡಿಬೇಕು, ಅಷ್ಟು ಬಾಳೆಹಣ್ಣು ತಿನ್ನಬೇಕು. ಅಷ್ಟೂ ಹಣ್ಣನ್ನು ಆಚಾರ ಸ್ವೀಕಾರ ಮಾಡಿದಂತೆ, ಅಷ್ಟು ಹಾಲನ್ನು ಆಚಾರ ಕುಡಿಯಬೇಕು. ಆದ್ರೆ ಇದು ಇಷ್ಟೆಲ್ಲ ಮಾಡಿದ್ರು ಕೂಡ ಆಚಾರ್ಯರ ಉದರದಲ್ಲಿ ಮಾತ್ರ ಯಾವುದೇ ಉಬ್ಬುವಿಕೆಯೋ ಆಯಾಸವೋ ಅದು ಯಾವುದು ಇಲ್ಲ. ಯಾಕೆಂದ್ರೆ ಅವರ ಉದರದಲ್ಲಿ ಅಂತಹ ಒಂದು ಜಠರಾಗ್ನಿ ಅದೆಲ್ಲ ಅರಗಿಸಿಕೊಳ್ಳುವ ಸಾಮರ್ಥ್ಯ. ಕೆಲವೊಮ್ಮೆ ನಮಗೆ ಅನ್ಸುತ್ತೆ, ಏನ್ರಿ ಆಚಾರ ಹೊಟ್ಟೆ ಬಾಕನ, ಏನವ್ರೇನು ರಾಕ್ಷಸನ ದೇವನ ಅಲ್ಲ. ಮತ್ತೇನಿದು ಅಂದ್ರೆ ಅದನ್ನ ಅರಗಿಸಿಕೊಳ್ಳುವ ಸಾಮರ್ಥ್ಯ. ನಮಗೆ ಒಂದು ಲಾಡ್ ಜಾಸ್ತಿ ಹಾಕಿದ್ರೆ ತಿನ್ಲಿಕ್ಕಾಗಲ್ಲ, ಊಟದಲ್ಲಿ ಸಾಕಪ್ಪ ಅಂತ ಆಮೇಲೆ ಅರ್ಧ ಗಂಟೆ ಹೊರಳಾಡ್ತೇವೆ. ಇಷ್ಟನ್ನು ತಿಂದು ಅರಗಿಸ್ಕೊಳ್ಳೋದ್ರಿಂದ ಇಂಥ ಸಾಮರ್ಥ್ಯ. ಹಾಗಾಗಿ ಅದೊಂದು ಅಪೂರ್ವವಾದ ಸಾಮರ್ಥ್ಯ ಆಚಾರ್ಯರ ಒಂದು ವ್ಯಕ್ತಿತ್ವ ಅಂತ ತಿಳ್ಕೊಳ್ಬೇಕು. ಜೊತೆಗೆ ಇಷ್ಟು ತಿನ್ನುವ ಸಾಮರ್ಥ್ಯ ಇದ್ರೂ ಕೂಡ ಒಂದು ದಿವಸ ಅದು ಬೇಕಿದ್ ಬೇಕು ತಿಂದವರಲ್ಲ ಅವರು. ಆಚಾರ್ಯರ ಅದ್ಭುತವಾದ ವ್ಯಕ್ತಿತ್ವ ಅಂತ ತಿಳ್ಕೊಳ್ಬೇಕು. ಜೊತೆಗೆ
ಇದನ್ನು ಗಮನಿಸಿ ಆ ರಾಜ ಅನ್ಕೊಂಡಂತೆ, ಗೋವಾ ದೇಶದ ರಾಜ, ಇಲ್ಲೇ ಆಚಾರ ಇಟ್ಕೊಂಡ್ಬಿಡೋಣ, ಬೇರೆ ಬೇರೆ ಜಟ್ಟಿಗಳಿಗೆಲ್ಲ ಇದನ್ನೇ ಹಾಕೋದು ಪಂದ್ಯ, 4,000 ಬಾಳೆಹಣ್ಣು ತಿನ್ಬೇಕು ಅಂತ, ಯಾರು ತಿನ್ನಲ್ಲ, ನಾವೇ ಗೆಲ್ತೇವೆ, ಹಾಗಾಗಿ ಆಚಾರ ನಮ್ಮ ಭಟನನ್ನು ಮಾಡ್ಕೊಂಡ್ಬಿಡೋಣ ಅಂತ. ಆಚಾರ ಹೇಳಿದಂತೆ, ನೋಡಪ್ಪ ನಾನು ಆ ಕೆಲಸ ಮಾಡ್ಲಿಕ್ಕೆ ಬಂದವನಲ್ಲ, ಒಂದು ಪಾಠ ಕೊಡೋದು ನಮ್ಮ ಕಾರ್ಯವೇ ಬೇರೆ ಇದೆ ಅಂತ ಅವನು ಆಚಾರನ ಬಲಾತ್ಕಾರ ಮಾಡಿ ರೂಮಲ್ಲಿ ಕೂಡಿ ಹಾಕ್ತಾನೆ. ಆಚಾರ ಅವನಿಗೆ ಕಾಣದೇ ಇದ್ದಂತ ಅಲ್ಲಿಂದ ಮಾಯ ಆಗಿ ಹೋಗ್ಬಿಡ್ತಾನೆ. ಅದೃಶ್ಯ ಗತಿ, ಯಾರಿಗೂ ಕಾಣದೇ ಇದ್ದಂತ ಆಚಾರ ಅಲ್ಲಿಂದ ಹೊರಗೆ ಬಂದ್ಬಿಟ್ಟಿದ್ದಾರೆ. ಶಿಷ್ಯರನ್ನು ಕೂಡಿ ಹಾಕಿದ್ದಾನ ಪಾಪ, ಶಿಷ್ಯರಿಗೆ ಬರೋದು ಹೇಗೆ? ಅಷ್ಟೊತ್ತಿಗಾಗ್ಲೇ ಅವನ ರಾಜ್ಯಕ್ಕೆ ಬೆಂಕಿ ಬೀಳ್ಲಿಕ್ಕೆ ಶುರು ಆಗಿತ್ತು. ಆಗ ಅಲ್ಲಿರುವ ಪುರೋಹಿತರೆಲ್ಲ ಬಂದು ರಾಜನಿಗೆ ಹೇಳ್ತಾರೆ, ನೀನು ತಪ್ಪು ಮಾಡಿದ್ದೆ, ಮಹಾತ್ಮನಿಗೆ ಅಪಚಾರ ಮಾಡಿದ್ದೆ. ಕಡೆ ಹೋಗಿ ಆಚಾರ್ಯರ ಪಾದಕ್ಕೆ ಬಿದ್ದು ಕ್ಷಮೆ ಕೇಳ್ತಾರೆ. ಆಚಾರ ಹೇಳ್ತಾರೆ, ಶಿಷ್ಯರನ್ನಾದ್ರೂ ಬಿಟ್ಟು ಕಳಿಸ್ತೀವಿ, ಒಳ್ಳೇದಾಗತ್ತೆ, 6 ತಿಂಗಳಲ್ಲಿ ನಾಶ, 6 ತಿಂಗಳಲ್ಲಿ ಕಡೆಗೆ ಆ ರಾಜ್ಯ ಪೂರ್ಣ ನಾಶ ಆಗಿ ಹೋಗುತ್ತೆ. ಆಚಾರ್ಯರ ವಕ್ರತೆಗೆ ಪಾತ್ರನಾಗ್ತಾನಂತೂ. ಹೀಗೆ ಆಚಾರ್ಯರು ಅಲ್ಲಿಂದ ನಾವು ಮತ್ತೆ ವಾಪಸ್ ಸಂಚಾರ ಮಾಡ್ತಾ ಉಡುಪಿಗೆ ಬರ್ತಾರೆ. ಇದರ ಪ್ರಸಂಗದಲ್ಲಿ ಮಧ್ಯದಲ್ಲಿ ಗೋವಿಷಯ ಅಂತ ಇನ್ನೊಂದು ಕ್ಷೇತ್ರ, ಪಶುಪೆ ಅಂತ ಹೇಳ್ತಾರೆ, ಆ ಒಂದು ಊರಿಗೆ ಆಚಾರ್ಯರು ಬರ್ತಾರೆ. ಅಲ್ಲಿರತಕ್ಕ ಜನರು ಆಚಾರ್ಯರ ಹತ್ರ ಸಂಗೀತ ಶಾಸ್ತ್ರದಲ್ಲಿ ನೀವು ಒಂದು ಏನಾದ್ರು ಮಾಡಬೇಕು ಅಂತ. ಆಗ ಆಚಾರ ಹಾಡನ್ನ ಹಾಡ್ತಾರೆ, ಸಂಗೀತದ ಗ್ರಂಥವನ್ನ ಬರೀತಾರೆ. ಆಚಾರ್ಯರ ಆ ಗಾನ ಸೌಂದರ್ಯಕ್ಕೆ ಅಲ್ಲಿರತಕ್ಕಂತಹ ಗಿಡ ಮರಗಳಲ್ಲಿ ಚಿಗುರು ಹೊಡಿತಂತೆ, ಕೆಲವು ಹೂ ಬಿಡ್ತಂತೆ, ಕೆಲವು ಹಣ್ಣು ಹಂಪಲುಗಳು ಬಿಡ್ತಂತೆ. ಅಂದ್ರೆ ಅಷ್ಟು ಸುಂದರವಾದ ಇಂಪಾದ ಗಾನವನ್ನ ಆಚಾರ್ಯರು ಮಾಡಿದ್ರೆ. ಆಚಾರ್ಯ ಸಂಗೀತ ಶಾಸ್ತ್ರದಲ್ಲಿ ಪಾಂಡಿತ್ಯ ಇತ್ತು ಅಂತ ಗೊತ್ತಾಗುತ್ತೆ. ಹೀಗೆ ಆಚಾರ್ಯರು ಬಹುಮುಖವಾದ ತಮ್ಮ ಪ್ರತಿಭೆಯನ್ನು ತೋರಿಸ್ತಾ ಜಗತ್ತಿಗೆ ಅಲಂಕಾರ ಪ್ರಾಯರಾಗಿ ಅಗಣಿತಾನಿ ಕೃತಾಂತರಾಣಿ ಅಂತ ಆಚಾರ ಮಾಡಿದ ಒಂದೊಂದು ಮಹಿಮೆಯೂ ಕೂಡ ಅತ್ಯಂತ ಅಪೂರ್ವವಾದ ಮಹಿಮೆಗಳು, ಯಾರೂ ಮಾಡ್ಲಿಕ್ಕೆ ಆಗದೇ ಇರೋದು. ಜೊತೆಗೆ ಅವೆಲ್ಲವೂ ಕೂಡ ಶ್ರವಣ ಮನನ ಕೀರ್ತನೈರಭೀಷ್ಟಂ ಪ್ರತಿದದ. ಆಚಾರ್ಯರು ಹಾಲು ಕುಡಿದ್ರಂತೆ, ಹಣ್ಣು ತಿಂದ್ರಂತೆ, ಹಾಡು ಹಾಡಿದ್ರಂತೆ, ಜಟ್ಟಿಗಳನ್ನ ಸೋರಿಸಿದ್ರಂತೆ, ವಾದ ಮಾಡಿದ್ರಂತೆ. ಹೀಗೆ ಒಂದೊಂದು ಆಚಾರ್ಯರ ಕಥೆಯನ್ನು ನಾವು ಶ್ರವಣ ಮಾಡೋಣ, ಮನನ ಮಾಡೋದು, ಅದನ್ನ ಕೀರ್ತನ ಮಾಡೋದು, ಇದನ್ನ ಮಾಡಿದ್ರೆ ನಮ್ಮ ಎಲ್ಲ ಅಭೀಷ್ಟಗಳು ಆಚಾರ್ಯ ನೆರವೇರಿಸ್ತಾರೆ ಅಂತ ದೇವತೆಗಳು ವರ್ಣನೆ ಮಾಡ್ತಾರಂತ. ಅಷ್ಟು ವೈಭವ ಆಚಾರ್ಯರದ್ದು ಅಂತ ಹೇಳಿ ಆ ಶಿಷ್ಯ ಇದಿಷ್ಟು ಕಥೆಯನ್ನು ಉಡುಪಿಯಲ್ಲಿ ಹೇಳುತ್ತಾನೆ. ಹೀಗಿದ್ದಾರೆ ನಮ್ಮ ಆಚಾರ್ಯರು. ಆ ಜನಗಳಿಗೆಲ್ಲ ಆನಂದವಾಗತ್ತೆ. ಆಚಾರ್ಯ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾರೆ. ಅದಾದ ಮೇಲೆ ಆಚಾರ್ಯ ಉಡುಪಿಯಲ್ಲೇ ಪಾಠ ಮಾಡ್ತಾ ಇರುತ್ತಾರೆ. ಅನಂತಾಸನ ದೇವಸ್ಥಾನದಲ್ಲಿ ಆಚಾರ ನಿತ್ಯದಲ್ಲಿ ಪಾಠ ಮಾಡೋದು. ಇವತ್ತು ನಾವು ಅಲ್ಲಿ ಅದೃಶ್ಯ ಸನ್ನಿಧಾನ ಅಂತ ನೋಡ್ತೇವೆ, ಅಲ್ಲಿ ಆಚಾರ ಪಾಠ ಮಾಡ್ತಿದ್ದ ಜಾಗ ಅದು. ಆಚಾರ ಪಾಠ ಮಾಡುವಾಗ ಕೆಳಗೆ ಶಿಷ್ಯರೆಲ್ಲ ಕೂತ್ ಕೇಳ್ತಾ ಇದ್ರು. ಆಕಾಶದಲ್ಲಿ ಶೇಷದೇವರು ಬಂದು ಕೇಳ್ತಾ ಇದ್ರು. ಪ್ರಚುರಾಂತರ ಪ್ರವಚನಂ ಫಣಿರಾಡುಪಶುಶ್ರುವ. ಫಣಿರಾಟ ಅಂದ್ರೆ ಶೇಷದೇವರು, ಅವ್ರು ಕೇಳಿಸ್ಕೊಳ್ತಾ ಇದ್ರಂತ. ಅದು ಹೇಗ್ ಗೊತ್ತಾಯ್ತು ಈ ಶಿಷ್ಯರಿಗೆ ಅಂದ್ರೆ, ಶಿಷ್ಯರಿಗೆ ಗೊತ್ತಾಗಿಲ್ಲ ಅದು. ಆದ್ರೆ ಅವರು ಪಾಠ ಮುಗಿದ್ಮೇಲೆ ಒಂದ್ಸಲ ಮೇಲ್ ನೋಡಿದ್ರೆ ಏನೋ ಬೆಳಕು ಕಾಣುತ್ತಂತದ್ದು ಆಕಾಶದಲ್ಲಿ. ಇದೇನು ಬೆಳಕು ಅಂತ ಆಚಾರ್ಯನ ಕೇಳಿದ್ರು. ಆಗ ಆಚಾರ ಹೇಳಿದ್ರಂತೆ, ನೋಡಿ ಅದು ಶೇಷದೇವರು ತೋರಿಸಿದ್ರಂತ ಆಚಾರ್ಯ. ಹಾಗೆ ಶೇಷದೇವರು ಸನಕಾದಿಗಳವರೆಲ್ಲ ಬಂದು ಕೂತು ಆಚಾರ್ಯರ ಹತ್ರ ಆ ಗ್ರಂಥಗಳ ಪಾಠವನ್ನ ಕೇಳ್ತಾ ಇದ್ರು, ಅದನ್ನ ತಿಳಿಸಿಕೊಡ್ತಾರೆ. ಈ ಪ್ರಸಂಗದಲ್ಲಿ ಈ ಶೇಷದೇವರು ಸನಕಾದಿಗಳೇನ್ ಪಾಠ ಕೇಳಿಸ್ಕೊಳ್ತಾ ಇದ್ರು, ಅವ್ರ ಪಾಠ ಎಲ್ಲ ಕೇಳಿ ಆದ್ಮೇಲೆ ಮತ್ತೆ ಅವ್ರು ವಾಪಸ್ ತಮ್ಮ ಲೋಕಕ್ಕೆ ಹೋಗ್ತಿದ್ರು. ಅವ್ರು ತಮ್ಮ ಲೋಕಕ್ಕೆ ಹೋದಾಗ ಶೇಷ ಲೋಕದಲ್ಲಿ ಆ ಸನಕಾದಿಗಳೆಲ್ಲ ಶೇಷದೇವರನ್ನ ಕೇಳಿದ್ರಂತೆ. ನಾವು ಜಗತ್ತಲ್ಲೆಲ್ಲ ಶೇಷದೇವ್ರನ್ನ ಭಾರಿ ಮೆರೆಸ್ತೇವೆ, ಭಾರಿ ವೈಭವದಿಂದ ಪೂಜಾದಿಗಳನ್ನ ಮಾಡ್ತೇವೆ, ಜಗತ್ತಿಗೆ ದೊಡ್ಡ ದೇವತೆ ನೀವು ಬಂದು ಮಧ್ವಾಚಾರ್ಯರ ಪಾಠ ಕೇಳ್ತಿರಲ್ಲ, ಏನ್ ವಿಶೇಷ ಇದು? ಆಗ ಶೇಷದೇವರು ಹೇಳ್ತಾರೆ, ಇಲ್ಲ, ನಾನು ರುದ್ರದೇವರೆಲ್ಲ ನಾವು ದೇವತೆಗಳು ಕೂಡ ಮಧ್ವಾಚಾರ್ಯ ಶಿಷ್ಯರೇ. ನಾವು ಶಿವಮುಖೈ ರೇಖತೋ ದೇವವೃಂದೈ, ಶಿವಾದಿ ದೇವತೆಗಳೆಲ್ಲ ಮಧ್ವಾಚಾರ್ಯರ ಬಳಿಯಲ್ಲಿ ಕೂತು ಪಾಠ ಕೇಳುತ್ತಾರೆ. ಯಾಕೆ ಅಂದ್ರೆ ದೇವರು ಬರೆದಿರತಕ್ಕ ಮಹಾಭಾರತ, ಬ್ರಹ್ಮಸೂತ್ರ, ದೇವರು ಕೊಟ್ಟ ವೇದಗಳು ಇವುಗಳೆಲ್ಲವೂ ಕೂಡ ಸ್ಪಷ್ಟವಾಗಿ ಅರ್ಥ ಆಗ್ಬೇಕು ಅಂದ್ರೆ ಆಚಾರ್ಯರ ಭಾಷ್ಯ ಅವರಿಗೂ ಬೇಕು, ನಮಗೂ ಬೇಕು, ಅವರಿಗೂ ಬೇಕು. ಹಾಗಂತ ನಮ್ಮಷ್ಟವರಿಗೆ ಅಜ್ಞಾನ ಅಂತ ತಿಳ್ಕೊಳ್ಬಾರ್ದು, ಅವ್ರಿಗೆ ಬಹಳಷ್ಟು ಜ್ಞಾನ ಇದೆ. ಆದ್ರೆ ಆಚಾರ್ಯರ ಗ್ರಂಥಗಳಿಂದ ಆ ವಿಷಯ ಇನ್ನಷ್ಟು ಸ್ಪಷ್ಟ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಅವ್ರು ಶ್ರವಣ ಮಾಡ್ತಾರೆ. ಆಗ ಆ ಶೇಷದೇವರು ಹೇಳುತ್ತಾರೆ, ಮಧ್ವಾಚಾರ್ಯರ ಭಾಷ್ಯವನ್ನ ಶ್ರವಣ ಮಾಡಿದ್ರೆ ಎಷ್ಟು ಮಹತ್ವ ಇದೆ ಅಂದ್ರೆ ಇದರಿಂದ ಮೋಕ್ಷವೇ ಸಿಗತ್ತೆ. ಮಹಾನಂದ ತೀರ್ಥಸ್ಯ ಯೇ ಭಾಷ್ಯ ಭಾವಂ ಮನೋವಾಗ್ಭಿರಾವರ್ತಯಂತೆ ಸ್ವಶಕ್ತ್ಯ ಸುರಾದ್ಯ ನರಾಂತ ಮುಕುಂದ ಪ್ರಸಾದ ಇಮಂ ಮೋಕ್ಷಮೇತೆ ಭಜಂತೆ ಸದೇವ. ಆ ಸನಕಾದಿಗಳನ್ನು ಕೂಡಿಸಿಕೊಂಡು ಆಚಾರ್ಯರಿಗೆ ಶೇಷದೇವರು ಮೋಕ್ಷ ಹೇಗಿದೆ ಅಂತ ವರ್ಣನೆ ಮಾಡ್ತಾರೆ. ದೇವರ ಲೋಕ ಅತ್ಯದ್ಭುತವಾದ ಲೋಕ, ಅಲ್ಲಿ ಯಾವ ದೋಷಗಳಿಲ್ಲ, ಎಲ್ಲ ಕಡೆಯೂ ಆನಂದ, ಎಲ್ಲ ವಿಧವಾದ ಸಂಪತ್ತು, ಸಮೃದ್ಧವಾದಂತಹ ಒಂದು ಪ್ರದೇಶ, ನಿತ್ಯ ದೇವರ ದರ್ಶನ, ದೇವರ ಭಕ್ತರೇ ಇರುವಂತದಲ್ಲಿ ಯಾವ ದುಷ್ಟರಿಗೆ ಅವಕಾಶವೇ ಇಲ್ಲ. ಅಂತಹ ಶ್ರೇಷ್ಠವಾದ ಮೋಕ್ಷ ಯಾವುದರಿಂದ ಸಿಗತ್ತೆ ಅಂದ್ರೆ ಮಧ್ವಾಚಾರ್ಯರ ಭಾಷ್ಯಗಳನ್ನ, ಅವರ ಗ್ರಂಥಗಳನ್ನು ಯಾರು ಅಧ್ಯಯನ ಮಾಡ್ತಾರೆ, ಶ್ರವಣ ಮಾಡ್ತಾರೆ, ಮನನ ಮಾಡ್ತಾರೆ, ಅವರಿಗೆ ಮೋಕ್ಷ ಸಿಗುತ್ತೆ. ಅಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಪಂಡಿತಾಚಾರ್ಯರು ಅಂದ್ರೆ, ಶೇಷದೇವರು ಹೇಳುವ ಮಾತು, ಮನೋವಾಗ್ಭಿರಾವರ್ತಯಂತೆ, ನಮ್ಮ ಮನಸ್ಸಿನಿಂದ, ನಮ್ಮ ಮಾತಿನಿಂದ ಮಧ್ವಾಚಾರ್ಯರ ಗ್ರಂಥಗಳನ್ನು ಚಿಂತನೆ ಮಾಡಬೇಕು. ಮಧ್ವಾಚಾರ್ಯರ ಗ್ರಂಥದಲ್ಲಿ ಜಗತ್ತಿನ ಸತ್ಯತ್ವವನ್ನು ಹೇಳಿದ್ದಾರೆ, ವಿಷ್ಣು ಸರ್ವೋತ್ತಮ ಅಂತ ಹೇಳಿದ್ದಾರೆ. ಈ ವಿಷಯಗಳನ್ನ ನೆನಪು ಮಾಡ್ಕೋಬೇಕು, ಚಿಂತನೆ ಮಾಡಬೇಕು.
ಬಾಯಿಂದ ಅದು ನನಬೇಕು. ವಿಷ್ಣು ಸರ್ವೋತ್ತಮ, ವಾಯು ಜೀವೋತ್ತಮ, ಇದನ್ನೆಲ್ಲ ಬಾಯಿಂದ ಅನ್ನಬೇಕು. ಎಷ್ಟು ಮಾಡಬೇಕು ಇದನ್ನ? ಬೆಳಿಗ್ಗೆ ಒಂದ್ಸಲ ಮಾಡಿದ್ರಾಯ್ತು, ವರ್ಷಕ್ಕೊಂದ್ ದಿವಸ ಮಧ್ಯನವಮಿ ದಿವಸ ಮಾಡಿದ್ರಾಯ್ತು? ಇಲ್ಲ, ಸ್ವಶಕ್ತಿಯ ನಿಮಗೆ ಎಷ್ಟು ಶಕ್ತಿ ಇದೆ ನೋಡಿ. ನಮಗೆ ಶಕ್ತಿ ಇದ್ದಷ್ಟು ಹೊತ್ತು ನಾವೇನ್ ಮಾಡ್ತೇವೆ? ನಮ್ಮ ರಕ್ಷಣೆ ಮಾಡ್ಕೊಳ್ತೇವೆ. ನಮ್ಮ ಶಕ್ತಿ ಇದ್ದಷ್ಟು ದಿವಸ ನಮ್ಮ ಅಪ್ಪ ಅಮ್ಮನಿಗೆ ಮರ್ಯಾದೆ ಕೊಡ್ತೇವೆ, ಗೌರವ ಇರತಕ್ಕ ವ್ಯಕ್ತಿಗಳು. ಹಾಗಾದ್ರೆ ನಮ್ಮ ಶಕ್ತಿ ಇದ್ದಷ್ಟು ದಿವಸ ನಮ್ಮ ಪ್ರಪಂಚ, ನಮ್ಮ ಜೀವನದ ಪ್ರವೃತ್ತಿಯನ್ನು ನಾವು ಹೇಗೆ ಮಾಡ್ಕೊಳ್ತೇವೆ, ಹಾಗೆ ನಮ್ಮ ಶಕ್ತಿ ಇದ್ದಷ್ಟು ದಿವಸ ಆಚಾರ್ಯರ ಗ್ರಂಥಗಳನ್ನ ಮನಸ್ಸಿನಲ್ಲೂ ಚಿಂತನೆ ಮಾಡಬೇಕು, ಬಾಯಿಂದಲೂ ಹೇಳಬೇಕು, ಅದನ್ನೇ ಮೆಲುಕು ಹಾಕ್ತಾ ಇರ್ಬೇಕು. ಹೀಗೆ ಮಾಡ್ತಾ ಇದ್ರೆ ಅವನು ದೇವತೆ ಆಗ್ಲಿ, ಮನುಷ್ಯನಾಗ್ಲಿ, ಪ್ರಾಣಿ ಆಗ್ಲಿ, ಯಾರೇ ಆಗ್ಲಿ, ದೇವರು ಅವನಿಗೆ ಮೋಕ್ಷವನ್ನೇ ಕೊಡ್ತಾನೆ. ಯಾಕೆ ಅಂದ್ರೆ ಅವನು ಪೂರ್ಣವಾಗಿ ದೇವರನ್ನ ಪೂರ್ಣ ತಿಳ್ಕೊಂಡಿದ್ದಾನೆ, ಅವನ ಯೋಗ್ಯತೆಗೆ ಎಷ್ಟು ತಿಳ್ಕೊಂಡ್ಬಿಟ್ಟಿದ್ದಾನೆ. ಹಾಗಾಗಿ ದೇವರ ಮೋಕ್ಷವನ್ನ ಕೊಡ್ತಾನೆ. ಹಾಗಾಗಿ ಮೋಕ್ಷ ಹೊಂದಬೇಕಾದ್ರೆ ಆಚಾರ್ಯರ ಗ್ರಂಥಗಳನ್ನ ಅಧ್ಯಯನ ಮಾಡಲೇಬೇಕು ಅನ್ನೋದನ್ನ ತೋರಿಸಿಕೊಡ್ತಾರೆ. ಇಲ್ಲಿ ನಮಗೆ ಕೆಲವೊಮ್ಮೆ ಸಂದೇಹ ಬರ್ತದೆ, ಏನು ಅಂದ್ರೆ ಈಗ ಮಧ್ವಾಚಾರ್ಯರು ಬಂದ ಮೇಲೆ ನಾವೆಲ್ಲ ಬಂದಿದ್ದೇವೆ, ನಾವು ಅರ್ಥ ಮಾಡ್ಕೊಂಡು ಅಧ್ಯಯನ ಮಾಡ್ತೀವಿ, ಮೋಕ್ಷಕ್ಕೆ ಹೋಗ್ತೀವಿ. ಸರಿ, ಮಧ್ವಾಚಾರ್ಯ ಬರೋ ಹಿಂದಿನವ್ರು ಅವ್ರು ಹೇಗೆ ಮೋಕ್ಷಕ್ಕೆ ಹೋಗ್ಬೇಕು? ಅವಾಗ ಮಧ್ವಾಚಾರ್ಯ ಗ್ರಂಥಗಳು ಇರ್ಲಿಲ್ಲಲ್ಲ, ಆವಾಗ ಇಂತಹ ಅಜ್ಞಾನವೂ ಕಡಿಮೆ ಇತ್ತು. ಮಧ್ವಾಚಾರ ಬರೋಕ್ಕಿಂತ ಮುಂಚೆ ನೀವು ಕೃಷ್ಣಾವತಾರ ಆ ಕಾಲದಲ್ಲಿ ನೋಡಿದ್ರೆ ಶುದ್ಧವಾಗಿ ಪಂಚರಾತ್ರ, ಮಹಾಭಾರತ, ಬ್ರಹ್ಮಸೂತ್ರ ಅವುಗಳ ಯಥಾವತ್ತಾದ ಅರ್ಥ ತಿಳ್ಕೊಳ್ತಿದ್ರು. ಆಚಾರ ಬರೆದ ಸರ್ವಮೂಲ ಏನ್ ಹೇಳೋದು? ಆ ಗ್ರಂಥಗಳ ಯಥಾವತ್ತಾದ ಅರ್ಥವನ್ನೇ ಹೇಳೋದು. ಇದು ಆವಾಗ ಸರಳವಾಗಿ ಸಿಗ್ತಾ ಇತ್ತು. ಹಾಗಾಗಿ ಆಚಾರ ಗ್ರಂಥ ತನಕ ಬರೋ ಅವಶ್ಯಕತೆ ಇರಲಿಲ್ಲ. ಆದ್ರೆ ವಾಯುದೇವರ ಅನುಗ್ರಹ ಬೇಕೇ. ಅದು ವೇದಗಳಲ್ಲೂ ಇದೆ, ಮಹಾಭಾರತಾದಿಗಳಲ್ಲಿದೆ. ಅದರ ಪ್ರಕಾರ ವಾಯುದೇವರ ಉಪಾಸನೆ ಮಾಡ್ತಿದ್ರು, ಮೋಕ್ಷಕ್ಕೆ ಹೋಗ್ತಾ ಇದ್ರು. ಕಲಿಯುಗದಲ್ಲಿ ಏನಾಯ್ತು? ಆ ಮೂಲ ಗ್ರಂಥಗಳೆಲ್ಲವೂ ಅರ್ಥವಾಗದಂತೆ ಕಲುಷಿತ ಆಯ್ತು. ಹಾಗಾಗಿ ಈಗ ಅನಿವಾರ್ಯವಾಯಿತು, ಅದಕ್ಕೆ ದೇವರು ಆಚಾರ್ಯನ ಕಳಿಸಿದ. ಆಚಾರ್ಯ ಗ್ರಂಥ ಅಧ್ಯಯನ ಮಾಡಿ ಮೋಕ್ಷಕ್ಕೆ ಹೋಗಿ ಅಂತ ದೇವರು ಮಾಡಿಕೊಟ್ಟ ಒಂದು ವ್ಯವಸ್ಥೆ, ಅದನ್ನ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಈ ಮೋಕ್ಷದ ವರ್ಣನೆ ಒಂದು 70 ಶ್ಲೋಕಗಳಲ್ಲಿ ವರ್ಣನೆ ಮಾಡಿದ್ದಾರೆ. ಅದನ್ನೇ ಒಂದು ವಾರ ಉಪನ್ಯಾಸ ಮಾಡಬಹುದು ನಾವು. ಯಾಕೆಂದ್ರೆ ಅಷ್ಟು ಅಪೂರ್ವವಾದ, ಬೇರೆ ಎಲ್ಲೂ ಸಿಗಲ್ಲ ನಮಗೆ, ಅಷ್ಟು ಅಪೂರ್ವವಾದ ವೈಕುಂಠದ ವರ್ಣನೆ ಇದೆ. ಅಲ್ಲಿ ಮುಕ್ತರ ವಿಹಾರ ಹೇಗೆ ಮಾಡ್ತಾರೆ ಅನ್ನೋ ವಿಷಯವೂ ಇದೆ. ಆ ಮುಕ್ತರು ಪರಮಾತ್ಮನನ್ನು ಯಾವ ರೀತಿ ಆರಾಧನೆ ಮಾಡುತ್ತಾರೆ ಅದು ಇದೆ. ಅಂದ್ರೆ ಮುಕ್ತರು ಗಂಡ ಹೆಂಡತಿಯರು ಅಥವಾ ಯತಿಗಳು ಬೇರೆ ಬೇರೆ ರೀತಿಯ ಮುಕ್ತರಿದ್ದಾರೆ. ಅವ್ರು ಬೇರೆ ಬೇರೆ ರೀತಿ ವಿಹಾರವನ್ನ ಮಾಡ್ತಾರೆ. ಆ ವಿಹಾರ ಮಾಡುವ ಪ್ರತಿಯೊಂದು ಹಂತದಲ್ಲಿಯೂ ದೇವರ ಚಿಂತನೆ ಇದೆ. ನಾನು ದೇವರ ದಾಸ ಅನ್ನೋ ಭಾವನೆ ಇದೆ. ನಮ್ಮ ಲೋಕದ ವ್ಯವಹಾರಕ್ಕೂ ಅಲ್ಲಿಯ ವಿಹಾರಕ್ಕೂ ಇರೋ ವ್ಯತ್ಯಾಸ ಇದೆ. ನಾವು ಇಲ್ಲೂ ವಿಹಾರ ಮಾಡ್ತೇವೆ, ಇಲ್ಲೂ ನಮ್ಮ ಹೆಂಡತಿ ಮಕ್ಕಳ ಜೊತೆಗೆ ವಿಹಾರ ಮಾಡೋದು, ಮೋಕ್ಷದಲ್ಲೂ ನಮ್ಮ ನಿಯತ ಹೆಂಡತಿ ಮಕ್ಕಳ ಜೊತೆಗೆ ವಿಹಾರ ಮಾಡೋದು. ಅದು ಇಲ್ಲಿ ವಿಹಾರ ಮಾಡುವಾಗ ನಾನು ನನ್ನದನ್ನು ಅಹಂಕಾರಾದಿಗಳಿಗೆ, ಅಲ್ಲಿ ಆ ಅಹಂಕಾರಾದಿಗಳಿಗೆ ಯಾವುದಿಲ್ಲ, ದೋಷವೇ ಇಲ್ಲ. ಕೇವಲ ದೇವರ ಭಕ್ತರು, ದೇವರ ದಾಸ ಅನ್ನೋ ಭಾವನೆಯಲ್ಲಿ ನಿವೃತ್ತಿ ಮಾಡುವಂತಹ ಒಂದು ಅದ್ಭುತವಾದ ಲೋಕ ಅಂತ ಅದರ ವರ್ಣನೆ ಇದೆ. ಅದಾದ ಮೇಲೆ ಮುಂದೆ 12ನೇ ಸರ್ಗದಲ್ಲಿ ಆಚಾರ್ಯರು ಅದೇ ಉಡುಪಿಯ ಅನಂತಾಸನ ದೇವರ ಸನ್ನಿಧಾನದಲ್ಲಿ, ಕೃಷ್ಣನ ಸನ್ನಿಧಾನದಲ್ಲಿ ಪಾಠ ಪ್ರವಚನ ಮಾಡ್ತಾ ಇರುವಾಗ ಈ ಮಾಯಾವಾದಿಗಳಲ್ಲಿ ಕೆಲವರು ಆಲೋಚನೆ ಮಾಡುತ್ತಾರೆ, ಎಲ್ಲಿ ಹೋದ್ರು ಮಧ್ವಾಚಾರ್ಯನ ಮತ ಖಂಡನೆ ಮಾಡ್ತಾ ಇದ್ದಾರೆ, ಇದಕ್ಕೆ ನಾವೇನಾದ್ರು ಮಾಡಬೇಕು ಅಂತ ಆಲೋಚನೆ ಮಾಡಿ ಇಬ್ರು ಸೇರ್ಕೊಂಡು ಅದರಲ್ಲಿ ಆರಿ ವಾಚಾಲೋಲಂ ಕೋಟಿ ಗಾಂಧಾರಕಸ್ಯ ಅಂತ ಹೇಳಿ ಇಬ್ರು ದುಷ್ಟರು ಸೇರ್ಕೊಳ್ತಾರೆ. ಪದ್ಮತೀರ್ಥ, ಪುಂಡರೀಕಪುರಿ, ಅವರಿಬ್ರು ಸೇರಿ ಒಂದಿಷ್ಟು ಜನರನ್ನ ಗುಂಪು ಮಾಡಿಕೊಂಡು ಅಲ್ಲಿ ಚರ್ಚೆ ಮಾಡ್ಕೊಳ್ತಾರೆ. ಏನು ಅಂದ್ರೆ ಮಧ್ವಾಚಾರ್ಯ ಹೇಗೆ ಅವಮಾನ ಮಾಡ್ಬೋದು ನಾವು? ಯಾಕಂದ್ರೆ ಅವರನ್ನ ನಾವು ನೇರವಾಗಿ ಖಂಡನೆ ಮಾಡ್ಲಿಕ್ಕೆ ಆಗಲ್ಲ. ಯಾಕೆಂದ್ರೆ ಕೆಲವರಂತೂ ಅವ್ರು ಹೇಳ್ತಾರೆ, ಅವರು ಅವರ ಮತದವರೇ, ಮಧ್ವಾಚಾರ ನೋಡಿ ನಮ್ಮ ಮತದವರೇ ನಮಗೆ ಏನಂತ ಹೇಳ್ತಾ ಇದ್ರೆ ವೇದವ್ಯಾಸರು ಬಂದಂಗ ಆಗತ್ತೆ ಅಂತ ಹೇಳ್ತಾರ ನೋಡಿ. ಅವ್ರ ಕಡೆಯವರೇ ಅವ್ರಿಗೆ ಹಂಗೆ ಹೇಳ್ತಾ ಇದ್ರಂತ. ಅಷ್ಟು ಪ್ರಭಾವಿತವಾದ ವ್ಯಕ್ತಿತ್ವ ಮಧ್ವಾಚಾರ. ಹಾಗಾಗಿ ನಾವೀಗ ಮಧ್ವಾಚಾರ ಖಂಡನೆ ಮಾಡೋದು ಹೇಗೆ, ಸೋಲ್ಸೋದು ಹೇಗೆ? ಅವರ ಜ್ಞಾನವು ದೊಡ್ಡದಾಗಿದೆ. ಅದಕ್ಕೊಂದು ಕೆಲಸ ಮಾಡೋಣ, ಮಧ್ವಾಚಾರ ಊರಿಗೆ ಬಂದ್ರೆ ಯಾರು ಕರಿಬಾರದು ಅಂತ ಡಂಗರ ಹೊಡಿಸ್ಬೇಕು. ಮಧ್ವಾಚಾರಿಗೆ ಬಂದ್ ಕೂಡ ಅವಮಾನ ಮಾಡ್ಬಿಡೋದು, ಕಲ್ಲು ಹಾಕ್ಬಿಡೋದು, ಹಿಂಗೇನೋ ಒಂದು ಅಡೆತಡೆ ಮಾಡ್ಬಿಡೋಣ ಅಂತ ವಿಚಾರ ಮಾಡ್ತಾರೆ. ವಿಚಾರ ಮಾಡಿ ಕಡೆಗೆ ಇನ್ನೊಂದು ರೀತಿ ಮುಂದಕ್ಕೆ ಹೋಗ್ತಾರೆ. ಏನು ಅಂದ್ರೆ ಶೌಕ್ರೀವಾಲಂ ಲಜ್ಜಯೇ ದೇವ ಪೂಜ್ಯಂ, ಪ್ರಸಂಗ ಬಂದ್ಬೇಕಾದ್ರೆ ವಾಮಾಚಾರ ಮಾಡ್ಬಿಡೋಣ ಮಧ್ವಾಚಾರ್ಯಗೆ ಅಂತ, ಅಂದ್ರೆ ಅವ್ರು ಹಾಳಾಗಿ ಹೋಗ್ಲಿ ಹೀಗೇನೋ ಮಾಡೋದು, ಅಂದ್ರೆ ಅಷ್ಟು ಕೆಟ್ಟ ರೀತಿಯಲ್ಲೆಲ್ಲ ಆಲೋಚನೆ ಮಾಡ್ತಾರೆ. ಕಡೆಗೆ ಇಷ್ಟೆಲ್ಲ ಆಲೋಚನೆ ಮಾಡಿ ಮಧ್ವಾಚಾರ ಹತ್ರ ಈಗ ಮೊದಲು ಹೋಗಿ ಒಂದು ವಾದ ಮಾಡೋಣ ಅಂತ ಹೇಳಿ ಆ ಪುಂಡರೀಕಪುರಿ ಪದ್ಮತೀರ್ಥರು ಬರ್ತಾರೆ. ಬರುವಾಗ ಮೊದಲೊಂದು ವೇದದ ವಿಷಯಕವಾಗಿ ವಾದ ಮಾಡೋಣ ಅಂತ ಮಧ್ವಾಚಾರ ಹತ್ರ ಬರ್ತಾರೆ. ಮಧ್ವಾಚಾರ್ಯಗೆ ವೇದದ ವ್ಯಾಖ್ಯಾನ ಮಾಡ್ಲಿಕ್ಕೆ ಹೇಳ್ತಾರೆ. ಆಗ ಆಚಾರ್ಯರು ವೇದ ವ್ಯಾಖ್ಯಾಂ ವೇದ ವೇದಿ ಚಕಾರ, ಆ ಅನಂತಾಸನ ದೇವರ ಸನ್ನಿಧಾನದಲ್ಲಿ ಸಮಗ್ರವಾಗಿ ವೇದ ಮಂತ್ರಗಳಿಗೆ ವ್ಯಾಖ್ಯಾನವನ್ನ ಮಾಡ್ತಾರೆ ಆಚಾರ್ಯ. ಅಂದ್ರೆ ಇದೇ ಪ್ರಸಂಗದಲ್ಲಿ ಋಗ್ಭಾಷ್ಯವನ್ನ ಬರೆದಿರಬಹುದು, ನಮಗೆ ದಾಖಲೆ ಇಲ್ಲ ಋಗ್ಭಾಷ್ಯ ಯಾವಾಗ ಬರೆದ್ರು ಆಚಾರ್ಯರು ಅಂತ. ಅಂತೂ ಋಗ್ವೇದದ ಮಂತ್ರಗಳಿಗೆ ಆಚಾರ ಭಾಷ್ಯ ಬರೆದಿದ್ದಾರೆ. ಆದ್ರೆ ಆ ಕಾಲದಲ್ಲಂತೂ ಅಲ್ಲಿ ಅನಂತಾಸನ ದೇವಸ್ಥಾನದಲ್ಲಿ ಅಗ್ನಿಮೀಡೆ ಪುರೋಹಿತ ಮಂತ್ರಿನ ಋಗ್ವೇದ ಮಂತ್ರ ಆರಂಭವಾಗತ್ತೆ. ಆ ಮಂತ್ರಗಳಿಗೆಲ್ಲ ವ್ಯಾಖ್ಯಾನ ಮಾಡುತ್ತಾರೆ. ಎಲ್ಲರೂ ಕೂತ್ ಕೇಳ್ತಾರೆ ಸಭಾಸದರೆಲ್ಲ. ಅದು ಇವರು ವ್ಯಾಖ್ಯಾನ ಕೂಡ ಆ ಪುಂಡರೀಕಪುರಿಗೆ ಹೇಳುತ್ತಾರೆ, ನೋಡಪ್ಪ ನೀ ಮಧ್ವಾಚಾರ ವೇದ ವ್ಯಾಖ್ಯಾನ ಮಾಡು ಅಂದಿ, ಅವ್ರು ವೇದ ವ್ಯಾಖ್ಯಾನ ಮಾಡಿದ್ರು, ಈ ನೀನು ವೇದ ವ್ಯಾಖ್ಯಾನ ಮಾಡ್ಬೇಕು, ನೀನು ಮಾಡು ಅಂತ ಹೇಳುತ್ತಾರೆ. ಅವ್ರು ವ್ಯಾಖ್ಯಾನ ಶುರು ಮಾಡ್ತಾರೆ. ಅವ್ನು ಅಗ್ನಿನಾರೈ ಅಷ್ಟಮತ್ ಅಂತ 3ನೇ ಮಂತ್ರ, ಅದನ್ನ ವ್ಯಾಖ್ಯಾನ ಮಾಡುವಾಗ ಅಗ್ನಿ ನಾರ ಅಂತ ಬಿಡಿಸಿಬಿಡ್ತಾರೆ. ಪುಸ್ತಕ ಅಗ್ನಿ ಶಬ್ದದ ತೃತೀಯ ವಿಭಕ್ತಿ ಏಕವಚನ, ಅಗ್ನಿನಾ ಅಂತ ಒಂದೇ ಶಬ್ದ, ಅದು ರಾಮಾಯ ನಮಃ ಅಂತ ಇರುತ್ತೆ.
ರಾಮ ಯನಮಃ ಅಂತ ಬಿಡಿಸಿದೆ. ಇವನು ಸಂಸ್ಕೃತ ಗೊತ್ತಿಲ್ಲ ಅಂತ ಅಂತೀವಿ ನಾವು. ಹಾಗೆ ಆ ದೊಡ್ಡ ಪಂಡಿತ ಪುಂಡರೀಕಪುರಿ ಮಧ್ವಾಚಾರ ಹತ್ರ ಅಗ್ನಿನಾರೈಮ್ ಅನ್ನೋದನ್ನ ಪದಚ್ಛೇದ ಮಾಡ್ಬೇಕಾದ್ರೆ ಅಗ್ನಿ ನಾರ ಅಂತ ಬಿಡಿಸಿಬಿಡ್ತಾರೆ. ಆಚಾರ ಹೇಳಿದ್ರೆ ನಿನಗೇನು ಪದಚ್ಛೇದನೆ ಬರಲ್ಲ, ಇನ್ನೇನು ವೇದ ವ್ಯಾಖ್ಯಾನ ಮಾಡ್ತೀನಿ, ಎಷ್ಟು ವ್ಯಾಕರಣ ಅಜ್ಞಾನ ಇದೆ ನಿನಗೆ ಅಂತ ಹೇಳಿ ಅವನನ್ನು ಖಂಡನೆ ಮಾಡಿದ್ದಾರೆ. ಜನಗಳೆಲ್ಲ ಅಪಹಾಸ್ಯ ಮಾಡಿಬಿಟ್ರಂತೆ. ವೇದ ವ್ಯಾಖ್ಯಾನ ಮಾಡ್ತಿ ಅಂತ ಬಂದಿದ್ದೀಯಾ, ಮಧ್ವಾಚಾರ್ಯ ವೇದ ವ್ಯಾಖ್ಯಾನ ಮಾಡ್ಲಿಕ್ಕೆ ಬರುತ್ತಾ ಅಂತ ಪ್ರಶ್ನೆ ಮಾಡ್ತಾ ಇದೀಯಾ, ನಿನಗೆ ಸರಿಯಾಗಿ ವೇದ ವ್ಯಾಖ್ಯಾನ ಮಾಡ್ಲಿಕ್ಕೆ ಬರಲ್ಲ ಅಂತ ಅವನಿಗೆ ಅವಮಾನ ಮಾಡಿದರ. ಅಂತೂ ಹೀಗೆ ಆಚಾರ್ಯರು ವೇದಾಂಗಗಳಿಂದ ಸಹಿತವಾಗಿ, ಕೆಲವಲ್ಲಿ ವಿಸ್ತಾರವಾಗಿದೆ, ಅದು ಕೂಡ ಅಪೂರ್ವವಾದ ವಿಷಯ. ಷಡಂಗದ ಶಿಕ್ಷಾ ವ್ಯಾಕರಣ ಛಂದಸ್ಸು ಒಂದೊಂದನ್ನು ಒಂದೊಂದು ಶ್ಲೋಕದಲ್ಲಿ ತೆಗೆದುಕೊಳ್ಳುತ್ತಾರೆ. ಆ ಅಂಗದಲ್ಲಿ ಬರುವ ಅಂಶಗಳನ್ನು ಅಳವಡಿಸಿಕೊಂಡು ಆಚಾರ ವೇದ ವ್ಯಾಖ್ಯಾನ ಮಾಡುತ್ತಾ ಇದ್ರು. ಅಂದ್ರೆ ಆಚಾರ ವೇದ ವ್ಯಾಖ್ಯಾನ ಏನೋ ಕಪೋಲ ಕಲ್ಪಿತವಾಗಿ ಮಾಡಿದ್ದಲ್ಲ, ಪ್ರತಿಯೊಂದು ಹಂತದಲ್ಲಿಯೂ ಆ ಶಾಸ್ತ್ರೀಯ ಕ್ರಮ, ಪ್ರಾಚೀನ ಕ್ರಮ, ವೇದವ್ಯಾಸ ದೇವರ ಕ್ರಮದಲ್ಲಿ ವೇದ ವ್ಯಾಖ್ಯಾನವನ್ನ ಮಾಡಿದ್ದಾರೆ. ಯಾವಾಗ ಪುಂಡರೀಕಪುರಿಗೆ ಉತ್ತರ ಕೊಡ್ಲಿಕ್ಕೆ ಬರ್ಲಿಲ್ಲ, ಸೋತು ಹೋದ, ಆಗ ಪದ್ಮತೀರ್ಥ ವಾದ ಮಾಡ್ಬೇಕು. ಅವನು ವಾದ ಮಾಡ್ಲಿಕ್ಕೆ ಹೋಗ್ಲಿ, ಅವ್ನು ಹಿಂದೆ ಸರಿದ್ಬಿಟ್ಟು, ಹಿಂದೆ ಸರಿದವ್ರು ಏನ್ ಮಾಡಿಬಿಟ್ಟು ಅಲ್ಲಿಂದ ಸೀದಾ ಅವರು ಹೋಗಿ ಅವರು ಮಧ್ವಾಚಾರ್ಯರ ಪುಸ್ತಕಗಳನ್ನ ಕಳತನ ಮಾಡೋ ಕೆಲಸ ಮಾಡ್ತಾರೆ. ನೋಡಿ, ಮನುಷ್ಯ ದುಷ್ಟನಾದಾಗ ಏನ್ ಮಾಡ್ತಾನೆ ಅಂದ್ರೆ, ತಾನಿಗೆ ಕೈಯಿಂದ ಎದುರಿಗೆ ಎದುರಿಸ್ಲಿಕ್ಕೆ ಆಗದೆ ಇದ್ರೆ ಹಿಂದಿಂದವರಿಗೆ ಏನೋ ತೊಂದರೆ ಮಾಡೋ ಪ್ರಯತ್ನ ಮಾಡ್ತಾನೆ. ಇವನು ಅದೇ ರೀತಿ ಮಾಡಿದ್ರು. ಅದಕ್ಕೆ ಅಲ್ಲಿ ಆಚಾರ ಶಿಷ್ಯರ ಹೇಳಿದ್ರಂತೆ, ವಿಷ್ಣೋರ್ ಭೂಯ ಶೋಭವಿಪ್ಪದಾಂತಂ ಪಾರಂಪರ್ಯೇ ನೈರ್ಯ ಮಾಣೈರವಾರಿ. ಆಚಾರ್ಯರು ಆಕಾಶದಲ್ಲಿ ಶೋಭಿಸುವಂತಹ ಪರಮಾತ್ಮನ ಚಿಂತನೆಯನ್ನು ನಿರಂತರ ಮಾಡ್ತಾ, ನಿರಂತರವಾಗಿ ವಾಗ್ಬಾಣಗಳನ್ನ ಬಿಡ್ತಾ ಪುಂಡರೀಕಪುರಿಯ ಎಲ್ಲಾ ಆಕ್ಷೇಪಗಳನ್ನ ಖಂಡನೆ ಮಾಡಿದ್ರು. ಪದ್ಮತೀರ್ಥನು ಉತ್ತರ ಕೊಡ್ಲಿಕ್ಕೆ ಸಮರ್ಥನಾದ. ಇಬ್ಬರು ಓಡಿ ಹೋಗುವ ಪ್ರಸಂಗ ಬಂತು. ಆಗ ಶಿಷ್ಯರು ಹೇಳಿದ್ರಂತೆ, ಆಸ್ತಾ ಮಾಸ್ತಾ ಮೇಷವೋ ವಿಶ್ವಮೋಶೋ ರೇರೇ ಮಾಯಾ ವಾದಿ ಚೋರಾದ್ರವೇ. ಈ ಜಗತ್ತು ಸುಳ್ಳು, ದೇವರಿಗೆ ಗುಣಗಳೇ ಇಲ್ಲ, ದೇವರು ಸೃಷ್ಟಿಯಾದಿ ಕರ್ತನೇ ಅಲ್ಲ ಅಂತ ಹೇಳಿ ದೇವರ ಮಹಿಮೆಗಳನ್ನ, ಜಗತ್ತಿನ ವೈಭವವನ್ನು ಎಲ್ಲವನ್ನು ಕದ್ದ ಕಳ್ಳರು ನೀವು. ಅಂತಹ ನೀವಿನಿರ್ಲಿಕ್ಕೆ ಅವಕಾಶ ಇಲ್ಲ. ಯಾಕಂದ್ರೆ ಸಿಂಹ ಬಂದಿದೆ, ಸೂರ್ಯ ಬಂದಿದ್ದಾನೆ. ಹೇಗೆ ಸೂರ್ಯ ಬಂದ ಮೇಲೆ ಕಳ್ಳರು ಎಲ್ಲೂ ಹೊರಗೆ ಬರಲ್ಲ, ಒಳಗಡಗಿಸ್ಕೊಳ್ತಾರೆ. ಹಾಗೆ ಮಧ್ವಾಚಾರ್ಯ ಎಂಬ ಸೂರ್ಯ ಬಂದಿದ್ದಾನೆ, ಮಧ್ವಾಚಾರ್ಯ ಎಂಬ ಸಿಂಹ ಬಂದಿದೆ. ನಿಮ್ಮಂತಹ ನರಿಗಳಿಗೆ ಕೆಲಸ ಇಲ್ಲ ಅಂತ ಅವರನ್ನೆಲ್ಲ ಓಡಿಸಿದ್ದಾರೆ. ಆಗ ಅವರು ಓಡಿ ಹೋದವರು ಏನ್ ಮಾಡಿದ್ರು ಅಂದ್ರೆ, ಮಧ್ವಾಚಾರ್ಯರ ಗ್ರಂಥಗಳನ್ನ ಒಂದು ಕಡೆಯಲ್ಲಿ ಇಟ್ಟಿದ್ರಂತವ್ರು. ಪಂಡಿತಾಚಾರ್ಯರ ಮನೆಯಲ್ಲಿ ಶಂಕರ ಪಂಡಿತರು ಅಂತ ಒಬ್ರು ಪಂಡಿತರು, ತ್ರಿಕೋಣ ಪಂಡಿತಾಚಾರ್ಯರ ತಮ್ಮ ಅವರು ಮಧ್ವಾಚಾರ್ಯ ಹತ್ರ ಮೊದಲೇ ಶಿಷ್ಯರಾಗಿರುತ್ತಾರೆ. ಅವರ ಮನೆಯಲ್ಲಿ ಆ ಗ್ರಂಥಗಳೆಲ್ಲ ಇರುತ್ತೆ. ಮಧ್ವಾಚಾರ್ಯ ತಾವು ಬರೆದ ಗ್ರಂಥಗಳು, ಮತ್ತೆ ತಾವೇನ್ ಪ್ರಮಾಣಗಳು ಅಂತ ಕೊಡ್ತಾರೆ ಆ ಗ್ರಂಥಗಳೆಲ್ಲ ಇರುತ್ತೆ. ಈ ದುಷ್ಟರು ಏನ್ ಮಾಡಿದ್ರೆ, ಯಾವಾಗ ಮಧ್ವಾಚಾರ್ಯ ಸೋಲಿಸ್ಲಿಕ್ಕೆ ಆಗ್ಲಿಲ್ಲ, ಅವರ ಗ್ರಂಥಗಳನ್ನ ಅಪಹಾರ ಮಾಡೋಣ ಅಂತ ಪಂಡಿತಾಚಾರ ಮನೆಗೆ ಹೋಗಿ ಆ ಗ್ರಂಥಗಳನ್ನೆಲ್ಲ ಕಳ್ಳತನ ಮಾಡಿ. ಇದು ಗೊತ್ತಾಗತ್ತೆ. ಆಚಾರ ಅಲ್ಲಿಗೆ ಹೋಗ್ತಾರೆ. ಅಲ್ಲಿಗೆ ಹೋಗಿ ಆ ಪದ್ಮತೀರ್ಥರನ್ನ ಮಾತನಾಡಿಸ್ತಾರೆ. ವಾದ ಮಾಡಿದ್ರು ವಾದ ಮಾಡಿ, ಅದು ಬಿಟ್ಟು ಈ ರೀತಿ ಅಪಹಾರ ಮಾಡೋದೆಲ್ಲ ತಪ್ಪು ಅಂತ. ಆಗ ಅವನೇನೇ ಹೇಳ್ತಾನೆ ಪದ್ಮತೀರ್ಥ, ದೇವರ ಪ್ರೇರಣೆ ಹಾಗಾಯ್ತು, ಹಾಗೆ ಮಾಡಿದೆ ಅಂತಾರ. ಸಂಯಮ್ಯ ಅಂತಾರೆ ಯಂತ್ರ ಕಾಮೇನ ಹಾಸ್ಯ. ಆಚಾರ ಅಂತಾರೆ, ನಿಮ್ಮಲ್ಲಿ ನೀನು ಬೇರೆ ನಿನ್ನ ಆತ್ಮ ಬೇರೆ ಅಂತ ಎರಡು ಭೇದ ಒಪ್ಪಿದ್ದೀರಾ ಅಂತ ಕೇಳಿದ್ರು. ಅಲ್ಲೇ ಅವನನ್ನು ಖಂಡನೆ ಮಾಡಿದ. ಹೀಗೆ ಆ ಪ್ರಸಂಗದಲ್ಲಿ ಅವನೊಟ್ಟಿಗೆ ವಾದವನ್ನ ಮಾಡಿದ್ದನ್ನೇ ವಾದ ಅಂತ ಒಂದು ಗ್ರಂಥ, ಅದನ್ನೇ ತತ್ವೋದ್ಯೋತ ಅಂತ ಕರೀತಾರೆ. ಆ ಗ್ರಂಥವನ್ನ ಆಚಾರ ಬರೆದಿದ್ದಾರೆ. ಹೀಗೆ ಅವನನ್ನು ಖಂಡನೆ ಮಾಡಿದ್ರು. ಅದಾದ ಮೇಲೆ ಶಂಕರ ಪಂಡಿತರಿಗೆ ಬಹಳ ಬೇಸರ ಆಗತ್ತೆ. ಅಂದ್ರೆ ನಾನು ಮಧ್ವಾಚಾರ್ಯರ ಹತ್ರ ಪ್ರಾಮಾಣಿಕವಾಗಿ ನಾನು ಆ ಗ್ರಂಥ ಪಾಲಕನಾಗಿದ್ದೆ, ಈ ಮಧ್ವಾಚಾರ್ಯ ನನ್ನ ಬಗ್ಗೆ ಅಸಮಾಧಾನ ಆಗುತ್ತೆ. ಯಾಕಂದ್ರೆ ಇವನು ಎಷ್ಟು ಬಟ್ಟೆ ರಕ್ಷಣೆ ಮಾಡ್ತಾನೆ, ಯಾರೋ ಬಂದು ಕಳ್ತನ ಮಾಡಿಬಿಟ್ರೆ ಅಂತ ಹೀಗೆ ನನ್ನ ಬಗ್ಗೆ ಮಧ್ವಾಚಾರ್ಯ ಬೇಸರ ಆಗ್ಬಹುದು ಅಂತ ಶಂಕರ ಪಂಡಿತರಿಗೆ ಅಸಮಾಧಾನ ಆಗಿರುತ್ತೆ. ಅದಕ್ಕೆ ಆಚಾರ್ಯರು ಮತ್ತೆ ಜಯಸಿಂಹರಾಜನ ಹತ್ತಿರದಲ್ಲಿ ಆ ಪುಸ್ತಕಗಳನ್ನ ವಾಪಸ್ ತೆಗೆದುಕೊಳ್ಳುವಂತೆ ಮಾಡಿ, ಮುಂದೆ ಬರುತ್ತೆ 14ನೇ ಸರ್ಗದಲ್ಲಿ. ಅಂತೂ ಹೀಗೆ ಆಚಾರ್ಯರು ಪದ್ಮತೀರ್ಥ ಪುಂಡರೀಕಪುರಿಯನ್ನು ಸೋಲಿಸಿದ್ರು. ಪುಸ್ತಕಗಳೆಲ್ಲ ಅಲ್ಲೇ ಉಳಿತು. ಅದಾದ್ಮೇಲೆ ಆಚಾರ್ಯರು ಸಖ್ಯ ಪರ್ವತದ ಹತ್ತಿರ ಒಂದು ಶಿಷ್ಯರ ಅಪೇಕ್ಷೆ ಮೇರೆಗೆ ಅಲ್ಲಿ ಸಂಚಾರ ಮಾಡುತ್ತಾರೆ. ಅಲ್ಲಿಂದ ಸಂಚಾರ ಮಾಡುವಾಗ ಜಯಸಿಂಹರಾಜ ತನ್ನ ಭೃತ್ಯರನ್ನ ಕಳಿಸ್ತಾನೆ. ಆಚಾರ್ಯರೇ, ನಿಮ್ಮ ವಿಷಯಕವಾಗಿ ನಮ್ಮ ರಾಜ್ಯದಲ್ಲಿ ಅಪಚಾರ ಆಯ್ತು ನಿಮ್ಗೆ, ಅದು ನನಗೆ ಅಸಮಾಧಾನ ಅಂತ ಜಯಸಿಂಹರಾಜ. ಯಾಕೆಂದ್ರೆ ನೀವು ಬೇರೆ ಎಲ್ಲೋ ಉತ್ತರ ಭಾರತದಲ್ಲಿ ನಿಮ್ಗೆ ಯಾರೋ ಕಳ್ಳರು ಬಂದೇನೋ ತೊಂದರೆ ಕೊಟ್ಟರು, ನನಗೆ ಬೇಸರ ಆಗಲ್ಲ, ನನಗೆ ಬೇಸರನೇ, ಆಚಾರ್ಯಗೆ ಅಪಚಾರ ಆಗಬಾರದು. ಅದು ನಾನು ಆಡಳಿತ ಮಾಡುವ ರಾಜ್ಯದಲ್ಲಿ ನಿಮಗೆ ಅಪಚಾರ ಆದ್ರೆ ಬಹಳ ಬೇಸರ ಸಂಗತಿ, ನಿಮ್ಗೆ ಕ್ಷಮಾಪಣೆ ಕೇಳಬೇಕು, ನೀವು ಬರಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಆಗ ಆಚಾರ್ಯರು ಉಡುಪಿಗೆ ಮತ್ತೆ ಬರ್ತಾರೆ. ಉಡುಪಿಗೆ ಬಂದು ಆ ಪ್ರದೇಶಕ್ಕೆ ಹೋದಾಗ ಆ ಜಯಸಿಂಹರಾಜನಿಗೆ ಅವರಿಗೂ ಭೇಟಿ ಆದದ್ದು ಎಲ್ಲಿ ಅಂತಂದ್ರೆ, ಮಧೂರು ಅಂತ ಒಂದು ಕ್ಷೇತ್ರ ಇದೆ ಕೇರಳದಲ್ಲಿ. ಅಲ್ಲಿಂದ ಮುಂದೆ ಒಂದು ದೇವಸ್ಥಾನದಲ್ಲಿ ಭೇಟಿಯಾಗುವಂತಹ ಕೃಷ್ಣಮಂಗಲ ಕ್ಷೇತ್ರದಲ್ಲಿ. ಆ ದೇವಸ್ಥಾನಕ್ಕೆ ಭೇಟಿಯಾಗುವ ಮೊದಲು ಆಚಾರ ಸಂಚಾರ ಕ್ರಮೇಣ ಒಂದೊಂದೇ ಪ್ರದೇಶಕ್ಕೆ ಬರ್ತಾ ಹೋಗ್ತಾರೆ. ಹಾಗೆ ಮಧೂರು ಕ್ಷೇತ್ರದಲ್ಲಿ ಬಂದಾಗ ಆಚಾರ್ಯರಲ್ಲಿ ರಾತ್ರಿ ಕಾಲದಲ್ಲಿ ಎಲ್ಲ ತಮ್ಮ ನಿತ್ಯ ಅನುಷ್ಠಾನ ಮುಗಿಸಿ ಮರುದಿವಸ ಬೆಳಗ್ಗೆ ಎದ್ದು ಅಲ್ಲಿಂದ ಮುಂದಕ್ಕೆ ಪ್ರಯಾಣ ಮಾಡ್ತಾರೆ. ಅದನ್ನೆಲ್ಲ ವರ್ಣನೆ ಮಾಡುವಾಗ ಆಚಾರ್ಯರ ಶಿಷ್ಯರ ಪ್ರವೃತ್ತಿ ಹೇಗಿತ್ತು, ಆಚಾರ್ಯರು ಯಾವ ರೀತಿ ಆಚಾರ್ಯರ ಸೇವೆ ಮಾಡ್ತಾ ಇದ್ದದನ್ನೆಲ್ಲ ವರ್ಣನೆ ಮಾಡ್ತಾರೆ. ಬೆಳಗಿನ ಹೊತ್ತು ಆಚಾರ ಜಪ ಮಾಡುವಾಗ
ಶಿಷ್ಯರು ಕೂಡ ಎಲ್ಲ ತಮ್ಮ ಶಾಟಿಗಳನ್ನೆಲ್ಲ ಒಣಗಾಕೊಂಡು ಅವರು ಜಪ ಮಾಡುತ್ತಾ ಇದ್ರು. ಯಾರನ್ನ ನೋಡಬಾರದು, ಏಕಾಂತದಲ್ಲಿ ದೇವರ ಧ್ಯಾನ ಮಾಡಬೇಕು ಅಂತ ಆ ರೀತಿ ಅವರ ಆಚರಣೆಗಳನ್ನ ವರ್ಣನೆ ಮಾಡುತ್ತಾರೆ. ಆಮೇಲೆ ಆಚಾರ್ಯರು ತಮ್ಮ ಜಪ ಎಲ್ಲ ಮುಗಿದ ಮೇಲೆ ತಾವು ಮತ್ತೆ ಸಂಚಾರಕ್ಕೆ ಹೊರಡಬೇಕು. ಹೊರಡುವಾಗ ಆಚಾರ್ಯರ ಕೊರಳಿಗೆ ಒಂದು ತುಳಸಿ ಮಾಲೆ ಹಾಕ್ತಿದ್ದಂತೆ ಶಿಷ್ಯ ತಂದು. ಯಾವಾಗ ಹಾಕ್ತಿದ್ದ ಅಂದ್ರೆ ಆಚಾರ ಹಚ್ಕೊಂಡ ಗೋಪಿ ಮುದ್ರೆ ಎಲ್ಲ ಒಣಗಿದ ಮೇಲೆ ಹಾಕ್ತಿದ್ದಂತೆ. ಯಾಕಂದ್ರೆ ಮುಂಚೆ ಹಾಕ್ಬಿಟ್ರೆ ಅಳಿಸಿ ಹೋಗ್ಬಿಟ್ರೆ ಆ ಚಿಹ್ನೆಗಳೆಲ್ಲ ಅಳಿಸಬಾರದು. ಅಷ್ಟು ಆಚಾರ್ಯರಿಗೂ ಶಿಷ್ಯರಿಗೂ ಅಷ್ಟೊಂದು ಒಡನಾಟ, ಆತ್ಮೀಯತೆ. ಕೆಲವೊಮ್ಮೆ ಏನಾಗತ್ತೆ ಅಂದ್ರೆ ಗುರುಗಳೇ ಕರೆದು ಹಾಕಿಸ್ಕೋಬೇಕು, ತಂದ ಹಾಕಪ್ಪ ಮರ್ತು ಬಿಟ್ಟಿದ್ದೀಯಾ ಅಂತ. ಇದ್ರ ಕೆಲವೊಮ್ಮೆ ಬೇಗ ಅವನೇ ಗಡಿಬಿಡಿ ಮಾಡ್ಕೊಂಡ್ ಬರ್ತಾನೆ, ಇಷ್ಟು ಬೇಗ ಯಾಕೆ ಬಂದೆ ಆಮೇಲೆ ಬಾ ಅಂತ ಬೈದು ಕಳಿಸೋದು, ಹೀಗೆಲ್ಲ ಇರುತ್ತೆ. ಇಲ್ಲಿ ಎರಡೂ ಇಲ್ಲ. ಆಚಾರ್ಯರಿಗೆ ಯಾವಾಗ ಅದು ಒಪ್ಪಿಗೆ ಅಂತ ಗೊತ್ತಿದೆ, ಅವನ ಮನಸ್ಸಲ್ಲೇ ಆಲೋಚನೆ ಮಾಡಿ ಅವನೇ ಬಂದು ಆಚಾರ್ಯಗೆ ಅರ್ಪಣೆ ಮಾಡುದು. ಅಷ್ಟು ಆತ್ಮೀಯತೆಯಲ್ಲಿ ನಡೀತಾ ಇತ್ತು ಆ ಗುರು ಶಿಷ್ಯರ ಭಾವಾತ್ಮವನ್ನು ವರ್ಣನೆ ಮಾಡುತ್ತಾರೆ. ಅದಾದ ಮೇಲೆ ಆಚಾರ್ಯ ಜೊತೆಗೆ ಶಿಷ್ಯರು ಹೋಗುವಾಗ ಆಚಾರ್ಯರ ಶಿಷ್ಯರು ತಮ್ಮ ಪೂಜೆಗೆ ಬೇಕಾಗುವ ಬೇರೆ ಬೇರೆ ಪದಾರ್ಥಗಳು ಅಂದ್ರೆ ಕಮಂಡಲು ಇರಬಹುದು, ಬುಟ್ಟಿ, ಸೌಟು, ಏನೇನೇ ಪದಾರ್ಥಗಳಿರುತ್ತೆ ಅದನ್ನೆಲ್ಲ ಒಂದು ಗಂಟಿನಲ್ಲಿ ಕಟ್ಕೊಂಡು ತಗೊಂಡು ಹೋಗ್ಬೇಕಂತ. ಅದ್ರ ಜೊತೆಗೆ ತಾವು ಅಧ್ಯಯನ ಮಾಡೋ ಪುಸ್ತಕಗಳು ಅದನ್ನು ಗಂಟು ಕಟ್ಕೊಂಡು ತಗೊಂಡ್ಬೇಕು. ಎಲ್ಲ ಎರಡೆರಡು ಮೂರು ಗಂಟೆ ಹಿಡ್ಕೊಂಡು ಹೋಗ್ಬೇಕು. ಒಬ್ಬೊಬ್ಬರೇ ಹಿಡ್ಕೊಂಡು ಹೋಗ್ತಿದ್ರಂತೆ ಅವರೊಳಗೆಲ್ಲ. ಅದಕ್ಕೆ ಪಂಡಿತಾಚಾರ್ಯ ಹೇಳ್ತಾರೆ, ನಹಿದಾಕ್ಷಸ್ತಿ ಸಮೋ ಗುಣೋ ಪರೋಕ್ತಿ. ದಕ್ಷತೆ ಅಂತ ಅನ್ನೋದೇನಿದೆ ಇದೊಂದು ಅದ್ಭುತವಾದ ಗುಣ. ದಕ್ಷವಾಗಿ ಒಂದು ಕಾರ್ಯವನ್ನು ನಡೆಸುವಂತಹ ಗುಣ ಅದಿತ್ತು ಅಂತ ಆದ್ರೆ ಏನನ್ನೂ ಸಾಧಿಸಬಹುದು. ಆ ರೀತಿಯ ಗುಣ ಆಚಾರ್ಯರ ಶಿಷ್ಯರಲ್ಲಿ ಇತ್ತು ಅಂತ. ಇನ್ನೊಬ್ಬ ಶಿಷ್ಯರಿದ್ರಂತೆ, ಅವರು ಕೈಯನ್ನ ಶುದ್ಧವಾಗಿ ತೊಳೆದುಕೊಂಡು ಆಚಾರ್ಯರ ಪೂಜೆ ಮಾಡುವ ದೇವರ ಪ್ರತೀಕ ಇರುವ ಪೆಟ್ಟಿಗೆಯನ್ನು ಹಿಡ್ಕೊಂಡು ಹೋಗ್ತಿದ್ರಂತೆ. ನೋಡಿ, ಮಡಿಯಲ್ಲೇ ಸಂಚಾರ, ಇಲ್ಲೂ ಮೈಲಿಗೆ ಪ್ರಶ್ನೆ ಇಲ್ಲ, ವಾಹನಾದಿಗಳು ಇಲ್ಲ, ನಡ್ಕೊಂಡು. ಕೆಲವೊಮ್ಮೆಲ್ಲ ಇದನ್ನೆಲ್ಲ ಹೇಳೋದಿದೆ, ಏನಂದ್ರೆ ಶಂಕರಾಚಾರ್ಯರು ನಡ್ಕೊಂಡು ಭಾರತ ಯಾತ್ರೆ ಮಾಡಿ ಬಂದಿದ್ದಾರೆ ಅಂತ. ಹೌದು, ಅವ್ರ ಕಾಲದಲ್ಲಿ ನಡ್ಕೊಂಡೇ ಭಾರತ ಯಾತ್ರೆ ಮಾಡಿದ್ರು. ಅವ್ರು ಮಾತ್ರ ಅಲ್ಲ, ಮುಂದೆ ಬಂದವರು ಎಲ್ಲರೂ ಹಾಗೆ ಮಾಡಿದ್ರು. ಇವತ್ತು ನಾವು ವಾಹನದಲ್ಲಿ ಹೋಗ್ತೇವೆ. ಮಧ್ವಾಚಾರ್ಯ ಸಂಚಾರ ಮಾಡಿದ ಹೇಗೆ ಅವರು ನಡ್ಕೊಂಡೇ ಭಾರತ ಯಾತ್ರೆ ಮಾಡಿದ್ರು. ಒಂದಲ್ಲ, ಮೂರು ಬಾರಿ ಮಾಡಿದ್ದಾರೆ. ಅನೇಕ ಬಾರಿ ಅವರು ಭಾರತ ಸಂಚಾರ ಮಾಡಿದ್ದಾರೆ. ನಡೆದುಕೊಂಡೇ ಅವರು ಸಂಚಾರವನ್ನ ಮಾಡಿದ್ದು. ಆಗ ಆ ಶಿಷ್ಯರು ಅವರ ಜೊತೆಗೆ ಹಾಗೆ ನಡ್ಕೊಂಡೇ ಬರ್ತಾ ಇದ್ರು. ಹಾಗೆ ಬರುವಾಗ ಈ ರೀತಿಯಲ್ಲಿ ದೇವರ ಪೆಟ್ಟಿಗೆಯನ್ನ ಅತ್ಯಂತ ಶುದ್ಧವಾಗಿ ಹಿಡ್ಕೊಂಡು ಬರ್ತಿದ್ರಂತೆ. ಅದೇ ರೀತಿ ಆಚಾರ್ಯರ ಶಿಷ್ಯರು ಆಚಾರ್ಯ ಎಲ್ಲರೂ ಒಟ್ಟಿಗೆ ಹೊರಡಬೇಕು ಅಂತ ತಯಾರಾಗುವಾಗ ದೇವಸ್ಥಾನದಲ್ಲಿ ಒಂದು ಗಂಟೆಯ ಶಬ್ದವಾಯಿತಂತೆ. ಇದೊಂದು ಒಳ್ಳೆ ಸೂಚನೆ ಅಂತ ಹೇಳಿ ಆಚಾರ್ಯ ಹೊರಟರು. ಇದೆಲ್ಲ ನೋಡಿ ಆಚಾರ್ಯರು ನಮಗೊಂದು ಮಾಡಿಕೊಟ್ಟ ಮಾರ್ಗದರ್ಶನ. ಅಂದ್ರೆ ನಾವು ಶಕುನಗಳಿಗೂ ಮಹತ್ವ ಕೊಡಬೇಕು. ಕೆಲವರೆಲ್ಲ ಹಾಗಂತಾರೆ, ಅದೆಲ್ಲ ನಾವು ತಲೆ ಕೆಡಿಸ್ಕೊಳ್ಳಲ್ಲ ರೀ. ಕೆಲವೊಮ್ಮೆ ಏನಾಗತ್ತೆ, ಇದ್ದಕ್ಕಿದ್ದಾಗ ಏನೋ ಫೋಟೋ ಬಿದ್ದು ಹೋಗುತ್ತೆ, ಏನೋ ಅಪಶಕುನ ಆಗತ್ತೆ, ಅಯ್ಯೋ ಹಾಗಾದ್ರೆ ಹೋಗೋದ್ ಬೇಡ ಅಂದ್ರೆ ನಾವು ಸುಮ್ಮನೆ ಆಗ್ತೀವಿ. ಕೆಲವರೆಲ್ಲ ಅಯ್ಯೋ ಅದಕ್ಕೇನಂತೆ, ಅದಕ್ಕೂ ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು, ಬೆಕ್ಕಟ್ಟು ಹೋದ್ರೆ ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು, ಅದಕ್ಕೂ ನಮಗೇನ್ ಸಂಬಂಧ, ನಮ್ಮ ತಲೆ ಬಂದಾಗ ನಾವು ಮಾಡೋದು. ಕೆಲವು ಉನ್ಮತ್ತರಂತೆ ಇರ್ತಾರೆ, ಅದ್ರ ಹಾಗೆ ಬದುಕಬಾರ್ದು ನಾವು. ಪ್ರಾಚೀನರು ಹೇಳಿದಂತೆ ಕೆಲವು ಶಕುನಗಳು ನಮಗೆ ಪರಿಣಾಮ ಬೀರುತ್ತೆ. ದೇವರೇ ನಮಗೊಂದು ಒಳ್ಳೆ ಮಾರ್ಗದರ್ಶನ ತೋರಿಸ್ಲಿಕ್ಕೆ ಆ ರೀತಿ ಯಾವುದೋ ರೂಪದಲ್ಲಿ ಬಂದಿರ್ತಾನೆ, ನಾವು ತಿಳ್ಕೊಳ್ಬೇಕು ಅನ್ನೋದನ್ನು ಕೂಡ ಆಚಾರ ತೋರಿಸ್ತಾರೆ. ಅದಾದ ಮೇಲೆ ಆಚಾರ ಸಂಚಾರ ಮಾಡುವಾಗ ಶಿಷ್ಯರು ಎಲ್ಲ ಹೋಗ್ತಾ ಇದ್ರು. ಹೋಗುವಾಗ ಕೆಲವರು ಶಿಷ್ಯರು ಆಚಾರ್ಯ ಛತ್ರಿ ಹಿಡಿದಿದ್ರು, ಆಗಬಾರದು. ಅಷ್ಟು ಸುಂದರವಾದ ಸಂಚಾರ. ಆ ಸಂಚಾರ ಮಾಡುವಾಗ ಯಾರಿಗೂ ಆಯಾಸ ಆಗ್ತಿರ್ಲಿಲ್ಲ. ಆಚಾರ್ಯರಿಗೆ ಯತಿಗಳಿದ್ರು, ಗೃಹಸ್ಥರಿದ್ರು, ಬ್ರಹ್ಮಚಾರಿಗಳಿದ್ರು, ಅನೇಕ ರೀತಿಯ ಶಿಷ್ಯರಿದ್ರು. ಯಾರಿಗೂ ಆಯಾಸ ಆಗ್ತಿರ್ಲಿಲ್ಲ. ಯಾಕೆಂದ್ರೆ ಆಚಾರ ನೋಡೋದಾ ಇದ್ರೆ ಅವ್ರಿಗೆ ಆನಂದ ಆಗ್ತಾ ಇತ್ತು. ಆ ಆನಂದದಲ್ಲಿ ಅವರಿಗೆ ದೇಹದ ಆಯಾಸವೇ ಗೊತ್ತಾಗ್ತದೆ. ಅಷ್ಟು ಸುಲಭವಾಗಿ ಆಚಾರನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆಗ ಹೋಗುವಾಗ ಮದನೇಶ್ವರ ವಲ್ಲಭ ಪ್ರದೇಶೆ ಪ್ರಭು ಮಾಯಾಂತ ಮತಾಭ್ಯ ಪದ್ಯ ತದ್ರಾಟ್. ಆಚಾರ್ಯರು ಆ ಮದನೇಶ್ವರ ಪ್ರದೇಶ ಅದೇ ಮಧೂರು ಕ್ಷೇತ್ರದಲ್ಲಿರತಕ್ಕ ದೇವಸ್ಥಾನ, ಅಲ್ಲಿಗೆ ಆಚಾರ್ಯ ಬರ್ತಾ ಇದ್ದಾರೆ. ಇದು ತಿಳಿದುಕೊಂಡು ಜಯಸಿಂಹರಾಜನು ಬರ್ತಾ ಇದ್ದ. ಅವನು ಬಂದ, ಅವನಿಗೆ ಆಚಾರ್ಯನ ಹತ್ರ ಬರ್ತಾರೆ ಅಂತ ಗೊತ್ತಾಗ್ಕೊಂಡು ತನ್ನ ರಥದಿಂದ ಕೆಳಗಿಳಿದ್ನಂತ. ಅವನ ರಥದಲ್ಲಿ ಬಂದವನು ರಾಜ, ಅವನು ಜಯಸಿಂಹರಾಜ. ಅದ್ರ ಆಚಾರ ಹತ್ರಕ್ಕೆ ನಾನು ಬರ್ತಾ ಇದ್ದೇನೆ, ಇನ್ನೂ ಆಚಾರ ಕಂಡಿಲ್ಲ ಅವನಿಗೆ. ಇನ್ನು ಆಚಾರ ಹತ್ರ ಸಿಗ್ತಾನೆ ಅಂದ್ಕೊಳ್ಳಿ ಮೊದಲು ರಥದಿಂದ ಕೆಳಗಿಳಿದಂತೆ. ಆಚಾರ್ಯ ನಾನು ರಥದಲ್ಲಿ ಹೋಗ್ಬಾರ್ದು, ಕೆಳಗಿಳಿದ, ನಡ್ಕೊಂಡು ಬಂದಿದ್ದಾನೆ. ಆಚಾರ್ಯರನ್ನು ವಿನಯಾತ್ ಭಕ್ತಿ ರಸಾರ್ದ್ರ ಮಾನಸೇನ, ವೇಗವಾಗಿ ನಡ್ಕೊಂಡು ಬಂದ ಭಕ್ತಿ ಇದೆ ಅವನಿಗೆ ಆಚಾರ್ಯರ ಮೇಲೆ. ಬಂದು ಆಚಾರ್ಯರ ಹತ್ತಿರಕ್ಕೆ ವಿಷ್ಣು ಮಂಗಲದಲ್ಲಿ ಆಚಾರ್ಯರು ಅಲ್ಲಿ ಅವನು ಕೂಡ ಆಗಮಿಸಿದ. ಆ ಆಚಾರ್ಯರು ಬರುವ ಹೊತ್ತಿಗೆ ಇವನು ಬಂದ. ಇಬ್ರು ಒಟ್ಟಿಗೆ ಪ್ರಯಾಣ ಮಾಡ್ತಾ ಇದ್ದಾರೆ ಮುಂದೆ. ಆ ಇಬ್ಬರ ಒಂದು ರೀತಿ ಮೆರವಣಿಗೆ ಅಂತ ಹೇಳ್ಬಹುದು. ಅದನ್ನ ನೋಡ್ಲಿಕ್ಕೆ ಅನೇಕ ಊರಿನ ಜನ ಸೇರ್ಕೊಂಡ್ಬಿಟ್ಟಿದ್ರಂತೆ. ಯಾಕೆ ರಾಜನ್ ನೋಡ್ಬೇಕು ಅಂತ ಕೆಲವರಿಗೆ ಉತ್ಸಾಹ, ಹೆಚ್ಚಿನವರು ಅದಕ್ಕೆ ಬಂದವರು. ಮಧ್ವಾಚಾರ ನೋಡೋಣ ಅಂತ ಕೆಲವರು. ಇದರ ಮಧ್ಯದಲ್ಲಿ ಜನ ಅನೇಕ ಸೇರಿರೋದ್ರಿಂದ ಮಧ್ವಾಚಾರ ಕಾಣದಿಲ್ಲ ಅಂತ ಕೆಲವರಿಗೆ ಅಸಮಾಧಾನ ಆಗಿತ್ತು. ಅದಕ್ಕೆ ಆಚಾರ್ಯ ತಮ್ಮ ದೇಹವನ್ನು ಸ್ವಲ್ಪ ಎತ್ತರ ಮಾಡಿದ್ರು, ಎಲ್ಲರಿಗೂ ಕಾಣಿಸ್ಲೇ ಇಲ್ಲ. ಅಂದ್ರೆ ಆಚಾರ್ಯರು ಸಜ್ಜನ ಮೇಲೆ ಮಾಡೋ ಕೃಪೆ ಅಂತಂದ್ರೆ ಆ ದೇಹವನ್ನ ದೊಡ್ಡದು ಮಾಡೋದು, ಸಣ್ಣದು ಮಾಡೋದು, ಆ ಎಲ್ಲ ಗುಣ ಆಚಾರ್ಯರಲ್ಲಿ ಇತ್ತು ಅಂತ ತೋರಿಸ್ತಾರೆ. ಮತ್ತೆ ಇನ್ನೊಂದು ಹಿಂದೆ ಒಂದು ಘಟನೆ ಬರ್ತದೆ. ಆಚಾರ್ಯರನ್ನ ಒಬ್ಬ ಶಿಷ್ಯ ತನ್ನ ಹೆಗಲ ಮೇಲೆ ಹೊತ್ಕೊಂಡು ಹೋಗ್ತಿದ್ದ ಅಂತ ಬರುತ್ತೆ. ಅದ್ರ ಆಶ್ಚರ್ಯ ಅಲ್ಲ ಅಂತಾರೆ ಪಂಡಿತರು. ಯಾಕೆಂದ್ರೆ ಅವನನ್ನು ಹೊತ್ತವರು ಆಚಾರ್ಯ, ಅವನೊಳಗೆ ಶಕ್ತಿ ಕೊಟ್ಟವರನ್ನು ಹೊತ್ತವರು ಮಧ್ವಾಚಾರ್ಯರು. ಆ ರೀತಿಯಲ್ಲಿ ಆಚಾರ್ಯರು ಅಣಿಮಾದಿ ಸಿದ್ಧಿಗಳನ್ನು ತೋರಿಸ್ತಾ ಸಂಚಾರ ಮಾಡ್ತಾ ಇದ್ದಾರೆ. ಈ ಭೂಮಿಯಲ್ಲಿರ್ತಕ್ಕಂತಹ ಎಲ್ಲ ಜೀವರನ್ನ, ಆ ಪದಾರ್ಥಗಳನ್ನ ಶುದ್ಧ ಮಾಡ್ತಾ ಆಚಾರ್ಯ ಸಂಚಾರ ಮಾಡ್ತಾ ಇದ್ದಾರೆ. ಅಂತಹ ಆಚಾರ್ಯರನ್ನ ಪಾದದಿಂದ ತಲೆಪರಿ ಅಂತ ವರ್ಣನೆ ಮಾಡ್ತಾರೆ. ಆಚಾರ ಪಾದ ಎಂಥದ್ದು,
ಅವರ ಜಾನು, ಅವರ ಜಂಗೆ, ಅವರ ಉದರ, ಪ್ರತಿಯೊಂದು ಅವಯವಗಳನ್ನ ವರ್ಣನೆ ಮಾಡ್ತಾರೆ. ಅಂದ್ರೆ ಆಚಾರ್ಯರ ಒಂದೊಂದು ಅವಯವಗಳು ಕೂಡ ನಮ್ಮ ದೋಷಗಳನ್ನ ಪರಿಹಾರ ಮಾಡಿ ನಮಗೆ ಆನಂದವನ್ನ, ಗುಣಗಳನ್ನ ತಂದು ಕೊಡುವಂತಹದ್ದು. ಹಾಗಾಗಿ ಗಮನಾಸನ ಸಂಕಥಾದಿ ಲೀಲಾಹ ಸ್ಮೃತಿ ಮಾತ್ರೇಣ ಭವಾಪವರ್ಗದಾತಿ. ಆಚಾರ್ಯರ ಗಮನ, ಅವರ ಉಪವೇಶನ ಅಂದ್ರೆ ಅವರು ಕುಳಿತುಕೊಂಡದ್ದು, ಅವರು ಪಾಠ ಮಾಡಿದ್ದು, ಅವರು ನಕ್ಕದ್ದು, ಅವರು ಮಾತನಾಡಿದ್ದು, ಹೀಗೆ ಒಂದೊಂದು ಆಚಾರ್ಯರ ಘಟನೆಗಳು ಕೂಡ ನಾವು ಸ್ಮರಣೆ ಮಾಡಿದ್ರೆ ನಮ್ಮ ಸಂಸಾರವನ್ನ ಕಳಿತಾ ಹೋಗುತ್ತೆ. ಅವ್ರಿಗೆ ಎಷ್ಟು ಅನುಕೂಲ ಮಾಡಿದ್ದಾರೆ ನಮಗೆ. ಯಾಕಂದ್ರೆ ನಾವು ನಿತ್ಯದಲ್ಲಿ ಸುಮಧ್ವಿಜಯವನ್ನು ಪಾರಾಯಣ ಮಾಡ್ತಾ ಇದ್ರೆ ಒಂದಲ್ಲ ಒಂದು ಘಟನೆ ಆಚಾರ ನಮ್ಗೆ ನೆನಪಾಗತ್ತೆ. ಒಂದು ಘಟನೆ ನೆನಪಾದ್ರೂ ಅಷ್ಟು ಸಂಸಾರ ಕಡಿಮೆ ಆಯ್ತು. ಹಾಗಾದ್ರೆ ನಾವು ದಿವಸ ಮಾಡ್ತಾ 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 ಹೋದ್ರೆ ನಮ್ದು ಒಂದು ಜನ್ಮ ಮುಗಿಯೋತ್ತಿಗೆ ಒಂದಿಷ್ಟು ಸಂಸಾರ ಕಡಿಮೆ ಆಗಿರುತ್ತೆ. ಹಾಗಾದ್ರೆ ಒಂದು ರೀತಿ ನಾವು ಸಂತೋಷ ಪಡಬೇಕಾದ ಅಂಶ ಏನು ಅಂದ್ರೆ, ವಿಜೇಂದ್ರ ಗುರುಸಾರ್ವಭೌಮರು ಹೇಳಿದ ಹಾಗೆ ನಾವು ಕ್ಷಣಕ್ಕೆ 100 ಜನ್ಮಕ್ಕಾಗುವಷ್ಟು ಪಾಪ ಮಾಡುತ್ತೇವೆ. ಅದರಿಂದ ಮತ್ತೆ ಸಂಸಾರ ಹೆಚ್ಚಾಗತ್ತೆ. ನಾವು ತಕ್ಷಣ ಈ ಸುಮಧ್ವಿಜಯ ಪಾರಾಯಣ ಮಾಡ್ಬೇಕು, ಆಚಾರ ಚರಿತ್ರೆಯನ್ನು ಮೆಲಕ್ ಹಾಕ್ಬೇಕು. ಆಗ ಅಷ್ಟು ಸಂಸಾರ ಕಟ್ಟಾಗ್ತಾ ಬರುತ್ತೆ, ಬೇಗ ನಾವು ಮೋಕ್ಷಕ್ಕೆ ಹೋಗ್ಬೇಕಾಗತ್ತದು. ಆಚಾರ್ಯರ ಮಹಿಮೆ, ಅವರ ಚರಿತ್ರೆಗೆ ಇರತಕ್ಕ ಮಹತ್ವ ಅಂತ ಅದಕ್ಕೆ ಕಡೆಗೆ ಹೇಳ್ತಾರೆ. ನಮಾದೃಶ ಸ್ವಲ್ಪ ಬೋಧಾಹ, ದೇವತೆಗಳೇ ಪೂರ್ಣ ವರ್ಣನೆ ಮಾಡ್ಲಿಕ್ಕೆ ಸಮರ್ಥ, ನಾವೇನ್ ಹೇಳ್ತೇವೆ ಅಂತ. ಹೀಗೆ ಆಚಾರ್ಯರ ಚರಿತ್ರೆ. ವಿಷ್ಣುಮಂಗಲ ಕ್ಷೇತ್ರಕ್ಕೆ ಜಯಸಿಂಹರಾಜನೊಟ್ಟಿಗೆ ಮಧ್ವಾಚಾರ್ಯರು ಆಗಮಿಸಿದ್ರು ಅಂತ ಹೇಳಿ ಅಲ್ಲಿಗೆ ನಿಲ್ಲಿಸ್ತಾರೆ. ಮುಂದೆ ತ್ರಿವಿಕ್ರಮ ಪಂಡಿತಾಚಾರ್ಯ ಕಥೆ ಹೇಳ್ತಾರೆ. ಯಾಕೆಂದ್ರೆ ತ್ರಿವಿಕ್ರಮ ಪಂಡಿತಾಚಾರ್ಯರು ಆ ಹೊತ್ತಿಗೆ ವಿಷ್ಣುಮಂಗಲಕ್ಕೆ ಬರ್ತಾರೆ. ಬಂದಾಗ ಅಲ್ಲಿ ಆಚಾರ್ಯಗೆ ಅವರಿಗೂ ಮತ್ತೆ ವಾದ ನಡೆಯೋದು ಮುಂದೆ. ಅದು ಆ ತ್ರಿವಿಕ್ರಮ ಪಂಡಿತಾಚಾರ್ಯ ಯಾರು ಅಂದ್ರೆ ಸುಬ್ರಹ್ಮಣ್ಯ ಪಂಡಿತರು ಅಂತ ಒಬ್ಬ ವಿದ್ವಾಂಸರು, ಕೇರಳದ ಕಾಸರಗೋಡಿನ ಸಮೀಪದಲ್ಲಿದ್ದಂತ ಒಬ್ಬ ಪಂಡಿತರು, ಭಾರಿ ದೊಡ್ಡ ಪಂಡಿತರು ಅವರು. ಅವರಿಗೆ ಕಾವ್ಯದಲ್ಲಿ ಒಳ್ಳೆ ಪಾಂಡಿತ್ಯ ಇರುತ್ತೆ, ಅದ್ವೈತ ವೇದಾಂತದಲ್ಲಿ ಬೇರೆ ಬೇರೆ ಶಾಸ್ತ್ರಗಳಲ್ಲಿ ಅದ್ಭುತವಾದ ಪಾಂಡಿತ್ಯ. ಅನೇಕ ಊರಿನಿಂದ ಜನರೆಲ್ಲ ಬಂದು ಅವ್ರ ಹತ್ರ ಪಾಠ ಕೇಳಿ ಹೋಗ್ತಿರ್ತಾರೆ. ಒಂದು ದೊಡ್ಡ ಗುರುಕುಲವೇ ಇರುತ್ತೆ ಅವ್ರ ಮನೆಯಲ್ಲಿ, ದೊಡ್ಡ ಪಂಡಿತರು. ಅವರಿಗೊಬ್ಬ ಮಗನಾಗಿ ಹುಟ್ಟಿದ್ಯಾರು ತ್ರಿವಿಕ್ರಮ ಪಂಡಿತ. ಅವರು ಅವರ ಹೆಂಡತಿ ಹರಿಹರ ದೇವರ ಅಂದ್ರೆ ಶಂಕರನಾರಾಯಣ ದೇವರ ಸೇವೆ ಮಾಡ್ತಾರೆ. ಆ ಸೇವೆಯಿಂದ ಈ ಮಗ ಹುಟ್ಟುತ್ತಾನೆ. ಅಂದ್ರೆ ಮೊದಲು ಅನೇಕ ಮಕ್ಕಳು ಹುಟ್ಟಿ ಸತ್ತೋಗ್ಬಿಟ್ಟಿರ್ತಾರೆ, ಆಮೇಲೆ ಈ ಮಗ ಹುಟ್ಟುತ್ತಾರೆ. ಹುಟ್ಟಿದ ಮಗುವಿಗೆ ತ್ರಿವಿಕ್ರಮ ಅಂತ ನಾಮಕರಣ ಮಾಡ್ತಾರೆ. ಅಂದ್ರೆ ಅಂದ್ರೆ ಮೂರರಲ್ಲಿ ಪರಾಕ್ರಮ ಇರಲಿ. ಯಾವುದು ಅಂದ್ರೆ ಕವಿತ್ವ, ವೇದ ಮತ್ತೆ ವೇದಾಂತ. ಈ ಮೂರರಲ್ಲೂ ಶಾಸ್ತ್ರ, ಈ ಮೂರಲ್ಲೂ ಪರಾಕ್ರಮ ಇರಬೇಕು ಅಂತ ಹಾಗೆ ಬೆಳಿತಾರ. ಅವ್ರು ಸಣ್ಣ ವಯಸ್ಸಿನಲ್ಲಿ ಒಂದು ಕಾವ್ಯವನ್ನ ಬರೀತಾರ, ಉಷಾಹರಣ ಅಂತ ಒಂದು ಕಾವ್ಯ, ಅದ್ಭುತವಾದ ಕಾವ್ಯ ಅದು. ಅದರಲ್ಲಿ ಒಂದು ಕೃಷ್ಣನ ಕಥೆಯಿಂದ ಆರಂಭ ಮಾಡಿ ಉಷಾದೇವಿಯ ಮದುವೆಯ ತನಕ ವಿಸ್ತಾರವಾಗಿ ಕೃಷ್ಣನ ಕಥೆ ಬರುತ್ತೆ. ಅಷ್ಟೇ ಅದ್ಭುತವಾದ ಮಹಾಕಾವ್ಯದಲ್ಲಿ ಏನೆಲ್ಲ ಗುಣ ಇರಬೇಕು ಅಷ್ಟೂ ಗುಣಗಳಿಂದ ಕೂಡಿದ ಅಪೂರ್ವವಾದ ಒಂದು ಕಾವ್ಯ, ಭಾರಿ ಸೊಗಸಾಗಿದೆ. ಅದಕ್ಕೆ ನಮ್ಮ ಮಂತ್ರಾಲಯ ಮಠದ ಸುಮತೀಂದ್ರ ತೀರ್ಥರು ವ್ಯಾಖ್ಯಾನ ಮಾಡಿದ್ದಾರೆ, ರಸಿಕರಂಜನಿ ಅಂತ. ಸುಂದರವಾದ ಒಂದು ವ್ಯಾಖ್ಯಾನ. ಆ ಕಾವ್ಯವನ್ನು ಇವರು ಬರ್ದದ್ ಯಾವಾಗ ಅಂದ್ರೆ ಒಟ್ಟು ಭಾವದಲ್ಲಿರುವಾಗ, ಅಂದ್ರೆ ಇನ್ನು 8-10 ವರ್ಷದ ಒಳಗೆ ಬರ್ದದಂತ. ಆ ವಯಸ್ಸಲ್ಲಿ ಒಂದು ಶ್ಲೋಕ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಇವ್ರು ಶ್ಲೋಕವನ್ನ ಬರೆದದ್ದು ಕಾವ್ಯದ ಗುಣದಿಂದ ಕೂಡಿರಬೇಕು. ಹಾಗಾಗಿ ಅನೇಕ ಜನರು ಅದನ್ನ ಬಹಳ ಮಾನ್ಯ ಮಾಡಿದ್ರಂತೆ. ಅಷ್ಟು ಅದ್ಭುತವಾದ ಕಾವ್ಯ. ಅದನ್ನ ನಾವು ಇವತ್ತು ನೋಡಬಹುದು, ಇವತ್ತು ನೋಡಿ ನಮ್ಗೆ ಗೊತ್ತಾಗತ್ತದೆ ಎಷ್ಟು ಮಹತ್ವಪೂರ್ಣವಾದ ಕಾವ್ಯ ಅಂತ. ಅಂತಹ ಶ್ರೇಷ್ಠವಾದ ಪಾಂಡಿತ್ಯ ಹೊಂದಿದವರು ಅವರು ತಮ್ಮ ತಂದೆ ಹತ್ರ ಎಲ್ಲ ಪಾಠ ಕೇಳ್ತಾರೆ, ಬೇರೆ ಬೇರೆ ಗುರುಗಳ ಹತ್ರ ಪಾಠ ಕೇಳ್ತಾರೆ. ಅವ್ರ ತಂದೆ ಕೊನೆಯ ಕಾಲಕ್ಕೆ ಒಂದು ಮಾತು ಹೇಳ್ತಾರೆ, ನೋಡಪ್ಪ ನೀನು ಬೇಕಾದಷ್ಟು ಅಧ್ಯಯನ ಮಾಡಿದ್ಯಾ, ಭಾರಿ ದೊಡ್ಡ ಪಂಡಿತ ಇದ್ದೀಯಾ, ನ್ಯಾಯಶಾಸ್ತ್ರ, ವ್ಯಾಕರಣ, ಮೀಮಾಂಸಾ, ಕವಿತ್ವ ಎಲ್ಲವೂ ನಿನಗೆ ಗೊತ್ತಿದೆ, ಅದ್ವೈತ ವೇದಾಂತಲ್ಲಿ ಚೆನ್ನಾಗಿ ಪಾಂಡಿತ್ಯ ಪಡೆದಿದ್ದೀಯಾ. ಆ ನಿನಗೊಂದು ಹಿತೈಷಿಯಾಗಿ ನಾನೊಂದು ಮಾತು ಹೇಳ್ತೇನೆ, ನನಗೆ ಕೊನೆ ಕಾಲ ಬಂದಿದೆ, ನೀನು ಹೆಚ್ಚು ದಿವಸ ಬದುಕಿರೋದಿಲ್ಲ. ನಿನಗೆ ನಾನು ಹೇಳೋ ಹಿತವಾದ ಮಾತೇನು ಅಂದ್ರೆ ಈ ಮತದಲ್ಲಿ ವಿಶ್ವಾಸ ಇಡಬೇಡ. ಈ ಮತದಲ್ಲಿ ದೇವರನ್ನ ನಿರ್ಗುಣ ಅಂತ ಉಪಾಸನೆ ಮಾಡ್ತಾರೆ, ದೇವರಿಗೆ ಗುಣಗಳೇ ಇಲ್ಲ ಅಂತ ಹೇಳ್ತಾರೆ. ಅದು ಸರಿಯಾದದ್ದಲ್ಲ. ನಿನಗೆ ಸರಿಯಾದ ಒಳ್ಳೆ ರೀತಿಯಾದ ಸುಖ ಬೇಕಾ, ದೇವರನ್ನ ಗುಣಪರಿಪೂರ್ಣ ಅಂತ ಉಪಾಸನೆ. ಯಾಕೆ ದೇವರನ್ನ ನಾವು ಹೇಗೆ ಉಪಾಸನೆ ಮಾಡ್ತೇವೆ ಹಾಗೆ ಫಲ ಬರುತ್ತೆ. ದೇವರಿಗೆ ಗುಣ ಇಲ್ಲ, ನಮಗೂ ಗುಣ ಇಲ್ಲ ಅಂತ ಮಾಡ್ತಾನೆ. ಹಾಗಾಗಿ ದೇವರನ್ನ ಗುಣಪೂರ್ಣ ಅಂತ ಉಪಾಸನೆ ಮಾಡು ಅಂತ ಹೇಳಿ ಅವ್ರ ದೇಹತ್ಯಾಗ ಮಾಡಿದ್ರು. ಇವ್ರಿಗೆ ಮೊದಲೇ ಸಂದೇಹ ಇರುತ್ತೆ ತ್ರಿವಿಕ್ರಮ ಪಂಡಿತಾಚಾರ್ಯ ಓದುವಾಗ್ಲೇ, ಒಂದಕ್ಕೊಂದು ಸಂಬಂಧ ಇಲ್ಲ, ಅಸಂಗತಗಳಿವೆ ಅಂತ. ತಂದೆಯು ಈಗ ಹೇಳಿದ್ರೆ ಇನ್ನಷ್ಟು ಅವ್ರಿಗೆ ಚಿಂತೆ ಆಗತ್ತೆ. ಬೇರೆ ಬೇರೆ ವಿದ್ವಾಂಸರ ಹೋಗಿ ಚರ್ಚೆ ಮಾಡ್ತಾರೆ, ಅದ್ವೈತ ಪ್ರಕ್ರಿಯೆಗಳು ಒಂದಕ್ಕೊಂದು ಹೊಂದಾಣಿಕೆ ಇಲ್ಲಿದ್ರೆ ಹೇಗೆ ಕೊಡ್ತದೆ ಅಂತೆಲ್ಲ ಚರ್ಚೆ ಮಾಡ್ತಾರೆ, ಪರಿಹಾರ ಆಗಲ್ಲ. ಆದ್ರೂ ಅವ್ರು ಏನ್ ಮಾಡ್ತಾರೆ, ಪರಂಪರೆಯಿಂದ ಬಂದಿದೆ, ಬಿಡ್ಲಿಕ್ಕೆ ಬರಲ್ಲ, ಅದನ್ನೇ ಪಾಠ ಮಾಡ್ತಾ ಇರ್ತಾರೆ. ಆದ್ರೆ ಆಚರಣೆ ಮಾತ್ರ ಶಾಸ್ತ್ರಗಳು ಹೇಳಿದಂತೆ ನಿತ್ಯ ಸಂಧ್ಯಾ ವಂದನೆ ಮಾಡೋದು. ಯಾಕಂದ್ರೆ ಅವರ ಮತದ ಪ್ರಕಾರ ಬ್ರಹ್ಮ ನಾನು ಅಂತ ಉಪಾಸನೆ ಮಾಡ್ಬಿಟ್ರೆ ಮುಗಿದೋಯ್ತು, ಉಳಿದೆಲ್ಲವೂ ವ್ಯರ್ಥ. ಅದನ್ನ ಮಾಡ್ಲಿಕ್ಕೆ ಉಳಿದೆಲ್ಲ ಇರೋದು. ನಾನು ಪರಬ್ರಹ್ಮ ಸ್ವರೂಪ ಅಂತ ತಿಳ್ಕೊಳ್ಳಿಕ್ಕೋಸ್ಕರ ನಿಮ್ಮ ಜಪ, ಅನುಷ್ಠಾನ, ಸಂಧ್ಯಾ ವಂದನೆ, ಬ್ರಾಹ್ಮಣ್ಯ ಇದೆಲ್ಲವೂ ಅದಕ್ಕೋಸ್ಕರ. ಆ ಹಂತ ತಲುಪಿದ್ಮೇಲೆ ಅದು ಯಾವುದು ಬೇಡ ಅವರ ಸಿದ್ಧಾಂತದ ಪ್ರಕಾರ. ಇವ್ರು ಆ ಕೆಲಸ ಮಾಡ್ಲಿಲ್ಲ. ಇತ್ತಲ್ಲಿ ಸ್ಮೃತಿ ಧರ್ಮಾನ ಭೃಷಮಾಚಾರ ಅಂತ ವಿಹಿತ ಕರ್ಮಗಳನ್ನು ಅನುಷ್ಠಾನ ಮಾಡ್ತಾ ಇದ್ದಾರೆ, ಗೃಹಸ್ಥ ಧರ್ಮಗಳನ್ನೆಲ್ಲ ಪಾಲಿಸ್ತಾ ಇದ್ದಾರೆ, ಚೆನ್ನಾಗಿ ದೇವರ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ. ಆದ್ರೆ ಸಿದ್ಧಾಂತದ ನಿರ್ಣಯ ಮಾತ್ರ ಸಿಗ್ತಾ ಇಲ್ಲ. ಹೀಗಿರುವಾಗ ಅವರಿಗೆ ಒಂದಿಷ್ಟು ಜನ ಬಂದು ಹೇಳಿದ್ರಂತ ಅದ್ವೈತಿಗಳು, ನೋಡಿ ತ್ರಿವಿಕ್ರಮ ಪಂಡಿತರೇ, ನೀವು ಬಹಳ ದೊಡ್ಡ ಪಂಡಿತರು, ನಮ್ಮ ವಲಯದಲ್ಲಿ ನೀವೇ ದೊಡ್ಡವರು, ಈಗ ನೀವೊಂದು ಕೆಲಸ ಮಾಡಬೇಕು, ಮಧ್ವಾಚಾರ್ಯ ಸೋಲಿಸ್ಬೇಕು ನೀವೀಗ. ಯಾಕೆಂದ್ರೆ ಅವರು ಬಹಳ ದೊಡ್ಡ ಪಂಡಿತರಾಗಿ ಎಲ್ಲ ಕಡೆ ನಮ್ಮ ಮತ ಖಂಡನೆ ಮಾಡ್ತಾ ಇದ್ದಾರೆ.
ನಾವು ಬೇರೆ ಯಾರು ಸಿಗಲ್ಲ, ನೀವೇ ಆ ಕೆಲಸ ಮಾಡಬೇಕು ಅಂತ. ಇವರು ಆಯ್ತು ಅಂದ್ರಂತ. ಅದಕ್ಕೆ ಮೊದಲು ಮಧ್ವಾಚಾರ್ಯ ಶಿಷ್ಯರು ಬಂದಿದ್ರಂತಂದ್ರೆ ಜನ, ಅವ್ರ ಹತ್ರ ವಾದ ಮಾಡೋಣ ಅಂತ ವಾದ ಮಾಡಿದ್ರಂತ. ಯಾರು? ತ್ರಿಕೋಣ ಪಂಡಿತಾಚಾರ್ಯ. ಅವ್ರ ಹತ್ರ ವಾದ ಮಾಡುವಾಗ ಅವರೆಲ್ಲ ಕೊಡುವ ಯುಕ್ತಿಗಳು, ಮಧ್ವಾಚಾರ ಮಾತುಗಳನ್ನು ಹೇಳಿ ಹೇಳಿ ಅವ್ರು ಖಂಡನೆ ಮಾಡ್ತಿದ್ರು ಆ ಮಧ್ವಾಚಾರ ಶಿಷ್ಯರು. ಅದನ್ನ ನೋಡಿ ಇವ್ರಿಗೆ ಆಶ್ಚರ್ಯ ಆಯ್ತದೆ, ನನಗೆ ಮಧ್ವಾಚಾರ್ಯ ವಾದ ಮಾಡ್ಲಿಕ್ಕೆ ಆದೀತ, ಯಾಕಂದ್ರೆ ಅವ್ರ ಶಿಷ್ಯರೇ ಎಷ್ಟು ಪ್ರಬಲವಾದ ಯುಕ್ತಿಗಳನ್ನ ತರ್ಕಗಳನ್ನ ಮಾಡ್ತಾ ಇದ್ದಾರೆ ಅಂತ ಆಶ್ಚರ್ಯ ಆಗಿದೆ. ಏನೋ ಉತ್ತರವನ್ನು ಹೇಳಿ ಒಟ್ಟು ಆ ವಾದವನ್ನು ಅವತ್ತು ಮುಗಿಸಿದ್ರು. ನಮಗೆ ಗೊಂದಲ ಇದೆ, ಈ ವಾದ ಸರಿಯಾಗಿಲ್ಲ ಅಂತ ನಮಗೆ ಒಳಗೆ ಅಸಮಾಧಾನ ಇದೆ. ರಾತ್ರಿ ಕಾಲದಲ್ಲಿ ತಮ್ಮ ತಮ್ಮ ಶಂಕರ ಪಂಡಿತರು, ಈಗ ಮಧ್ವಾಚಾರ ಗ್ರಂಥಗಳ ಪಾಲಕರವರು ಆ ಮನೆಗೆ ಹೋದ್ರಂತೆ. ಹೋಗಿ ರಾತ್ರಿ ಆ ಎಲ್ಲ ಪುಸ್ತಕ ಬಿಡಿಸಿದ್ರಂತೆ ಮಧ್ವಾಚಾರ ಗ್ರಂಥಗಳನ್ನು ನೋಡಿದ್ರಂತೆ. ಅದರಲ್ಲಿರೋ ವಿಷಯಗಳನ್ನೆಲ್ಲ ನೋಡಿದಾಗ ಅವ್ರಿಗೆ ಅನಿಸ್ತಂತೆ, ಇವ್ರಿಗೆ ಏನೇನು ಪ್ರಶ್ನೆಗಳು ಬರ್ತಿತ್ತು ಅದಕ್ಕೆಲ್ಲ ಪರಿಹಾರ ಇದೆ. ಅಂದ್ರೆ ಸರಿಯಾಗಿ ವೇದಗಳನ್ನ, ಉಪನಿಷತ್ತು, ಗೀತೆ, ಸೂತ್ರ ಎಲ್ಲದಕ್ಕೂ ಸರಿಯಾದ ಅರ್ಥ ಚಿಂತನೆ ಮಾಡಿದ್ದಾರೆ ಅಂತ ಬಹಳ ಪ್ರಸನ್ನತೆ ಅನಿಸಿತು. ಸರಿಯಾಗಿದೆ ಈ ಮತ ಅಂತ ಅನಿಸ್ತು. ಒಪ್ಕೊಳ್ಳಿಲ್ಲ. ಯಾಕೆ ಅಂದ್ರೆ ನಾನು ವಿಮರ್ಶೆ ಕೃತಿ ಕುರುತಿ ಸರಿ ಇದೆ ಅಂತ ಅನಿಸ್ತದ್ದು ಒಂದೇ ಕ್ಷಣಕ್ಕೆ ಒಪ್ಪಿಬಿಡಬಾರ್ದು, 10 ಸಲ ವಿಚಾರ ಮಾಡಬೇಕು. ಯಾವುದೇ ಒಂದು ಕೆಲಸ ಮಾಡುವಾಗ ಇದು ಸರಿಯೋ ತಪ್ಪೋ 10 ಬಾರಿ ವಿಚಾರ ಮಾಡಬೇಕು. ಪುಸ್ತಕ ನೋಡಿ, ಇದು ನಮಗೊಂದು ಒಳ್ಳೆ ಮಾರ್ಗದರ್ಶನ. ನಾವೊಂದು ಪುಸ್ತಕ ತಗೊಳ್ಬೇಕು ಬರೀಲಿಕ್ಕೆ ಅಂತ, ಒಂದು ಪೆನ್ ತಗೊಳ್ಬೇಕಾದ್ರೆ 10 ಸಲ ವಿಚಾರ ಮಾಡ್ತೀವಿ. ಇದು ಚೆನ್ನಾಗಿ ಬರೆಯತ್ತೋ ಇಲ್ವೋ, ಮಧ್ಯದಲ್ಲಿ ಇಂಕ್ ಖಾಲಿ ಆಗಿಬಿಡತ್ತೋ ಏನೋ, ಒಳ್ಳೆ ಕ್ವಾಲಿಟಿ ಹೋದೋ ಅಲ್ವೋ, ದುಡ್ಡು ಎಷ್ಟು, ಏನು, ಯಾವ ಅಂಗಡಿಯಲ್ಲಿ ಚೆನ್ನಾಗಿರುತ್ತೆ, ಒಂದು ಮೊಬೈಲ್ ತಗೊಳ್ಳಿ ಅಥವಾ ಒಂದು ಕಾರ್ ತಗೊಳ್ಳಿ, ಎಷ್ಟು ಬಾರಿ ವಿಚಾರ ಮಾಡ್ತೀವಿ. ಹಾಗೆ ನಮ್ಮ ಜೀವನದ ಉದ್ಧಾರಕ್ಕಿರೋ ಒಂದು ಸಿದ್ಧಾಂತ ತಗೊಳ್ಬೇಕಾದ್ರೆ ಎಷ್ಟು ಬಾರಿ ಆಲೋಚನೆ ಮಾಡ್ಬೇಕು. ಹಾಗೆ ಅವರಂದ್ರು ಇಷ್ಟು ದಿವಸ ಬೇರೆ ಬೇರೆ ಮತ ಓದ್ಕೊಂಡ್ ಬಂದಿದ್ದೇನೆ, ಹಾಗೆ ಇದು ಒಂದು ಮತ ಆಗ್ಬಿಟ್ರೆ ಹಂಗ್ ಸುಮ್ನೆ ಒಪ್ಕೊಳ್ಬಾರ್ದು ನಾನು ಅಂತ ಹೇಳಿ 10 ಬಾರಿ ವಿಮರ್ಶೆ ಮಾಡ್ಬೇಕು ಅಂತ ಎಲ್ಲ ಓದಿದ್ರು. ಮನಸ್ಸು ಪ್ರಸನ್ನ ಆಯ್ತು. ಆದ್ರೂ ಇನ್ನಷ್ಟು ವಿಮರ್ಶೆ ಮಾಡ್ಬೇಕು ಅಂತ ಆಲೋಚನೆ ಮಾಡಿ ಅವ್ರು ವಿಷ್ಣು ಮಂಗಲಕ್ಕೆ ಬರುತ್ತಾರೆ. ಅಲ್ಲಿ ಮಧ್ವಾಚಾರ್ಯರು ಇರ್ತಾರೆ, ಜಯಸಿಂಹರಾಜನೂ ಇರ್ತಾನೆ. ಆಗ ಜಯಸಿಂಹರಾಜ ತ್ರಿಕೋಣ ಪಂಡಿತಾಚಾರ್ಯ ಜೊತೆ ಶಂಕರ ಪಂಡಿತರು ಬಂದಿರ್ತಾರೆ. ಅವ್ರ ಎದುರಿಗೆ ಒಪ್ಕೊಳ್ತಾನೆ, ಇಲ್ಲ ನಮ್ಮ ರಾಜ್ಯದಲ್ಲಿ ನಿಮಗೆ ಅಪಚಾರ ಆಗಿದೆ, ಪುಸ್ತಕದ ಕಳ್ಳತನವಾಗಿ ಅದನ್ನು ಕ್ಷಮಿಸ್ಬೇಕು ಅಂತ ಹೇಳಿ ಆ ಪುಸ್ತಕವನ್ನೆಲ್ಲ ಆಚಾರ ಮೂಲಕ ಮತ್ತೆ ಅವರಿಗೆ ಕೊಡಿಸ್ತಾನೆ. ಅವ್ರಿಗೆ ಸಂತೋಷವಾಗತ್ತೆ. ಈ ಪ್ರಸಂಗದಲ್ಲಿ ಜಯಸಿಂಹರಾಜನಿಗೆ ತ್ರಿಕೋಣ ಪಂಡಿತಾಚಾರ್ಯ ಒಂದು ಆಶೀರ್ವಾದ ಮಾಡ್ತಾರೆ. ಏನು ಅಂದ್ರೆ, ಮಧ್ವಾಚಾರ್ಯರಿಗೆ ನಮಸ್ಕಾರ ಮಾಡ್ತಾ ಇದ್ದೀಯ ನೀನು, ಎಷ್ಟೋ ಜನ್ಮದ ಪುಣ್ಯ ಮಾಡಿದ್ದೀಯಾ ಅಂತಾರೆ ಜಯಸಿಂಹರಾಜನಿಗೆ. ಯಾಕೆ ಅಂದ್ರೆ ಮಧ್ವಾಚಾರ್ಯರ ಪಾದದ ಧೂಳಿಯನ್ನ ಇಂದ್ರಾದಿಗಳು ತಲೆ ಮೇಲೆ ಹಾಕೊಳ್ತಾರೆ. ಅದನ್ನ ಹಾಕೊಂಡಿದ್ದಕ್ಕೆ ಅವ್ರಿಗೆ ಇಂದ್ರಾದಿ ಪದವಿ ಪ್ರಾಪ್ತ ಆಗೋದು. ಅಂತಹ ಆಚಾರ್ಯರ ಧೂಳೀಕರಣದ ಒಡನಾಟ ನಿನಗೆ ಸಿಕ್ಕಿದೆ ಅಂದ್ರೆ ಇದು ಭಾರಿ ದೊಡ್ಡ ಪುಣ್ಯವಂತ ಅಂತ ನನ್ನ ಪ್ರಶಂಸೆ ಮಾಡುತ್ತಾರೆ. ಇದೇನು ಸೂಚನೆ ಮಾಡತ್ತೆ ಅಂದ್ರೆ, ಮಧ್ವಾಚಾರ್ಯರ ದೇಹದ ಲಕ್ಷಣವನ್ನು ನೋಡಿಯೇ ಪಂಡಿತಾಚಾರ್ಯ ತಿಳ್ಕೊಂಡ್ರೆ ಇವರು ಸಾಮಾನ್ಯ ಮನುಷ್ಯರ ದೇವತಾ ಪುರುಷ. ಈಗ ನಾವು ಆಚಾರ್ಯ ಶಿಷ್ಯರಾಗಿ ಅವರನ್ನ ದೇವತಾ ಪುರುಷ, ವಾಯುದೇವತಾರ ಅಂತ ಹೇಳೋದಲ್ಲ. ಅವ್ರಿನ್ನೂ ಶಿಷ್ಯರಾಗಿಲ್ಲ, ಅವ್ರಿನ್ನೂ ಪೂರ್ವ ಪಕ್ಷಿಗಳಾಗಿದ್ದಾರೆ. ಆಮೇಲೆ 15 ದಿವಸ ವಾದ ಮಾಡ್ತಾರೆ ಆಚಾರ್ಯ ಜೊತೆಗೆ. ಅಷ್ಟು ಜ್ಞಾನ ಇರತಕ್ಕ ವ್ಯಕ್ತಿ, ಸುಮ್ಮನೆ ಏನು ಹೊಗಳಬಟ ಅಲ್ಲ ಅವರು. ಅಂತಹದ್ದು ಆಚಾರ್ಯ ಗುರುತಿಸಿದ್ದಾರೆ ಅಂದ್ರೆ ಆಚಾರ್ಯ ದೇಹದ ಲಕ್ಷಣ, ಅವರ ಕಣ್ಣು, ಕಿವಿ, ಮೂಗು, ಅಂದ್ರೆ ಲಕ್ಷಣ ಶಾಸ್ತ್ರಗಳನ್ನ ಅಧ್ಯಯನ ಮಾಡಿದ್ರು ಅವರು. ನೋಡಿ, ಇಲ್ಲ ಇವರು ಸಾಮಾನ್ಯ ವ್ಯಕ್ತಿ, ದೇವತಾ ಪುರುಷ ಅಂತ ಒಂದು ನಿರ್ಣಯ ಮಾಡ್ಕೊಂಡು ವರ್ಣನೆ ಮಾಡುತ್ತಾರೆ. ಅದಾದ ಮೇಲೆ ಮುಂದೆ 14ನೇ ಸರ್ಗದಲ್ಲಿ ಆಚಾರ್ಯರು ಸೂರ್ಯ ಉದಯ ಆಗುವ ಮೊದಲೇ ಎದ್ದೇಳುತ್ತಿದ್ರು, ಎದ್ದು ಧ್ಯಾನ ಮಾಡ್ತಿದ್ರಂತೆ. ಅಂದ್ರೆ ಆಚಾರ್ಯರು ಎದ್ದೇಳ್ತಿದ್ರು ಅಂತ ಇಲ್ಲ ಅಲ್ಲಿ, ಯಾಕೆಂದ್ರೆ ಆಚಾರ್ಯ ಮಲಗ್ತಿದ್ರು ಅಂತಾನೆ ದಾಖಲೆ ಇಲ್ಲ. ಯಾಕಂದ್ರೆ ಆಚಾರ್ಯರು ನಿದ್ದೆ ಮಾಡುವವರಲ್ಲ ಅವರು. ಮತ್ತೆ ಧ್ಯಾನ ಮಾಡೋದು, ರಾತ್ರಿ ಆದ್ಮೇಲೆ ಧ್ಯಾನ ಮಾಡ್ತಾ ಇದ್ರೆ ಬೆಳಗಿನ ತನಕ ಧ್ಯಾನ ಮಾಡ್ತಾನೆ ಇರೋದು. ಮತ್ತೆ ಎಚ್ಚೆತ್ತುಕೊಂಡು ಮತ್ತೆ ಲೋಕದ ಶಿಷ್ಯರಿಗೆಲ್ಲ ಪಾಠಾದಿಗಳು ಮಾಡೋದು, ಪೂಜಾಗಳು ಮಾಡೋದು, ಮತ್ತೆ ರಾತ್ರಿ ಮತ್ತೆ ಧ್ಯಾನ ಮಾಡೋದು. ಅವ್ರಿಗೆ ನಿದ್ರೆ ಇಲ್ಲ, ಅನಿಮೇಶರು, ದೇವತೆಗಳಿಗೆ ಇಲ್ಲ, ಅವ್ರಿಗಿಂತ ಮೇಲೆ ಆಚಾರ್ಯರು. ಅಂತಹ ಆಚಾರ್ಯರು ಸಕಾಲದಲ್ಲಿ ಸೂರ್ಯ ಉದಯ ಆಗುವ ಮೊದಲೇ ಜಪಾದಿಗಳನ್ನ ಮಾಡ್ತಾ ಇದ್ರು. ಶಿಷ್ಯರು ಹಾಗೆ ಮಾಡ್ತಾ ಇದ್ರು. ಆಚಾರ್ಯರು ಸ್ನಾನಕ್ಕೆ ಹೋಗುವಾಗ ಶಿಷ್ಯರು ಕೆಲವೊಮ್ಮೆ ಲೇಟ್ ಆಗಿ ಹೇಳ್ತಿದ್ರಂತೆ. ರಾತ್ರಿ ಎಲ್ಲ ಪಾಪ ಚಿಂತನೆ ಮಾಡ್ತಾ ಇದ್ರು, ಓದಿದ ಪಾಠದೆಲ್ಲ ಚಿಂತನೆ ಮಾಡ್ತಾ ಇದ್ರು. ಬೆಳಗಾದ ಕೂಡಲೇ ಆಚಾರ್ಯರು ಬೇಗ ಎದ್ದೇಳ್ತಿದ್ರು, ಸ್ನಾನಕ್ಕೆ ಹೋಗ್ತಿದ್ರು. ಇವ್ರು ಅಷ್ಟು ಬೇಗ ಹೇಳಲಿಕ್ಕೆ ಆಗ್ತಿರ್ಲಿಲ್ಲ. ಆಗ ಆ ಶಿಷ್ಯನಿಗೆ ಒಳಗ್ ಕಳವಳ, ನನಗೆ ಲೇಟ್ ಆಗ್ಬಿಟ್ಟಿದೆ, ಆಚಾರ ಬೈತಾರೋ ಏನೋ. ಆಚಾರ ತಾವೇ ಅಂಗವಸ್ತ್ರಲ್ಲ ಹಿಡ್ಕೊಂಡು ಹೋಗ್ತಿದಂತೆ ಸ್ನಾನಕ್ಕೆ. ಅವನ್ ಪಾಪ ಚಿಂತೆಯಿಂದ ಒಳಗೆ ಹೆದರ್ಕೊಂಡು ನಿಂತಿರ್ತಿದ್ದಂತೆ. ಆಚಾರ್ಯನಿಗೆ ಏನು ಬೈದೆ ಹಾಗೆ ವಾಪಸ್ ಬರ್ತಾರೆ. ಆಚಾರ್ಯರು ಶಿಷ್ಯರ ಮೇಲೆ ಅಷ್ಟು ಒಂದು ಅತ್ಯಂತ ಪ್ರೀತಿಯನ್ನ ಮಾಡ್ತಾ ಇದ್ರು ಅನ್ನೋದನ್ನು ತೋರಿಸ್ತಾರೆ. ಅದೇ ರೀತಿ ಆಚಾರ್ಯರ ಶಿಷ್ಯರೆಲ್ಲ ಸೂರ್ಯ ಉದಯದ ಮೊದಲೇ ಆಚಾರ್ಯರ ಪ್ರತಿಮೆಗಳಿಗೆ ಪೂಜೆ ಮಾಡಿದಾಗ ಹಿಂದಿನ ದಿನ ಏರಿಸಿದ ನಿರ್ಮಾಲ್ಯಗಳನ್ನೆಲ್ಲ ವಿಸರ್ಜನೆ ಮಾಡ್ತಾ ಇದ್ರು. ಈ ಪ್ರಸಂಗದಲ್ಲಿ ಏನು 14ನೇ ಸರ್ಗದಲ್ಲಿ ಕಥೆಗಳ ವಿಷಯಗಳು ಬರುತ್ತೆ. ಇದು ನಮ್ಮ ಇಡೀ ಜೀವನದ ಚರಿತ್ರೆ, ನಮ್ಮ ಜೀವನದಲ್ಲಿ ನಾವು ಮಾಡಬೇಕಾದ ಅನುಷ್ಠಾನಗಳಿಗೆ ಒಂದು ಮಾರ್ಗದರ್ಶನ. ಅದಕ್ಕೆ ಸಂಬಂಧಪಟ್ಟ ಧರ್ಮಶಾಸ್ತ್ರದ ಅನೇಕ ಪ್ರಮೇಯಗಳು ಅದರಲ್ಲಿ. ನಿರ್ಮಾಲ್ಯ ವಿಸರ್ಜನೆ ಹೇಗ್ ಮಾಡಬೇಕು, ಅದನ್ನ ಎಷ್ಟು ಬೇಗ ತೆಗಿಬೇಕು, ಮತ್ತು ಅದನ್ನು ತೆಗೆಯುವಾಗ ಯಾವ ರೀತಿ ನಾವು ಮಂತ್ರಗಳನ್ನು ಹೇಳಬೇಕು, ಶಂಖದಿಂದ ಯಾವ ರೀತಿ ಅಭಿಷೇಕ ಮಾಡಬೇಕು, ಪ್ರತಿಯೊಂದು ನಿರೂಪಣೆ ಇದೆ. ಆಮೇಲೆ ನಿರ್ಮಾಲ್ಯ ತೀರ್ಥ ತೆಗೆದುಕೊಳ್ಳೋದು, ಆಚಾರ್ಯ ನಿರ್ಮಾಲ್ಯ ತೀರ್ಥ ತೆಗೆದುಕೊಳ್ಳೋದು, ಅದಕ್ಕೆ ಎಷ್ಟು ಮಹತ್ವ ಇದೆ ಅಂದ್ರೆ, ದ್ವಾದಶಾಬ್ದೋಪವಾಸ ಪ್ರತಿಮ ಫಲಮಲಂ ಯತ್ ಸೇವನಂ ಭಕ್ತಿಯುಕ್ತಂ. ಗಂಗಾದಿ ನದಿಗಳಲ್ಲಿ ಸ್ನಾನ ಮಾಡಿದ್ರೆ ಏನು ಫಲ ಬರುತ್ತೆ, 12 ಉಪವಾಸ ಮಾಡಿದ್ರೆ ಏನು ಫಲ ಬರುತ್ತೆ, ಅದಕ್ಕೂ ಹೆಚ್ಚಿನ ಫಲ ಒಂದು ಬಾರಿ ದೇವರ ನಿರ್ಮಾಲ್ಯ ತೀರ್ಥ ತೆಗೆದುಕೊಂಡ್ರೆ ಬರುತ್ತೆ. ಎಷ್ಟು ಸರಳವಾದ ಅನುಗ್ರಹ ಇದೆ ಆಚಾರ್ಯರದ್ದು. ಇದನ್ನ ಆಚಾರ್ಯ ಕೃಷ್ಣಾವತಾರದಲ್ಲಿ ಹೇಳಿದ್ದಾರೆ. ನಾವು ಮಾಡಿ ತೋರಿಸಿದ್ರು ಅನುಷ್ಠಾನ. ನಾನು ಬರೀ ಬಾಯಿಂದ ಹೇಳೋದಲ್ಲ, ನಾನೇ ಮಾಡ್ತೇನೆ ಅಂತ ಅನುಷ್ಠಾನ ಮಾಡಿ ತೋರಿಸಿದ್ರು. ಆ ರೀತಿ ಆಚಾರ್ಯರ ತೀರ್ಥ ಪ್ರಾಚನದ ಮಹತ್ವ. ಆಮೇಲೆ ಶಿಷ್ಯರು ಯಾವ ರೀತಿ ಪಾಠ ಕೂತ್ಕೊಳ್ತಿದ್ರು,
ಎಷ್ಟರ ಮಟ್ಟಿಗೆ ವರ್ಣನೆ ಮಾಡ್ತಾರೆ ಪಂಡಿತಾಚಾರ್ಯ ಅಂದ್ರೆ ಶಿಷ್ಯರು ಇಟ್ಕೊಂಡ ಪುಸ್ತಕ ಹೇಗಿತ್ತು ಅಂತ ವರ್ಣನೆ ಮಾಡ್ತಾರೆ. ಭಾರಿ ಅಪೂರ್ವವಾಗಿದೆ. ಆ ಪುಸ್ತಕದಲ್ಲಿ ಶ್ಲೋಕಗಳೆಲ್ಲ ಬರೆದಿರ್ತಾರೆ, ವಾಕ್ಯಗಳನ್ನ ಹೇಗ್ ಬರೆದಿದ್ದಾರೆ ಅಂದ್ರೆ ಪೇಜಿನ ಕೊನೆ ತನಕ ಬರೆದಿರ್ಲಿಲ್ಲ ಅಂತ, ಪೇಜಿಗಿಂತ ಮುಂಚೆ ಬರೆದು ಮುಗಿಸಿದ್ರಂತೆ. ಆರಂಭವೂ ಅಷ್ಟೇ, ಪೇಜಿನ ಮೊದಲಿಗೆ ಆರಂಭ ಮಾಡಾಗಿಲ್ಲ, ಒಂದ್ ಸ್ವಲ್ಪ ಜಾಗ ಬಿಟ್ಟು. ಅಂದ್ರೆ ಇದೆಲ್ಲ ಏನ್ ಸೂಚನೆ ಅಂದ್ರೆ ಮುಂಚೆ ಎಲ್ಲ ಈ ಹಗ್ಗಾದಿಗಳನ್ನೆಲ್ಲ ಕಟ್ತಿದ್ರು, ನೀವು ಕೊನೆ ತನಕ ಬರೆದ್ರೆ ತುಂಡಾಗ್ಬಿಟ್ರೆ ಆ ಭಾಗ, ಅಂದ್ರೆ ಎಲ್ಲಿಯೂ ಯಾವ ಭಾಗದಲ್ಲೂ ಅಕ್ಷರಗಳು ಹೋಗ್ಬಾರ್ದು, ಆ ವಿಷಯಗಳು ಉಳಿಬೇಕು ಅಂತ ಆ ರೀತಿ ಮಧ್ಯದಲ್ಲಿ ಮಾತ್ರ ಬರಿತಾ ಇದ್ರು. ಇದು ಸುಂದರವಾದ ಅಕ್ಷರಗಳು ಅಂತ ಅದನ್ನೆಲ್ಲ ಚೆನ್ನಾಗಿ ವರ್ಣನೆ ಮಾಡುತ್ತಾರೆ. ಅದಾದ ಮೇಲೆ ಆಚಾರ್ಯರು ಮಧ್ಯಾಹ್ನ ಸೂರ್ಯ ಮಧ್ಯಾಹ್ನ ಪಶ್ಚಿಮಕ್ಕೆ ಪ್ರಯಾಣ ಮಾಡ್ತಾನೆ, ಬೆಳಿಗ್ಗೆ ಪೂರ್ವದಿಂದ ಆರಂಭಿಸಿ ಮಧ್ಯಕ್ಕೆ ಬರ್ತಾನೆ, ಮತ್ತೆ ಪಶ್ಚಿಮದ ಕಡೆ ಪ್ರಯಾಣ ಮಾಡ್ತಾನೆ. ಅಲ್ಲಿ ತನಕವೂ ಪಾಠ ಮಾಡ್ತಿದ್ದಾನೆ. ಸೂರ್ಯ ಉದಯ ಆಗಿ ಜೋರು ಬೆಳಕಾಗೋ ತನಕ ಒಂದು 8 ಗಂಟೆ ತನಕ ಜಪ ಮಾಡೋದು, ಜಪ ಮುಗಿದ ಮೇಲೆ ಪಾಠ ಶುರು. ಎಷ್ಟೋ ತನಕ ಪಾಠ? ಮಧ್ಯಾಹ್ನದ ತನಕ ಪಾಠ ಮಾಡೋದು. ಆಮೇಲೆ ಪಾಠ ನಿಲ್ಲಿಸಿ ಮತ್ತೆ ಮಧ್ಯಾಹ್ನ ಸ್ನಾನ ಮಾಡ್ತಿದ್ದಾರೆ. ಸ್ನಾನ ಮಾಡಿ ಮತ್ತೆ ಆಚಾರ್ಯ ದೇವರ ಪೂಜೆ ಮಾಡಬೇಕು. ದೇವರ ಪೂಜೆ ಮಾಡುವಾಗ ನಿರ್ಮಲವಾದ ತುಳಸಿ, ಗಂಧ, ಹೂ ಇದನ್ನೆಲ್ಲ ದೇವರಿಗೆ ಅರ್ಪಣೆ ಮಾಡ್ತಾ ಇದ್ರು. ಬರೀ ಒಂದು ಬಾರಿ ಅರ್ಪಣೆ ಅಲ್ಲ, ಪಂಡಿತಾಚಾರ್ಯ ಹೇಳ್ತಾರೆ ಮನಸ್ಸಿನಲ್ಲಿ ನಿತ್ಯದಲ್ಲಿ ಅಷ್ಟಭಾವ ಪುಷ್ಪಗಳಿಂದ ಮನಸ್ಸಿನ ನಿರ್ಮಲವಾದ ಭಕ್ತಿಯಿಂದ ಪ್ರತಿ ಕ್ಷಣವೂ ದೇವರಿಗೆ ಅರ್ಪಣೆ ಮಾಡ್ತಾ ಇರ್ತಾರೆ, ಪೂಜೆ ಮಾಡ್ತಾ ಇರ್ತಾರೆ. ಅಲ್ಲಿ ಲೌಕಿಕವಾಗಿ ಬಾಹ್ಯವಾಗಿ ಒಂದು ದಿವಸ ಪ್ರತಿನಿತ್ಯ ಮಧ್ಯಾಹ್ನ ಮಹಾಪೂಜೆ ಮಾಡ್ತಿದ್ರು. ಆಮೇಲೆ ಗಂಧಾದಿ ದೇವರ ನಿರ್ಮಾಲ್ಯಗಳನ್ನು ತಾವು ಧಾರಣೆ ಮಾಡ್ತಾ ಇದ್ರು. ಶಿಷ್ಯರಿಗೂ ಕೂಡ ಅದನ್ನೆಲ್ಲ ಪ್ರಸಾದವನ್ನ ಕೊಡ್ತಾ ಇದ್ರು. ಆನಂತರ ಆಚಾರ ಭೋಜನವನ್ನ ಸ್ವೀಕಾರ ಮಾಡ್ತಾ ಇದ್ರು. ಭಿಕ್ಷೆಯನ್ನ ಸ್ವೀಕಾರ ಮಾಡುವಾಗ ಆಚಾರ ಭಾವನೆ ಏನು ಅಂದ್ರೆ ನನ್ನ ಹೃದಯದಲ್ಲಿರುವ ಪರಮಾತ್ಮ ಈ ಎಲ್ಲ ಊಟವನ್ನ ಸ್ವೀಕಾರ ಮಾಡ್ಲಿ ಅಂತ ನೋಡಿ, ಅಂತರ್ಯಾಮಿ ಚಿಂತನೆ ಇದು ಬೇಕು. ನಾವು ನಿತ್ಯದಲ್ಲಿ ಊಟ ಮಾಡುವಾಗ ನಮಗೆ ಆ ಭಾವನೆ ಬೇಕು. ಊಟ ಒಂದೇ ಅಲ್ಲ, ನಡ್ಕೊಂಡು ಹೋಗ್ತೇವಲ್ಲ ದೇವರಿಗೆ ಉತ್ಸವ ಮಾಡಿದೆ, ನಾವು ಸ್ನಾನ ಮಾಡ್ತೇವಲ್ಲ ದೇವರಿಗೆ ಅಭಿಷೇಕ ಮಾಡಿದೆ, ಹೀಗೆ ಪ್ರತಿಯೊಂದು ನಮ್ಮ ದೇಹದಲ್ಲಿ ನಡೆಯುವ ಕ್ರಿಯೆಯು ದೇವರ ಪೂಜಾ ರೂಪ ಅಂತ ಚಿಂತನೆ ಮಾಡಿದ್ರೆ ಮೋಕ್ಷ ಸಾಧನೆ ಆಗತ್ತೆ. ನಾವು ಮಕ್ಕಳನ್ನ ಆಡಿಸ್ತಾ ಇರಬಹುದು, ಇದು ದೇವರ ಪೂಜಾ ಅಂತ ಚಿಂತನೆ ಮಾಡಬೇಕು. ಆ ರೀತಿಯಲ್ಲಿ ಆಚಾರ ಊಟವನ್ನು ಆ ರೀತಿಯಲ್ಲಿ ಮಾಡಿದ್ದನ್ನು ವರ್ಣನೆ ಮಾಡ್ತಾರೆ. ಈ ಎಲ್ಲ ಪ್ರಸಂಗದಲ್ಲಿ ಆಚಾರ ತುಳಸಿ ಏರಿಸಿದ್ದು, ಹೂ ಏರಿಸಿದ್ದು ಎಲ್ಲ ಏನಿದೆ ಅಲ್ಲಿ ಒಂದೊಂದು ಕಡೆಯಲ್ಲೂ ಧರ್ಮಶಾಸ್ತ್ರದ ಸೂಕ್ಷ್ಮ ಪ್ರಮೇಯಗಳಿದೆ. ಅಂದ್ರೆ ಅಪರಾಧಗಳು ಮಾಡದೇ ಇದನ್ನ ಶತಾಪರಾಧ, ದ್ವಾತ್ರಿಂಶದ ಅಪರಾಧ ಅಂತ ಪೂಜೆಯಲ್ಲಿ ಮಾಡುವ ಅಪಚಾರಗಳನ್ನ ಹೇಳ್ತಾರೆ. ಅದ್ ಯಾವುದೂ ಆಗದಂತೆ ಆಚಾರ ಆ ಪೂಜಾದಿಗಳನ್ನ ಮಾಡಿದ್ದನ್ನು ವರ್ಣನೆ ಮಾಡ್ತಾರೆ. ಕೊನೆಗೆ ಆಚಾರ ಊಟ ಆದ್ಮೇಲೆ ಮತ್ತೆ ವೇದಿಕೆಯಲ್ಲಿ ಕುಳಿತುಕೊಂಡು ಮತ್ತೆ ಪಾಠ ಮಾಡುದು. ಅನೇಕ ಶಿಷ್ಯರು ಬೇರೆ ಬೇರೆ ಕಡೆಯಿಂದ ಬಂದವರೆಲ್ಲ ಆಚಾರ ಭೇಟಿಗೆ ಬರ್ತಿದ್ರು, ಅವರನ್ನ ಮಾತನಾಡಿಸ್ತಿದ್ರು. ಸಾಯಂಕಾಲ ತನಕ ಪಾಠ ಆದ್ಮೇಲೆ ಮತ್ತೆ ಅವರನ್ನೆಲ್ಲ ಬಿಡ್ತಿದ್ರು. ಅನೇಕರು ತಮ್ಮ ಸಾಯಂಕಾಲದಲ್ಲಿ ಗೃಹಸ್ಥರೆಲ್ಲ ಈ ತ್ರಿಕಾಲದಲ್ಲಿ ಅವರು ಅಗ್ನಿಷ್ಟೋಮಾದಿ ಯಾಗಗಳನ್ನ ಮಾಡೋರು ಇರ್ತಾರೆ, ಅಗ್ನಿಹೋತ್ರ ಇಟ್ಕೊಂಡವ್ರು, ಅವ್ರು ಆ ಕೆಲಸ ಮಾಡ್ತಿದ್ರು. ಬ್ರಹ್ಮಚಾರಿಗಳು ಅಗ್ನಿಕಾರ್ಯಾದಿಗಳನ್ನ ಮಾಡ್ತಿದ್ರು, ಸಂಧ್ಯಾವಂದನ ಮಾಡೋರು ಅವ್ರು ಮಾಡ್ತಿದ್ರು. ಆಚಾರ್ಯರು ಧ್ಯಾನ ಮಾಡ್ತಿದ್ರು. 14 ಲೋಕ, ಅದರ ಹೊರಗಿರತಕ್ಕಂತ ಬ್ರಹ್ಮಾಂಡದ ಕರ್ಪರ ಎಲ್ಲ ಪ್ರದೇಶಗಳಲ್ಲೂ ವ್ಯಾಪ್ತನಾಗಿ ಪರಮಾತ್ಮ ಇದ್ದಾನೆ. ಅಂತಹ ಪರಮಾತ್ಮ ಸಕಲ ಚರಾಚರ ಪ್ರಪಂಚಕ್ಕಿಂತ ವಿಲಕ್ಷಣನಾಗಿದ್ದಾನೆ ಅಂತ ಅವನನ್ನು ಧ್ಯಾನ ಮಾಡ್ತಾ ಇದ್ರಂತೆ. ಹೀಗೆ ಬೆಳಗಿನಿಂದ ರಾತ್ರಿ ತನಕ ಪ್ರತಿ ಕ್ಷಣವೂ ದೇವರ ಚಿಂತನೆಯನ್ನು ಮಾಡ್ತಾ ಆಚಾರ ಕಾಲ ಕಳೀತಾ ಇದ್ರು ಅಂತ ವರ್ಣನೆ ಮಾಡಿ 14ನೇ ಸರ್ಗವನ್ನು ಮುಗಿಸ್ತಾರೆ. ಮುಂದೆ 15ನೇ ಸರ್ಗದಲ್ಲಿ ಅಂತಹ ಆಚಾರ್ಯರು ಸಾಮಾನ್ಯ ಜನರು ಸೇರಿರತಕ್ಕ ಸಭೆಯಲ್ಲಿ ಭಾಷ್ಯದ ಪ್ರವಚನವನ್ನ ಮಾಡ್ತಾರೆ. ಅಲ್ಲಿ ಆ ಪ್ರವಚನವನ್ನ ಕೇಳಿ ಪಂಡಿತಾಚಾರ ಆಕ್ಷೇಪಗಳನ್ನ ಮಾಡ್ತಾರೆ. ವಿಷ್ಣುಮಂಗಲ ಕ್ಷೇತ್ರದಲ್ಲಿ ಆಕ್ಷೇಪ ಮಾಡ್ತಾರೆ. ಅದಕ್ಕೆ ಆಚಾರ ಉತ್ತರ ಕೊಡ್ತಾರೆ. ಆ ವಾದ ಹೇಗಿತ್ತು ಅದರ ವರ್ಣನೆ, ಮತ್ತೆ ಶಿಷ್ಯರ ವರ್ಣನೆ, ಮತ್ತೆ ಆಚಾರ್ಯರ 16ನೇ ಸರ್ಗದಲ್ಲಿ ನಡೆದ ಅನೇಕ ಲೀಲೆಯ ವರ್ಣನೆಗಳಿಗೆ ಅದನ್ನೆಲ್ಲ ನಾಳೆ ದಿನ ತಿಳಿದುಕೊಳ್ಳುವಂತಹ ಒಂದು ಅವಕಾಶ ನಿಮಗೆಲ್ಲ ದೇವರು ಕರುಣಿಸಲಿ ಅಂತ ಹೇಳುತ್ತಾ ಇವತ್ತಿನ ಚಿಂತನೆಯನ್ನ ಗುರುಗಳ ಅಂತರ್ಯಾಮಿ ಮಧ್ಯವತಿ ಗೋಪಾಲಕೃಷ್ಣರ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡೋಣ. ಕಳೆದ 4 ದಿನಗಳಿಂದ 4ನೇ ಸರ್ಗದಿಂದ ಆರಂಭಿಸಿ 14ನೇ ಸರ್ಗದವರೆಗೂ 10-11 ಸರ್ಗಗಳ ಒಂದು ಸಾರಾಂಶ ಒಂದು ರೀತಿಯಲ್ಲಿ, ಯಾಕಂದ್ರೆ ನಾವು ಪೂರ್ಣ ವಿಷಯವನ್ನ ಮುಟ್ಟಿಲ್ಲ, ಸಾರಾಂಶವನ್ನ ಯಥಾಶಕ್ತಿ ಹೇಳೋ ಪ್ರಯತ್ನವನ್ನ ಮಾಡಿದ್ದೇನೆ. ಅದರಲ್ಲಿ ಏನಾದ್ರು ಲೋಪದೋಷಗಳು ದೇವರು ಕ್ಷಮಿಸಬೇಕು ಅಂತ ಹೇಳ್ತಾ ಎಲ್ಲ ಶ್ರವಣದಲ್ಲಿ ಆಸಕ್ತರಾಗಿರತಕ್ಕಂತ ಎಲ್ಲ ಶ್ರೋತೃಗಳಿಗೂ ಹರಿವಾಯುಗಳು ವಿಶೇಷವಾದ ಅನುಗ್ರಹವನ್ನ ಮಾಡ್ಲಿ ಅಂತ ಚಿಂತನೆ ಮಾಡ್ತಾ ಈ ಉಪನ್ಯಾಸ ಮಾಲಿಕೆಯನ್ನ ಪರಮಾತ್ಮನ ಪಾದಕ್ಕೆ ಅರ್ಪಣೆ ಮಾಡೋಣ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಸ್ತುರುತ. ಶ್ರೀ ಕೃಷ್ಣಾರ್ಪಣಮಸ್ತು. ಮಧ್ವೇಶ.